ಪ್ರತಿಯೊಂದು ಪದ್ಯಕ್ಕೆ ನೀವು ಹೇಳ್ತೀರಿ. ಯಾವುದೋ ಒಂದನ್ನು ಬಹಳಷ್ಟು ಅಭ್ಯಾಸ ಮಾಡಿದರೆ, ಒಂದು ಗ್ರಂಥವೋ ಒಂದು ಪುಸ್ತಕವೋ ಯಾವುದೋ ಒಂದು 8-10 ಸಲ ಅಭ್ಯಾಸ ಮಾಡಿದ ಮೇಲೆ ಅದರ ಪರಿಪೂರ್ಣತೆ ತಲೆ ಬರ್ತದಿಲ್ಲ. ಓದಿ 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 ಅದನ್ನು ಹಂಗೆ 31 ಸಂಧಿ ದಾಸರು ಬರೆದ ಮೇಲೆ 32 ಏನಿರಬೇಕು? ಇಡೀ ಹರಿಕಥಾಮೃತ ಸಾರ ಸಂಧಿ ಹಾಕಿ ಪ್ರಮಾಣ. ನಾನಂಕಿ ಇದ್ರ ವ್ಯಾಖ್ಯಾನ ಬರೆಯೋ ಮುಂದೆ ಪ್ರತಿ ಪದ್ಯ ಬರೆದು ನಾ 10 ಮತ್ತು ಮುಂದಿನ ಪದ್ಯಕ್ಕೆ ಹೋಗ್ಯಾನ. ಅದು ಅಷ್ಟು ಹೃದಯ ಕತ್ತಕ್ಕಂಥ ಪದ್ಯಗಳು ದಾಸರು ಎಷ್ಟು ಚಂದ ಕೊಟ್ಟಾರೆ ಅಂತಾನೆ. ಇದು ಒಂದು. ಇನ್ನು ಎರಡನೇದು, ನೀವು ಈ ಹೆಂಗಾರ ಮಾಡಿಕೊಡ್ರಿ, ಇದು ಒಂದು ಸಂಧಿ ಅಂದ್ಬಿಟ್ರೆ ಮುಗಿದು ಹೋಗ್ತವೆ. ಸಮಗ್ರ ಹರಿಕಥಾಮೃತ ಸಾರ ಇರೋದ ಎಲ್ಲ ಹಾಕಿಬಿಟ್ರು ದಾಸರಾಗ. ಕೊನೆಯದು ಏನು, ಇದು ಒಂದು ಸುಮಾರು 54 ಶ್ಲೋಕಗಳು, 54 ನುಡಿಗಳು, ಒಂದು 15-20 ನಿಮಿಷ ಅಂದ್ಬಿಡ್ತೀರಿ ಒಂದು. ಇದನ್ನ ಅಂದ್ಬಿಟ್ರೆ ಇಡೀ ಹರಿಕಥಾಮೃತ ಸಾರ ಅಂದಾಗ. ಇನ್ನು ಪಾರಾಯಣ ಮಾಡೋ ಪದ್ಧತಿ ಅದ. ಮೊದಲೇಕ ಮಂಗಳಾಚರಣ ಸಂಧಿ 13 ಪದ್ಯ, ಆಮೇಲೆ ಕಕ್ಷತಾರ್ಥನ ಸಂಧಿ, ಪುನಃ ಮಂಗಳಾಚರಣ ಸಂಧಿ, ಸಂಪುಟೀಕರಣ ಅಂತ ಇದೆ ಮೊದಲು ಅದು. ಆಮೇಲೆ 32ನೇ ಸಂಧಿ ಕಕ್ಷತಾರ್ಥಮ್ಯ, ಆಮೇಲೆ ಮತ್ತೆ ಪುನಃ ಮಂಗಳಾಚರಣ, ಸಂಪುಟೀಕರಣ ಅಂತ ಹೆಸರಿರುತ್ತೆ. ಇದು ವಿಶೇಷ ಅನುಭವ. ಹಿಂಗೆ ಭಾಳ ಮಂದಿ ಮಾಡ್ಲಿಕ್ಕೆ ಖಚಿತದಾಗ ಹಿಂಗೆ ಮಾಡ್ಕೋತ ಬಂದಾರಿನ ಒಳಗೆ ಮಾನವಿ ಒಳಗೆ ಎಲ್ಲ ವಯಸ್ಸಿನ ಮನೆಗೆ ಎಲ್ಲ ಹೆಣ್ಮಕ್ಳು ಹರಿಕಥಾಮೃತ ಅಂತ ಎಲ್ಲ ಹೆಣ್ಮಕ್ಳು. ನಾ ಭಾಳ ಮಂದಿ ನೋಡಿದಲ್ಲಿ ಅಲ್ಲೊಬ್ಬರು ಶಿರಿವಾರ ರಾಮಾಚಾರು ಅಂತಿದ್ರು. ಯಾವಾಗ ಒಬ್ಬನು ಹೇಳಿನಿಲ್ಲ ಕಲ್ಪನಾ ಇದೆ, ಅವರೆಲ್ಲ ತಿಳ್ಕೊಂಡಾರೆ. ಭಾಳ ದೊಡ್ಡವ್ರಿ ಶಿರಿವಾರ ರಾಮಾಚಾರು ಅಂತ ಅಲ್ಲಿ ಅವರೇ. ನಾ ಸಣ್ಣವಿದ್ದಾಗ ಅವ್ರಿಗೆ 70 ವರ್ಷ ಆಗಿತ್ತು ಮಗಳಿಗೆ. ನಾ ಮಾನ್ಯ ಉಪನ್ಯಾಸಕ್ಕೆ ಹೋಗಿದ್ದೆ ಫಸ್ಟ್ ಟೈಮ್. ನಾವು ಹೋಗಿ ಭಾಳ ಹಳೆ ಸುದ್ದಿ. ನಾ ಇನ್ನೂ ಹೆಚ್ಚು ಹೋಗ್ಕೊಂಡಿದ್ದಿಲ್ಲ, ಇನ್ನೂ ನಾ ಡಿಗ್ರಿ ಮಾಡಿದ್ದಿಲ್ಲ ಏನಾದ್ರ ಮೇಲೆ. ಹಾಗೆ ಹೇಳೋ ಹವ್ಯಾಸ ಇತ್ತು, ಕರೆಸಿದ್ರು ಹೋಗಿದ್ದೆ ಹೇಳಲಿಕ್ಕೆ. ಆಗಿಂದಕ್ಕೆ ಈಗಿಂದಕ್ಕೆ ಫರಕ್ ಅಂದ್ರೆ ಆಗ ಭಾಳ ಮಂದಿ ಹೇಳ್ತಿದ್ದಿಲ್ಲ, ಭಾಳ ಮಂದಿ ಹೇಳೋದಿದ್ದಿಲ್ಲ. ಈಗ ಓಣಿಗೋ ಪಂಡಿತರಾಗ್ಬಿಟ್ಟಾರೆ ಎಲ್ಲ ವಿದ್ಯಾಪೀಠ ಎಲ್ಲ ಕಡೆಗೆ, ಎಲ್ಲ ಗದ್ದಲೋ ಗದ್ಲಿ ಎಲ್ಲ ಕಡೆಗೆ. ನಾನು ಹಿಂಗೆ ಅಲ್ಲಿ ಹೋಗಿದ್ದೆ ನಾನು ಉಂಟ್ರೆ ಇದ್ದಾಗ. ಅವರು ಪರಿಚಯ ಮಾಡಿಸಿದ್ರು, ಈ ಶಿರಿವಾರ ರಾಮಾಚಾರು ಅಲ್ಲಿ ಮಂದಿ ಪರಿಚಯ ಮಾಡಿಸಿದ್ರು. ನಾ ಗಟ್ಟಿ ಅವ್ರ ಕಾಲು ಹಿಡಿದ್ಬಿಟ್ಟು ಆ ಪ್ರಾಣಿ ಮುಂಜಾನೆ ಎದ್ದು ದೇವ್ರ ಪೂಜೆ ಮುಗಿಸ್ಕೊಂಡು ಇಡೀ ಹರಿಕಥಾಮೃತ ಸಾರ ಅನ್ಕೋತ ಹೋಗ್ಬಿಟ್ಟು 3 ತಾಸು, 3 ತಾಸು. ಆಮೇಲೆ ಒಂದು ರೆಸ್ಟ್ ತಗೊಂಡು ಹಿಂದಿಂದ ಮತ್ತೆ ಹಿಂಗೆ ಬರೋದು. ಇದು ದಿನ ಅಲ್ಲ. ಅವ್ರು ನೀವು ಅನ್ಬೋದು ಉದ್ಯೋಗ ಇಲ್ಲ ಮಾಡೋದು ನಾ ಮನುಷ್ಯ ಅನ್ಬಹುದು. ಖರೆ ಉದ್ಯೋಗ ಇದ್ದಿಲ್ಲ, ವಯಸ್ಸಾಗಿತ್ತು, ಜೀವನ ತುಂಬ ಯುದ್ಧ ಮಾಡಿದ್ರು. ಬೇರೆ ನೌಕರಿ ಮಾಡಲಿಲ್ಲ, ಏನಿಲ್ಲ, ಮನ್ಯಾಗ ನಡೀತಿತ್ತು, ಹೆಂಗೋ ಮಕ್ಕಳಿದ್ದು ನಡೀತಿತ್ತು, ಹೊಲ ಇತ್ತು ನಡೀತಿತ್ತು. ಹಿಂಗೆ ಎಷ್ಟೋ ವರ್ಷ ಮಾಡಿದ್ರು. ಅಲ್ಲೇ ಎಲ್ಲರ ಮನೆಗೆ ಶಿರಿವಾರ ರಾಮಾಚಾರ್ಯ ಫೋಟೋ ಹಾಕ್ಕೊಂಡ್ರ. ಅವಡೆ ಎಲ್ಲರ ಗುರುಗಳು ಕೂಡ್ತಾರ. ಆ ಮನುಷ್ಯ ಮಾತಾಡ್ತಿದ್ದಿಲ್ಲ. ಹರಿಕಥಾಮೃತ ಸಾರ ಅಂದಂದು ಅವ್ರಿಗೆ ಸಿದ್ಧಿಯಾಗಿತ್ತಂದ್ರೆ ಅವರೊಂದದ್ದೆಲ್ಲ ಖರೆ ಆಗ್ತಿತ್ತು. ಕ್ಷರಾಭಿಮಾನಿ ದೇವತೆಗಳು ಭಯ ಕೂತ್ಬಿಟ್ಟಿದ್ರು, ಹೆಚ್ಚು ಮಾತಾಡ್ತಿದ್ದಿಲ್ಲ. ನಾನು ನೋಡಿದ್ದು ಹೇಳ್ತೇನೆ. ರಾಯಚೂರ ಫಂಕ್ಷನ್ ಆಯ್ತು, ಜ್ಞಾನಕಾರ ಸತ್ಯಪ್ರಮೋದರಿದ್ದರು, ಇವರಿದ್ದು ಇಲ್ಲೇನು ಭಾಳ ಹಳೆ ಸುದ್ದಿ. ಚಾತುರ್ಮಾಸ ಕೂತಿದ್ರು. ನನಗೂ ಯಾರನ್ನ ಉಪನ್ಯಾಸಕ್ಕಿತ್ತು, ಹೋಗಿದ್ದೆ ನಾನು ಅಂಥ ಇಂಥ ಅರ್ಮರ್ಧ ವೇಷದಾಗಿದ್ದೆ. ಅವಾಗ ನಾನು ನೌಕರಿ ಮಾಡ್ತಿದ್ದೆ, ಸ್ವಲ್ಪ ಸಣ್ಣ ಕ್ರಾಫ್ ಬಿಟ್ಟಿದ್ದೆ ನಾನು. ಅವಾಗ ನಲ್ಲೆಲ್ಲ ಕಾಲೇಜಿಗೆ ಹೋಗೋದಿಲ್ಲ, ಲೆಕ್ಚರ್ಗೆ ಅಂತ ತಿಳ್ಕೊಂಡೆ. ಹಿಂಗೆ ನಮ್ಮನ್ನು ಮ್ಯಾಲೆ ಊಟ ಕೂಡಿಸ್ತಿದ್ದಿಲ್ಲ. ನಮ್ಮನ್ನು ಸ್ವಲ್ಪ ನಾವು ಅಪೇಕ್ಷೆ ಮಾಡೋದು, ನಾವು ಹೆಂಗಿದ್ದೀವಿ ಹಾಗಿರ್ಬೇಕು ಅಂತ. ಹೋಗಿದ್ದು ಉಪನ್ಯಾಸಕ್ಕನ ಮಾತಾಡಿಗೆ ಹೋಗಿದ್ದು. ಎಲ್ಲರೊಳಗೂ ಊಟ ಕೊಡೋದು. ಅಲ್ಲಿ ಪಂಡಿತರಾಗ ಊಟ ಕೊಡುವಂಗಿಲ್ಲ. ಅವರೆಲ್ಲ ಚಂಡಿಕಿ ಆಕಾರ ಬಾರಿ ಹಂಗಿದ್ದು ಹಂಗೆ ಇರ್ಬೇಕಲ್ಲಿ. ನಾನು ಅಲ್ಲಿ ಒಂದಿಲ್ಲಿ ಹಿಡ್ಕೊಂಡು ಊಟ ಕೂತಿದ್ದೆ. ನಾನು ಸ್ವಾಮಿಗಳು ಊಟ ಮುಗಿಸ್ಕೊಂಡು ದಕ್ಷಿಣ ಕೊಡ್ಲಿಕ್ಕೆ ಬಂದು ಕಾಣ್ತವೆ. ಇನ್ನು ಎಲ್ಲಿ ಹಾಕಿದ್ದಿಲ್ಲ. ಹಿಂಗೆ ಹಾಕೋದು ಬಂದರು, ನಾನು ನೋಡಿದ್ರು, ನನಗೂ ತೀರ್ಥ ಕೊಟ್ಟರು, ಕೊಡ್ಕೊಡು ಅಂತಂದ್ರು. ಮುಂದೆ ಹೋದ್ರೆ ಹಂಗೆ ಆ ಶಿರಿವಾರ ರಾಮಾಚಾರ್ಯ ಒಂದು ಎಲ್ಲಿ ಹಾಕೊಂಡು ಮುಂದೆ ಹಾಕೊಂಡು ಪಾಪ ವಯಸ್ಸಾಗಿತ್ತು, ಒಂದು ಎಲ್ಲಿ ಹಾಕೊಂಡು ಮಾತಾಡ. ಸತ್ಯಪ್ರಮೋದರು ಆ ಸಂಘಟನೆಗಳು ಹಿಂಗೆ ಬೈದರು, ಒದಾಡಿದರು, ನಾಚಿಕೆಟ್ಟರು, ತಲೆಯದು ನಿಮಗೆ ಕೇಳ ಯಾರನ್ನೂ ಕುಡಿಸಿರಲ್ಲ. ಜಗನ್ನ ಹರಿಕಥಾಮೃತ ಬಟ್ಟೆ ಮತ್ತೆ ಕುಡಿಸ ಅವ್ರು ಏನು ಸ್ವಾಮಿ ನನಗಿಲ್ಲೇ ಸಾಕು, ನಾ ಇಲ್ಲಿ ಇಲ್ಲಪ್ಪ ಮಹಾರಾಯ ಜಗನ್ನಾಥ ನನಗೇನು ಕೊಡ್ತಾನೆ, ನಿನ್ನಂಥ ಸಾಧನ ಯಾರು ಮಾಡ್ಯಾರ ಇರ್ಬೋದು, ನಿನ್ನಷ್ಟು ಪಾರಾಯಣ ಯಾರು ಮಾಡಿದ್ದಾರೆ, ಎಷ್ಟು ಸಲ ಅಂದ್ರೆ ಹರಿಕಥಾಮೃತ ಸಾರ. ಇಂಥ ಮಹಾನುಭಾವ ಸ್ವಾಮಿ ಕರೆದು ಮ್ಯಾಲೆ ಕುಡಿಸಿ ಅವ್ರಿಗೆ ಶಾಲು ಹೊಚ್ಚಿಸಿ
ದಕ್ಷಿಣೆ ಕೊಟ್ಟು ಹೋದ್ರೊಳಗೆ ಅಂಥ ಒಂದು ನೋಡಿಕೆ ಮಂದಿ ಮನುಷ್ಯರು ಅವರು. ನಾನು ಕೈ ಕೈ ಹೇಳಿರುವಲ್ಲ ಚಂದಕರು ಹಿಂಗೆ 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 ಪಾರಾಯಣ ಮಾಡ್ತಾರೆ ಹಿಂಗೆ ಅಂತ ಹೇಳಿದ್ರು. ಆ ಕಾಲು ಬಿಟ್ಟು ಸ್ವಾಮಿ ನಿಮ್ಮ ಮುಂದೆ ಹೇಳೋ ಯೋಗ್ಯತೆ ನನಗಿಲ್ಲ. ಅದು ಕುಡಿದು ಬಿಟ್ಟಿರಿ ನೀವು ಅದನ್ನ. ನಾ ಒಲ್ಲೆ ಹೇಳಲಿಕ್ಕೆ ಇಲ್ಲ, ನೀವು ಕೂತು ಹೇಳ್ರಿ, ನಾ ಕೇಳ್ತೀನಿ. ನಾನು ಪಾರಾಯಣ ಮಾಡೀನಿ, ಅಭ್ಯಾಸ ಮಾಡ್ಲಿಕ್ಕೂ ಇಲ್ಲ, ಬರೀ ಅನ್ಕೋತಿದ್ದೆ ನಾನು ಅಂತ ಹೇಳಿ. ನನಗೆ ಒಂದು 7 ದಿನ ಇದ್ದೆ ನಾನು ಮನೆಯೊಳಗೆ. ಅವರು ಮುಗಿಯೋ ತನಕ ಅಲ್ಲೇ ನನ್ನ ಹತ್ರ ಕೂತಿದ್ರು. ಮುಗಿಯೋ ತನಕ ದಳ ದಳ ಕಣ್ಣೀರು ಕಣ್ಣಾಗ ಅಷ್ಟು ಗ್ರಂಥ ಅಪೀಲ್ ಆಗ್ತಿರ್ತಾವ. ಆ ಶಬ್ದ ಅವ್ರ ಸಂತೆ ಮಾತಾಡ್ತಿದ್ದು. ಇದು ಹರಿಕಥಾಮೃತ ಸಿದ್ಧಿ ಹೇಳಿ ಹೇಳ್ತೇನೆ ನಾನು. ಹಿಂಗೆ ಮಾಡ್ತಕ್ಕಂಥ ಕ್ರಮ ಅದು ಆಯುಷ್ಯದ. ಇನ್ನು ನಿಮಗೆ ಸಾಧ್ಯ ಇದ್ದಕ್ಕೆ ಗ್ರಂಥ ಹೋದ್ರಿ ಹೇಳ್ತಲ್ಲ ಫಲಶ್ರುತಿ ಒಳಗೆ. ಇದನ್ನಂದ್ರೆ ಏನಾಗ್ತದೆ ಅಂತ ತಿಳ್ಕೊಂಡು ಪರಮಾತ್ಮ ಇರ್ತಕ್ಕಂಥವ ಅಂತ ನಿತ್ಯ ಮಂಗಲ ಹರಿಕಥಾಮೃತ ಸಾರಪಡಿಸುವ ಕೃಷ್ಣ ಕೈ ಹಿಡಿಯುವನು ಪರಮಾತ್ಮ. ಅವ್ರು ಹಿಂದಿಂದ ಅಂತ ಯಾರು ಹರಿಕಥಾಮೃತ ಕೊಡ್ತಿದ್ರು. ಆ ಭಾಗ್ಯ ದಾಸ ಕೊಟ್ಟಾಗ ನಿಮಗೆ ಕನ್ನಡ ಬರ್ತದೆ, ಪಾರಾಯಣ ಮಾಡ್ಲಿಕ್ಕೆ ಸಾಧ್ಯತೆ ಎಷ್ಟು ಸಾಧ್ಯತೆ ಅಷ್ಟು ನೀವು ದಿನ ಮಾಡದೇ ಇರಲಿ, ಮಾಡ್ಕೋತಿರಿದ್ರೆ ಆ ಪುಣ್ಯ ನೋಡ್ರಿ ಹೆಂಗಿರ್ತದೆ. ಮುಂದೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀವು ಕಟ್ಟಿಟ್ಟು ಬುತ್ತಿ ತಿಳ್ಕೊಂಡ್ಬಿಡ್ತೀವಿ ಅಂತ ಭಾವನೆ ನಾನು ನೋಡಿ ಅಂತ ಅಕ್ಷತಾತ್ಮ ಶುರು ಮಾಡ್ತಾ ಇದರೊಳಗೆ 34 ಕಕ್ಷೆ ಹೇಳ್ಬಿಟ್ಟ. ಅಂಕಿ ಹಾಕೋತ ಹೋಗಿ ಅಂಕಿ ಹೇಳ್ಕೊತ ಹೋಗ್ತೀನಿ ನಾನು. ಒಂದನೇ ಕಕ್ಷ ದೇವತೆಗಳ ತಾರತಮ್ಯ. ಪ್ರಥಮ ಕಕ್ಷೆ ಯಾರ್ದು? ಪರಮಾತ್ಮ. ಆಮೇಲೆ ಲಕ್ಷ್ಮೀ ದೇವಿ, ವಾಯುದೇವರು, ಹಿಂಗೆ ಬರ್ಕೋತ ಹೋಗ್ತಾರೆ. ಅಲ್ಲಿ ಹಿಂದೆ ಹೇಳ್ಯಾರಲ್ಲ, ಅದನ್ನಿಷ್ಟು ಸಂಗ್ರಹ ಬಂದ ಪದ್ಯ ಮಾಡ್ತಾನೆ. ಅದಕ್ಕೆ ಈ ಪದ್ಯಕ್ಕೆ ಭಾಳ ಮಹತ್ವ. ಅಲ್ಲೇನು ಹೇಳ ಇದ್ರಾಗ ಬೇರೆ ಇಲ್ಲೇ ಇಲ್ಲ, ಸಂಪೂರ್ಣ ಭಗವಂತ ತಿಳ್ಕೊ. ಪ್ರತಿ ಶಬ್ದ ಪ್ರತಿ ಅಕ್ಷರದಾಗ ಹರಿಕಥಾಮೃತ ಬರೆಯುವ ಮುಂದೆ ಜಗನ್ನಾಥದಾಸರು ಬರೀಬೇಕಂತ ಕೂತ್ಕೋಬೇಕು. ಆಗಲೇ 45 ವರ್ಷ ಆಗಿತ್ತು. ಬರ್ಕೋತ ಕೊಡ್ಬೇಕು. ಮಾನ್ವಿ ಒಳಗೆ, ರಿಟ್ಟಿ ಒಳಗೆ, ಕರ್ಜಿಗಿ ಒಳಗೆ ಬರ್ಕೋತ ಕೂತಿರ್ಬೇಕು. ಹಿಂಗೆ ಬರಿಬೇಕು. ಕಂತ ಹಿಂಗೆ ಅಳ್ಬೇಕಂತ, ಮತ್ತು ನಗಬೇಕಂತ, ಮತ್ತು ಬರಿಬೇಕಂತ, ಮತ್ತು ಕಣ್ಣು ಒರೆಸ್ಬೇಕು, ನಗಬೇಕು. ಶಿಷ್ಯಂದ್ರೆ ಕೇರು, ಸ್ವಾಮಿ ಹಿಂಗೆ ಯಾಕೆ ಮುಂದೆ ಹುಚ್ಚನ ಮಾಡ್ತೀರಿ ಅಂತ. ನಗ್ತೀರಿ, ಹೇಳ್ತೀರಿ, ನೀವೊಬ್ಬರು ಅಲ್ಲಿ ಪಾದವ್ರೆ ನಗುವರು, ರೋಧಿಸುವರು, ನಾಟ್ಯ ಮಾಡುವರು, ರಂಗನಿಂದ ಕೊಂಡಾಡುವ ಹೇಳ್ತಾರಲ್ಲ, ಹಂಗೆ ಕೂತೋ ಹೊತ್ತಿನಾಗ ಬರ್ಬೇಕಂತ ಶಿಷ್ಯಂದ್ರೆ ಹಿಂಗೆ ಯಾಕೆ ಮಾಡ್ತೀರಿ ಅಂತ ಹೇಳಿದಂತ. ಈ ಗ್ರಂಥ ಮುಗಿಲಿ ಆಮೇಲೆ ಹೇಳ್ತಾರೆ ಅಂತ ಹೇಳಿ. ಗ್ರಂಥ ಮುಗೀತು ಬರೆಯೋದು. ಅಷ್ಟೇ ಕೇಳಿ ಶಿಷ್ಯಂದು ಸ್ವಾಮಿ ಮತ್ತು ಆ ಪ್ರಶ್ನೆ ಹೋಯ್ತು, ಉತ್ತರ ಕೊಟ್ಟಂತ ಹೇಳಿದ್ರಂತ ಅವರು. ಅಜಾಯ ನಮಃ, ಆನಂದಾಯ ನಮಃ, ಇಂದ್ರಾಯ ನಮಃ. ಒಂದು ಅಕ್ಷರಕ್ಕೆ ಒಂದು ದೇವತೆ ಇದ್ದಾರೆ. ಆ ಅಕ್ಷರಾಭಿಮಾನಿ ದೇವತೆಗಳು ಅಲಂಕಾರ ಮಾಡಿಕೊಂಡು ನಾವು ಹೆಂಗೆ ಸ್ವಾಮಿಗಳು ಬಂದಾಗ ಮುದ್ರಕ್ಕೆ ಅಕ್ಷತಕ ಕುಸ್ತಿ ಹಿಡಿದೇವಲ್ಲ, ಬ್ಯಾಡ ಅಂದ್ರೂ ಹಿಡಿಯವಲ್ಲ ನಾವು. ಹಂಗಿದ್ರೆ ಚಂದ ಇರ್ತದ, ಹೌದಿಲ್ಲ? ಇವ್ರು ತಪ್ಪ ಹೇಳ್ತಿರ್ತಾರ, ಇದ್ಲಗತ್ತೆ ಊಟ. ಹಂಗೆ ಅಕ್ಷರಾಭಿಮಾನಿ ದೇವತೆಗಳು ಆ ಈ ಅಕ್ಷರವಲ್ಲ, ದಾಸರು ಸ್ಪರ್ಧೆ ಮಾಡ್ಕೊಂಡ ನನ್ನ ತೋಡ್ರಿ ಅವ್ರ ದರ್ಶನ ಅಷ್ಟು ಬದಿ ಅವ್ರು ತೋಡ್ ದಾಸರಿಟ್ಟಾರೆ. ಇಂಥ ಹರಿಕಥಾಮೃತ ಸಾರದವ್ರು ವೈಶಿಷ್ಟ್ಯ ಅಂದ್ರೆ ಮುಗೀತು. ಇನ್ನು ಆ ಭಾಗ್ಯ ಇಲ್ಪ ನನಗೆ ಯಾಕೆ ಮಾಡ್ಕೊಂಡ್ರೆ ಅಕ್ಷರಾಭಿಮಾನಿ ದೇವತೆಗಳು ಅಂತಿದ್ರಂತೆ. ನಾವು ಒಂಚೂರು ದೇವ್ರ ಸೇವೆ ಮಾಡ್ತೀವಪ್ಪ, ನಮಗೆ ಭಾಗ್ಯ ಕೊಡ್ರಿ. ಮುಂದೇನಿದನ್ನ ಏನು ಕೆ ಅಂತಾರೋ, ಮುರಳೀಧರ ಅಂತಾರೋ, ಏನೋ ಕಲಘಟಿಯವರು ಅಂತಾರೋ ಗೊತ್ತಿಲ್ಲ. ಆಗ ಪುಣ್ಯ ಒಂಚೂರು ನಾವು ಬರ್ತಾವೆ. ಮತ್ತೆ ಅವ್ರು ಪ್ರಾಣ ಮಾಡಿ ಆ ದೇವತೆಗಳು ಅಂದ್ರೆ ನಮ್ಗೆ ಅಂತ ಹಂಗೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸಾರ ಕೊಡ್ರಿ. ಈಗ ಬಹಳಷ್ಟು ಪ್ರಚಾರ ಇರಲಿಲ್ಲ ಅಂತ ನಾನು ಬಂದೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಕೇಳವೆ ಪರಮ ಭಕ್ತರು ಇದನ್ನು ಆದರಬೇಕು ಅಂತಕೊಂಡು ಹೇಳಿ ಒಂದನೇ ಕಕ್ಷೆ ಯಾರು? ಪರಮಾತ್ಮ. ನೋಡ್ರಿ ಆ ಶಬ್ದ ಏನವಲ್ಲ, ಇವೆಲ್ಲ ಸುಧಾ ನ್ಯಾಯ ಬರ್ತಾರೆ. ಎಲ್ಲಿ ಶಬ್ದ ತಂತದ್ದಾಗಿ ಹಂಗೆ ಉದಾಹರಣೆ ಕೊಡ್ತೀನಿ. ನಿಮ್ಮ ಮನೆಯಾಗ ಯಾರ ಮನೆಯಾಗ ಇವತ್ತು ಅಕಸ್ಮಾತ್ ವಿಜಯವಾಣಿ ಪೇಪರ್ ಬರ್ತಿದ್ರೆ ನಮ್ಮ ಸ್ವಾಮಿಗಳದು ಒಂದು ದರ ಮಂಗಳವಾರ ಹಾಕ್ತಾರೆ. ಇವತ್ತು ಹಾಕ್ಯಾರ ಯಶೋಧ ಆಡಿಸಿದಂತ ಹಾಕಿರ್ತಾರೆ. ಯಾಕಂತ ಹೇಳಿದ್ರೆ ಏನು ಸುಕೃತವು ಪುಣ್ಯ ಮಾಡಿದವರು ಯಶೋಧಾದೇವಿ ಅಂತಾರಲ್ಲ, ಅದನ್ನ ಬರ್ದಾರ. ಈ ಸುಕೃತ ಶಬ್ದ ಭಾಗವತದ್ದು ಅಂತ ಸಾಮರ್ಥ್ಯ. ಇಷ್ಟು ಸಾಮರ್ಥ್ಯ ಇದನ್ನೂ ಓದ್ಯಾರ, ಅದನ್ನೂ ಓದ್ಯಾರ. ಇದು ವೈಭವ. ಏನು ಸುಕೃತ ಮಾಡಲು ಯಶೋಧಾದೇವಿ ಅಂತ ದಾಸರ ಹಾಡಿಲ್ಲ. ಈ ಸುಕೃತ ಶಬ್ದ ಭಾಗವತಾಗ 10ನೇ ಸ್ಕಂದಾಗ ಇಂತಲೇ ಬಂದಂತ ಅದು ದಾಸರು ಅಲ್ಲೇ ತೊಗೊಂಡ್ರ ಆ ಶಬ್ದನ, ಬೇರೆ ಹೋಗಿಲ್ಲ. ಅದನ್ನು ಬೇರೆ ತೊಗೊಳಿಕ್ಕೆ ಆಗಿಲ್ಲ ಅವರಿಗೆ.
ಹರಿಕಥಾಮೃತ ತುಂಬ ಭಾಗವತದ ಭಾರತದ ತಿಳ್ಕೊಂಡ್ರೆ ಅಷ್ಟು ಅದ್ಭುತವಾಗಿತ್ತು. ಅದಕ್ಕೆ ಶಬ್ದ ವೈಶಿಷ್ಟ್ಯ ನೋಡಿ. ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ದೋಷ ವಿದೂರ ಜ್ಞಾನಾನಂದಬಲ ಐಶ್ವರ್ಯ ಗುಣಪೂರ್ಣ ಮೂರು ಗುಣವರ್ಜಿತ ಸಗುಣ ಸಾಕಾರ ವಿಶ್ವಸ್ಥಿತಿಲಯೋದಯ ಕಾರಣ ಕೃಪಾ ಸಾಂದ್ರ ನರಹರೇ ಸಲಹೋ ಸಜ್ಜನರ. ದಾಸರು ತಮ್ಮೊಳಗೆ ಕೇಳ್ಕೊಂಡೇ ಇಲ್ಲ, ಪರಮಾತ್ಮ ಸಜ್ಜನ ಸಲಹೆ ಮಾಡಪ್ಪ, ತಮ್ಮ ಸ್ವಾರ್ಥ ನೋಡಿದ್ರೆ ಹೌದಲ್ಲ, ನನ್ನ ಸುದ್ಧಾರ ಮಾಡು, ನನ್ನ ಹೆಂಡತಿ ಉದ್ಧಾರ ಮಾಡು, ಮಕ್ಕಳು ಏನಿಲ್ಲ, ಸಲಹೋ ಸಜ್ಜನರ. ಸ್ವಾಮಿ ಪರಮಾತ್ಮ ಜಗತ್ತಿಗೆ ಸಜ್ಜನರು ಇದ್ದಾರೆ, ವಿಷ್ಣು ಭಕ್ತರು ಅಂತ ಯಾರಿದ್ದಾರ ಅವರು ಸಲಹು ಪ್ರಾರ್ಥನೆ ಮಾಡ್ಕೋತಾರೆ. ಎಷ್ಟು ವಿಶಾಲ ಹೃದಯ ಎಲ್ಲ ಇದೆ. ಸರ್ವೇ ಜನಾ ಸಿಕ್ಕಿನೋ ಒಂದು ಪ್ರಿನ್ಸಿಪಲ್ ನೋಡಿಕೊಂಡು ಅಂತ ಇದ್ದಾರೆ. ಆ ರೀತಿ ಒಂದು ಶಬ್ದ ಅರ್ಥ ಆಗಲಿ, ಅಷ್ಟು ಭಗವಂತ ವರ್ಣಗಳಿವಲ್ಲ ಅಂತ ನೋಡಿ. ಶ್ರೀರಮಣ ವನ್ಯ ವೈಶಿಷ್ಟ್ಯ. ಪರಮಾತ್ಮ ಲಕ್ಷ್ಮೀ ದೇವಿ ಪರಮಾತ್ಮ ಆಗಿರ್ತ ಕಣ್ಣಾಗಿರ್ತಕ್ಕಂಥ ಅದು ನಿಮ್ಗೆ ಗೊತ್ತು. ಶ್ರೀರಮಣ ಸರ್ವೇಶ ಎಲ್ಲರಿಗೂ ದೇವನಾಗಿರ್ತಕ್ಕಂಥವ, ಎಲ್ಲರಿಗೂ ಶ್ರೇಷ್ಠನಾಗಿರ್ತಕ್ಕಂಥವ. ಆದ್ದರಿಂದ ಹೇಳ್ತಾ ಇದ್ದಾರೆ ಸರ್ವೇಶ. ಸಾರಭೋಕ್ತ ಸರ್ವಗ ಅನ್ನೋ ಮತ್ತೊಂದು ಶಬ್ದ, ಒಂದು ಶಬ್ದ ವೈಶಿಷ್ಟ್ಯ. ಸರ್ವಗ ಸರ್ವತ್ರ ಗಚ್ಚತಿ, ಎಲ್ಲ ಕಡೆಗೆ ಅವನು ವ್ಯಾಪ್ತಿಸಿದ. ಸಾರಭೋಕ್ತ ನಾವೇನು ನಿತ್ಯ ಪದಾರ್ಥ ಇಟ್ಟಿದ್ದು ಊಟಕ್ಕೆ ಇಟ್ಟು ಬಂದ ಪರಮಾತ್ಮ ಅದನ್ನು ಉಣ್ಣುದಿಲ್ಲ, ಅದಿರ್ತಕ್ಕಂಥ ಸಾರವನ್ನು ಮಾತ್ರ ಕುಡಿತಾನೆ ಪರಮಾತ್ಮ ಇರ್ತಕ್ಕ, ಅದನ್ನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ ಅಂತ ಮುಂದೆ. ಸ್ವತಂತ್ರ ಹೌದಾ ಮತ್ತೊಂದು ವಿಶಿಷ್ಟ. ಎಲ್ಲ ಅವನ ವರ್ಣೆಗಳು ಪರಮಾತ್ಮ ಹೇಗಿದ್ದಾನೆ ಅವನ ಬಗ್ಗೆ ಮತ್ತೊಬ್ಬ ಅವನಂತ ಸ್ವತಂತ್ರ ಯಾರೂ ಇಲ್ಲ, ಅವನೇ ಸ್ವತಂತ್ರ ಅಸ್ವತಂತ್ರಂ ದ್ವಿಧಂ ತತ್ವ ಮಿಷ್ಯತೆ. ಸ್ವತಂತ್ರೋ ಭಗವಾನ್ ವಿಷ್ಣು ಭಾವ ಭಾವೋ ದ್ವಿಧೇ. ಆಚಾರ ಮತ್ತು ಸ್ವತಂತ್ರ ಶಬ್ದ ಆಚಾರ ಮೂಲ ಗ್ರಂಥ 37 ಗ್ರಂಥ ಅಲ್ಲಿ ಶಬ್ದ ಸ್ವತಂತ್ರ ಅಲ್ಲಿರೋ ಹೆಂಗೆ ತಂದು ಶಬ್ದ ಹಾಕ್ತಾರೆ ನೋಡಿ, ಅದಕ್ಕೆ ಅಂತಿರೋದು ಸುಧಾ ಅಣುಸುಧಾ ಅಂತ ಯಾಕಂದ್ರೆ ಗೊತ್ತಾರೆ ಇವಾಗ ಅಲ್ಲಿ ಶಬ್ದ ನೋಡ್ತಾರೆ. ಸರ್ವಗ ಶಬ್ದ ಅಲ್ಲಿತ್ತು, ಅದನ್ನು ತೊಗೊಂಬೋದು ಇಲ್ಲಿ ಹಾಕಿರ್ತಾರೆ. ಆ ಮಂತ್ರ ಅಂದಂಗತ್ತೆ ಇಲ್ಲಿ ಅಂತ ಇದ್ದಾರೆ ಸರ್ವಗ. ದೋಷ ವಿದೂರ ಭಾಷೆ ಶಬ್ದ ನಾರಾಯಣ ಗುಣ ಸರ್ವಿ ದೋಷವರ್ಜಿತಂ ಅದ ದೋಷ ವಿದೂರ ಪರಮಾತ್ಮ ದೂರದಿಂದ ಕರ್ತಕ್ಕಂಥವ. ಅನಂತ ಕಲ್ಯಾಣ ಗುಣಪರಿಪೂರ್ಣ, ಪ್ರತಿ ವಿಷಯದಲ್ಲಿಯೂ ಕೂಡ ಸರ್ವ ಪ್ರಕಾರದಲ್ಲಿ ಪರಿಪೂರ್ಣ ಆಗಿರ್ತಕ್ಕಂಥವ. ಪೂರ್ಣಮದಃ ಪೂರ್ಣಮದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯಂತೆ ಭಗವಂತರನ್ನ ಹೇಳ್ತಾ ಇದ್ದಾರೆ. ಮೂರು ಗುಣ ವರ್ಜಿತ, ಅವನಮ್ಮ ಸಾತ್ವಿಕ ರಾಜಸ ತಾಮಸ ಗುಣ ಯಾವಿಲ್ಲ, ಗುಣಗಳ ಮ್ಯಾಲ ಭಗವಂತ. ಗುಣಗಳ ಹಿಮಾನಿ ಲಕ್ಷ್ಮೀದೇವಿ, ಆಮೇಲೆ ಲಕ್ಷ್ಮಿಗೆ ದೊಡ್ಡವನ ಮೇಲೆ ಗುಣ ಸಂಬಂಧವಾಗಿಲ್ಲ. ಇಲ್ಲ ಪರಮಾತ್ಮ ಸಾತ್ವಿಕ ಇದ್ದಾನ, ತಾಜಸಿದ್ದ ಇಲ್ಲ ಅಂತ ಅರ್ಥ ಆಗ್ತಾ ಇದ್ದಾರೆ. ಆ ರೀತಿ ಮುಂದೆ ವಿಶ್ವ ಸ್ಥಿತಿ ಲಯೋದಯ ಕಾರಣನು. ವಿಶ್ವ ಪ್ರಪಂಚ ಜಗತ್ತು, ಸ್ಥಿತಿ ಲಯ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇಷ್ಟಕ್ಕೂ ಭಗವಂತನೇ. ಸೃಷ್ಟಿ ಹುಟ್ಟಲಿಕ್ಕೂ ಅವನ ಕಾರಣ, ಲಯಕ್ಕೂ ಅವನೇ ಕಾರಣ, ನೋಡೋನು ಅವನ ಕಾರಣ. ಬೇರೆ ಬೇರೆ ನೇಮಿಸಿರ್ತಾನೆ ಇಷ್ಟ, ಬ್ರಹ್ಮದೇವರನ್ನ ಒಬ್ಬರು ನೇಮಿಸ್ತಿರ್ತಾನೆ. ಎಲ್ಲ ಕೆಲಸ ಮಾಡ್ತಕ್ಕಂಥ ಪರಮಾತ್ಮ ಅಲ್ಲಿ ಅಂತರ್ಯಾಮಿ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥವ. ಅದು ವಿಶ್ವದ ವಿಶ್ವದ ಜಗತ್ತು ಅಂತ ಅರ್ಥ. ಅದರ ಸ್ಥಿತಿ ಸೃಷ್ಟಿ ಸ್ಥಿತಿ ಆಗಲಿಕ್ಕೆ, ಸ್ಥಿತಿ ಇರೋದು ಲಯ, ಅದು ಲಯ ಆಗಲಿಕ್ಕೆ ಭಗವಂತ ಕಾರಣನು ಅಂತಾರ. ವಿಶ್ವದ ಸೃಷ್ಟಿ ಲಯ ಭಗವಂತ ಕೃಪಾ ಸಾಂದ್ರ. ಇಂಥವಿದ್ರು ಕೂಡ ದೊಡ್ಡವಂತೆಲ್ಲೋ ಕೊಡಲ್ಲ, ಕೃಪಾ ಸಾಂದ್ರ. ನೀವು ಅಂತಕ್ಕಂಥ ನಿಮ್ಮ ಮನೆ ಬರ್ತಕ್ಕಂಥ ಪರಮಾತ್ಮ ಕೃಪೆಯ ಸಾಗರ, ಸಾಂದ್ರ ಸಮುದ್ರ ಅಂತ ಅರ್ಥ. ಕೃಪಾ ಸಾಂದ್ರ, ಕೃಪಾ ಸಾಂದ್ರ ಇಂಥ ಪರಮಾತ್ಮ ಹೆಂಗೆ ಲಕ್ಷ್ಮೀ ನರಸಿಂಹ ಕಾಯೋ ಸಜ್ಜನರ. ಏನು ಮಾಡಿದಿಂದ ಪ್ರಹ್ಲಾದನ ಕಾಯ್ದೇನೆ, ಆ ರೀತಿ ನಮ್ಮನ್ನು ಕಾಯ್ದಿನ ಪ್ರಾರ್ಥನೆ ಮಾಡ್ಕೋತಾರ. ಇದು ಮೊದಲು ಇಲ್ಲಿಂದ ಪ್ರಾರಂಭ ಆಗ್ತದೆ ತಿಳ್ಕೊಡಿ. 1ನೇ ಕಕ್ಷೆ ಮುಗಿತಲ್ಲಿ ಇಲ್ಲಿ ಹೌದಾ, ಒಂದು 2ನೇ ಕಕ್ಷೆ. 2ನೇ ಕಕ್ಷೆ ಯಾರು ಹೇಳ್ಬೇಕು ಅಲ್ಲಿ ನೋಡಿ ಹೆಂಗೆ ಒಂದೊಂದು ಶಬ್ದ ಬೇರೆ ಇಲ್ಲಿದ್ದ ಬರೀ ವರ್ಣನ. ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯ ಸುಖ ಸಂಪೂರ್ಣೆ ನಿತ್ಯ ನಿತ್ಯ ಜಗದಾಧಾರೆ ಮುಕ್ತ ಮುಕ್ತ ಗುಣವಿನುತೆ ಚಿತ್ತೈಸು ಭಿನ್ನಪವ ಶ್ರೀ ಪುರುಷೋತ್ತಮನ ವಕ್ಷೋ ನಿವಾಸಿನಿ ಭೃತ್ಯ ವತ್ಸಲೆ ಕಾಯೆ ಶ್ರೀ ಜಗನ್ಮಾತೆ ವಿಖ್ಯಾತೆ. ನೋಡಿ ಎಷ್ಟು ಚಂದ ಶಬ್ದ ನೋಡ್ತಾರೆ, ಸುಂದರವಾಗಿರ್ತಕ್ಕಂಥ. ಏನಕ್ಕೋ ತಡ್ಡಾಡಿರಿ ನಿಮ್ಮ ಮ್ಯಾಗ ಮಕ್ಕಳು ಮೊಮ್ಮಕ್ಕಳು ಪರಿಣಾಮ ಆಗ್ತಾಯಿವಲ್ಲ, ಎಲ್ಲೋ ಹತ್ತ ಮುಂದೊಂದು ಅಂತಾರೆ. ನಿತ್ಯ ಮುಕ್ತಳೆ ಸಾವಿಗೆ ಆಕಿ ಮತ್ತೆ ಬಂದು ಮೋಕ್ಷಕ್ಕೆ ಹೋದು ಲಿಂಗದೇಹ ಭಂಗ ಆತು ಇಂಥ ವನಿಕೆಕಿಗೆ ಯಾವಾಗಿದ್ದು ಮುಕ್ತ ಆಗಿರ್ತಕ್ಕಂಥ ನಿತ್ಯ ಮುಕ್ತಳೆ. ಅನಾದ್ಯಂತ ಕಾಲಿರ್ತಕ್ಕಂಥ ರಮಾದೇವಿ ಲಕ್ಷ್ಮೀದೇವಿ ಈಶಾಧೀನರು ಮತ್ತು ನಿತ್ಯ ಮುಕ್ತ. ಮತ್ತೆ ಮೋಕ್ಷಕ್ಕೆ ಹೋಗ್ಬೇಕು ಅಂತಿಲ್ಲೇ ಇಲ್ಲ. ನಮ್ಮ ಹಂಗ ನಿಮ್ಮ ಹಂಗ ಮೋಕ್ಷಕ್ಕೆ ಹೋಗ್ಬೇಕು, ಮೋಕ್ಷ ದೂರದ ಅವೆಲ್ಲ ಇಲ್ಲ. ನಿತ್ಯವಾಗಿರ್ತಕ್ಕಂಥ ನಿರ್ವಿಕಾರಳೆ, ಯಾವುದೇ ವಿಕಾರ ಇಲ್ಲ. ಗುಣಗಳ ವಿಕಾರ ತ್ರಿಗುಣಗಳು ಸತ್ವ ರಜಸ್ಸು ಗುಣ ಅಗ್ರಗಳಿಂದ ಅರ್ಥ. ನಿರ್ವಿಕಾರ ಗುಣತ್ರಯಗಳಿಂದ ವಿಕಾರ ಶಿವರಾಗಿರ್ತಕ್ಕಂಥ ಲಕ್ಷ್ಮೀದೇವಿ. 3ನೇ ನೋಡ್ರಿ ನಿತ್ಯ ಸುಖ ಸಂಪೂರ್ಣೆ.
ಖರೆ ಪೂರ್ತಿ ಸುಖ ಭಗವಂತ ಒಬ್ಬವನ. ಅದ ನಂತರ ಯಾರು? ಲಕ್ಷ್ಮೀದೇವಿ. ನಿತ್ಯ ಸುಖ ಸಂಪೂರ್ಣೆ. ಲಕ್ಷ್ಮೀದೇವಿಯು ನಿತ್ಯಾನಂದವಾಗಿರ್ತಕ್ಕಂಥ, ನಿರಂಜನ ಆಗಿರ್ತಕ್ಕಂಥ, ನಿರುಪಮಗಂತ ಪರಮಾತ್ಮ ಹೆಂಡತಿ ಆಗಿದ್ದರಿಂದ ಯಾವಾಗಲೂ ಸ್ವರೂಪ ಆನಂದ ಯುಕ್ತಳು. ಯಾರಕ್ಕೆ? ಲಕ್ಷ್ಮೀದೇವಿ. ನಿತ್ಯ ಮುಕ್ತಳು, ನಿರ್ವಿಕಾರಳೆ ಅಂತಾರೆ ಮುಂದುವರೆದು. ನಿತ್ಯ ಮುಕ್ತಾಮುಕ್ತ ಗುಣವೇನುತ್ತೆ. ಅರ್ಥ ಭಾಷಂದ. ಮುಕ್ತರು ಆಕೆ ಸ್ತೋತ್ರ ಮಾಡ್ತಾರ, ಅಮುಕ್ತರು ಸ್ತೋತ್ರ ಮಾಡ್ತಾರ ಆಕೆನ. ಯಾರನ್ನ? ಲಕ್ಷ್ಮೀದೇವಿ. ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇದು ಎರಡು ಪ್ರಕಾರ ಸಾಧನ ಒಳಗಿದಾಗ. ಒಂದೇದು ಇಲ್ಲಿ ಸೃಷ್ಟಿ ಆಗಲ ಬರೀ ಜನರು ಬರ್ತಾರ, ಇಲ್ಲಿ ಸಾಧನ ಮಾಡ್ತಾರ, ಆಮೇಲೆ ಮೋಕ್ಷ ಹೋಗುವಂತ ಒಂದರ್ಥ. ಇನ್ನೊಂದು ವಿರಿಜಾನದಿ ಸ್ನಾನ ಲಿಂಗ ದೇಹವನ್ನು ಭಂಗ ಹೊಂದಿ ಮುಕ್ತರ ದಿನ ಸಮ ಮತ್ತೊಂದು ಎರಡು ನಮೂನೆ ಇರ್ತಕ್ಕಂಥದ್ದು. ಮುಕ್ತರು ಅಮುಕ್ತರು. ಮುಕ್ತರು ಆಕಿನ ಪೂಜೆ ಮಾಡ್ತಾರೆ, ಅಮುಕ್ತರು ಪೂಜೆ ಮಾಡ್ತಾರೆ ಆಕೆ. ಯಾರನ್ನ? ಲಕ್ಷ್ಮೀ. ಮುಕ್ತ ಮುಕ್ತ ಗಣ ಗುಣ ಅಲ್ಲ, ಗಣ. ಮುಕ್ತ ಮುಕ್ತ ಗಣ ವಿನುತೆ. ಮುಕ್ತ ಮುಕ್ತರ ಗಣಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವಳು. ಅರ್ಥಾತ್ ಮುಕ್ತ ಮುಕ್ತ ಗುಣ ಗಣ ವಿನುತೆ. ಚಿತ್ತೈಸು ಭಿನ್ನಮವ ಅಂತಾರ. ಅವ್ವ ಚಿತ್ತೈಸು ಭಿನ್ನಪವ. ಮಾತು ಕೇಳ್ತೀಯಾ? ಚಂದ ಕೂಸ್ಕೇದೆ ಕೇಳ್ತಾರ. ಚಿತ್ತೈಸು ಭಿನ್ನಪವ. ಭಿನ್ನಪ್ಪ ಅಂದ್ರೆ ರಿಕ್ವೆಸ್ಟ್ ಅಂತ ಅರ್ಥ. ಭಿನ್ನೈಸು, ನನ್ನ ಮಾತು ಕೇಳ್ತೀಯಾ? ಚಿತ್ತೈಸು ಭಿನ್ನಮನ. ಪುರುಷೋತ್ತಮನ ಲಕ್ಷ್ಮಿ ಇರ್ತಕ್ಕಂಥ ನಿಂದಿಗೆ ಭೃತ್ಯ ವತ್ಸಲೆ ಅಂತ ತಾಯಿ ಇರ್ತಕ್ಕಂಥ ತ್ರಿಜಗನ್ ಮಾತೆ ವಿಖ್ಯಾತೆ. ತ್ರಿಜಗನ್ ಮಾತೆ. ಅವ ತ್ರಿಜಗನ್ ಪಿತಾ. ಇತ್ತಿಗೆ ತ್ರಿಜಗನ್ ಮಾತೆ. ಮಾತಾಚ ಕಮಲಾದೇವಿ, ಪಿತಾಚ ಮಧುಸೂದನ, ಬಾಂಧವ ವಿಷ್ಣು ಭಕ್ತಾಶ್ಚ. ಅವ್ರಲ್ಲಿ ಹೇಳ್ತಾರೆ ಖರೆ ತಾಯಾರು ಲಕ್ಷ್ಮಿ ಅಂತ ಹೇಳ್ಬೇಕಿದ್ದ. ಅಷ್ಟಪೂರ್ತಿ ತಾಯಿ. ಖರೆ ತಾಯಿ ಯಾರು? ಲಕ್ಷ್ಮೀ. ಖರೆ ತಂದೆ ಯಾರು? ಪರಮಾತ್ಮ. ಮಾತಾಚ ಕಮಲಾದೇವಿ, ಪಿತಾಚ ಮಧುಸೂದನ. ಬಾಂಧವ್ರು ಯಾರು ಗೊತ್ತಾ ನಿಮಗೆ? ಈ ಹಳೆ ಬಾಂಧವ್ರು ಅವ್ರು ಯಾರಲ್ಲ. ಯಾವ ಭಕ್ತರೋ ಗೊತ್ತಿಲ್ಲ, ಏನಾಗ್ತೋ ಗೊತ್ತಿಲ್ಲ. ಬಾಂಧವ ವಿಷ್ಣು ಭಕ್ತ ಅಷ್ಟೇ. ಖರೆ ಬಾಂಧವರು ವಿಷ್ಣು ಭಕ್ತ ನಮಗೆ. ಯಾಕೆ? ವಿಷ್ಣು ಭಕ್ತ ಸಂಧಿ ಸ್ನೇಹ ಮಾಡಿದರೆ ಅಷ್ಟೋತ್ತರ ಕಂಪನಿ, ವಿಷ್ಣು ಸಹಸ್ರದ ಕಂಪನಿ, ಇಂಥ ಪುರಾಣದ ಕಂಪನಿ, ಅಲ್ಲಿ ಸ್ವಾರ್ಥ ಇರೋದಿಲ್ಲ. ಹೌದಾ? ಖರೆ ಬಾಂಧವರು ನೀವು ಅಂತಾರೆ ಮಹಾನುಭಾವ. ಅಲ್ಲಿ ಹೇಳ್ತೆ ಆ ರೀತಿಯಾಗಿ ತ್ರಿಜಗನ್ ಮಾತೆ ಅಂತ ಮಾತೆ ವಿಖ್ಯಾತೆ. ಭಾಳ ಪ್ರಸಿದ್ಧಿ ದೇವಾಲಯ ಅಂತ ಹೇಳ್ತಾರೆ. ಲಕ್ಷ್ಮಿ ಭಾಳ ಪ್ರಸಿದ್ಧ. ಈಗ ನಾರಾಯಣ ಸರಸ್ತಾರ, ಲಕ್ಷ್ಮಿ ಬರಲೇಬೇಕಾದ. ಯಾಕೆ? ದುಡ್ಡು ಬೇಕಲ್ಲ ಎಲ್ಲದಕ್ಕೂ. ಲಕ್ಷ್ಮಿ ತ್ರಿ ವಿಖ್ಯಾತೆ ಅಂತ ಮಹಾತ್ಮ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮುಂದುವರೆದು ಇಲ್ಲಿ ಯಾರು ಮುಗಿತು? ಲಕ್ಷ್ಮೀ ಸ್ತುತಿ. ಇಲ್ಲಿ ಮೂರನೇ ಪದ್ಯದ ನೋಡಿ, ಮೂರನೇ ಕಕ್ಷ ಅಂತ. ಇದು ಈ ಪದ್ಯ ಲಕ್ಷ್ಮೀ ಪರವಾಗಿಯೂ ಅರ್ಥ ಆಗ್ತದೆ, ಬ್ರಹ್ಮಪರವಾಗಿಯೂ ಅರ್ಥ ಆಗ್ತದೆ. ಎರಡೂ ಅರ್ಥ ಆಗ್ತದೆ. ಲಕ್ಷ್ಮೀ ಹಿಡಿದು ಹೆಂಗಂತ ರೋಮ ಕೂಪಗಳೊಳು ಪೃಥಕ್ ಪೃಥಕ್ ಆ ಮಹಾಪುರುಷನ ಸ್ವಮೂರ್ತಿಯ ತಾಮರಸ ಅಜಾಂಡಗಳ ತದ್ಗತ ವಿಶ್ವರೂಪಗಳ ಶ್ರೀ ಮಹಿಳೆ ರೂಪಗಳ ಗುಣಗಳ ಸೀಮೆಗಾಣದೆ ಯೋಚಿಸುತ್ತ ಮಮ ಸ್ವಾಮಿ ಮಹಿಮೆ ಯಜಂತುಟು ಎಂದು ಅಡಿಗಡಿಗೆ ಬೆರಗಾದೆ. ನಾನು ಬೆರಗಾದೆ ಅಂತ ದಾಸ ಅಂತಾರೆ. ನನಗೆ ಆಶ್ಚರ್ಯ ಆಗ್ತಂತ. ಆಕೆ ನೋಡಿ ಎರಡೂ ಪದ್ಯ ಅರ್ಥ, ಹಂಗೂ ಹೇಳ್ತೀನಿ ಹಿಂಗೂ ಹೇಳ್ತೀನಿ. ಮೊದಲು ಲಕ್ಷ್ಮೀ ಪರವಾಗಿ ಅರ್ಥ ಆಗ್ತದೆ ತಗೊಳ್ಳಿ. ಮೊದಲೇ ಲಕ್ಷ್ಮೀ ಪರ, ಆಮೇಲೆ ಬ್ರಹ್ಮದೇವರ ಪರವಾಗಿ ಎರಡೂ ಅರ್ಥ ಆಗ್ತದೆ. ರೋಮ ಕೂಪಗಳೊಳಗು ಯಾರ ರೋಮಕ? ಪರಮಾತ್ಮ ರೋಮಕೋಪ. ರೋಮ ಅಂದ್ರೆ ಕೂದಲ ಅಂತ ಅರ್ಥ. ಪರಮಾತ್ಮನ ದೇಹ ಅನೇಕ ರೋಮಗಳವ. ತಲೆಯಿಂದ ಹಿಡ್ಕೊಂಡು ನಮಗೆ ಹೆಂಗ ಒಂದು ರೋಮಗಳ ಪರಮಾತ್ಮ ಸಿಗ್ತದೆ. ಪೃಥಕ್ ಪೃಥಕ್ ಪ್ರತಿಯೊಂದರಾಗ ಪೃಥಕ್ ಬೇರೆ ಬೇರೆ ಅಂತಿರತಕ್ಕಂಥ ಮಹಾಪುರುಷನ ಸ್ವಮೂರ್ತಿಯ ನೋಡ್ರಿ. ಲಕ್ಷ್ಮೀದೇವಿ ಪರಮಾತ್ಮನ ಒಂದೊಂದು ಕೂದಲ್ದಾಗ ಅನೇಕ ರೂಪ ಕಾಣ್ತಾಂತೇನೋ ಒಂದು ಕೂದಲ್ದಾಗ. ಮತ್ತು ಅಷ್ಟು ಕಂಡು ಇನ್ನೂ ಉಳಿದಾವಂತವೇನೋ. ಇದು ಯಾರ ಮಹಿಮೆ? ಇದು ಭಗವಂತನ ಮಹಿಮೆ. ಕೂಡುತ್ತೆ ಆ ಹೆಂಗೆ ತಾಮರಸ ಅಜಾಂಡಗಳ. ತಾಮರಸ ಅನ್ನೋದು ಬ್ರಹ್ಮಾಂಡ ಅಂತಂತೆ. ಒಂದೊಂದು ಕೂಲ್ದಾಗ ಅನೇಕ ಬ್ರಹ್ಮಾಂಡವ ಅಂತ. ಒಂದೊಂದು ಕೂಲ್ದಾಗ ಅನೇಕ ರೂಪ ಅಂತ. ಆಕೆ ಯಾರು ಕಾಣ್ತಾಳೆ? ಇವನ್ನ ಲಕ್ಷ್ಮೀ ಕಾಣ್ತಕ್ಕಂಥ ವಿಗತ ಕಾಣದ ತದ್ಗತ ಅದರ ಅರುವಾಗಿರ್ತಕ್ಕಂಥ ವಿಶ್ವರೂಪಗಳ. ಬ್ರಹ್ಮಾಂಡನೂ ಕಾಣ್ತಾಳ, ಗುಣಗಳನ್ನು ಕಾಣ್ತಾಳ, ಪರಮಾತ್ಮ ರೂಪಗಳು ಕಾಣ್ತಕ್ಕಂಥದ್ದು. ಒಂದೊಂದು ಕೂದಲೊಳಗೆ ಒಂದೇ ಕೂದಲು ಇರ್ತಕ್ಕಂಥದ್ದು. ಶ್ರೀ ಮಹಿಳೆ ರೂಪಗಳ ಗುಣಗಳ ಸೀಮೆಗಾಣದೆ ತಾಯಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ. ಅವನ ಗುಣಗಳ ಸೀಮೇಂದ್ರ ಅಂತ್ಯ, ಕೊನೆಯದು ಬಾಂಡ್ರಿ ಅಂತ ಅರ್ಥ. ಸೀಮೆಗಾಣದೆ ಬಾಂಡ್ರಿ ಗೊತ್ತಾಗೋದು ಆಕೆಗೆ. ಈ ಆಕಾಶ ಬಾಂಡ್ರಿ ಎಲ್ಲಿದೆ? ಸಮುದ್ರದ ಬಾಂಡ್ರಿ ಎಲ್ಲಿದೆ ಗೊತ್ತಿಲ್ಲ, ನಮ್ಗೆ ಗೊತ್ತಾಗ್ತದೆ ನಮಗೆ. ಹಾಗೆ ಪರಮಾತ್ಮನ ಗುಣಗಳು ರೂಪಗಳ ಕೊನೆ ಕಾಣೋದಿಲ್ಲ ಅಂತ ಗುಣಗಳ ಕಾಣದೆ ಯೋಚಿಸುತ್ತ ಆಕಿನ ಲಕ್ಷ್ಮೀದೇವಿ ಯೋಚಿಸುತ್ತ ಯೋಚನೆ ಮಾಡ್ತಾ ಮಮ ಸ್ವಾಮಿ ಅಂತ ಮಮ ಸ್ವಾಮಿ ನನ್ನ ಗಂಡ, ನನ್ನ ಪತಿ ಆಗಿರ್ತಕ್ಕಂಥ ಮಹಿಮೆ ಎಂತೂಟ, ಮಹಿಮೆ ಎಷ್ಟಿರ್ಬೋದು, ಅದಕ್ಕೆ ಬೆರಗಾದೆ ನಾನು ಅಂತ ಬೆರಗಾದೆ ಆಶ್ಚರ್ಯ ಅಂತ ಅಂತೇನು. ಇದು ಲಕ್ಷ್ಮೀಪುರ ಅರ್ಥ ಮಾಡಿದ್ನ. ಏನು ಬ್ರಹ್ಮದೇವರ ಅರ್ಥ ಮಾಡ್ತಾ ನೋಡ್ರಿ. ಮತ್ತೆ ಇದರ ಪದ್ಯನ ಇದರಂತನ ರೋಮ
ಪಗಳು ಪೃಥಕ್ ಪೃಥಕ್ ಆ ಮಹಾಪುರುಷನ ಸ್ವಮೂರ್ತಿಯ ತಾಮರಸ ಅಜಂಡಗಳ ವಿದ್ಗತ ವಿಶ್ವರೂಪಗಳ ಆಗಲೇ ಅದರ್ಥನ ಪರಮಾತ್ಮನ ಒಂದೊಂದು ಅಪೂದ ಒಂದೊಂದು ರೋಮದಾಗ ಇರ್ತಕ್ಕಂತಹ ರೂಪಗಳು ಬ್ರಹ್ಮಾಂಡಗಳನ್ನ ಶ್ರೀರಮಣಿನ ಕಾಣುವುದಿಲ್ರೋ ಅಂತಾರೆ ಬ್ರಹ್ಮದೇವರು. ಅಲ್ಲಿ ಶ್ರೀ ಅರ್ಥ ಮಾಡೋಕಲ್ಲ. ಶ್ರೀ ಮಹಿಳೆಯಿಂದ ಯಾರು? ಲಕ್ಷ್ಮೀದೇವಿ. ಆಕೆಗೆ ಗೊತ್ತಾಗಿಲ್ಲ ನಾ ಏನು ತಿಳ್ಕೊತೀವಿ ಅಂತಾರಂತ ಅಂತಂದೆ ಬೆರಗಾದ ಬ್ರಹ್ಮದೇವರು ಅಂತ ಅರ್ಥ. ಈ ರೀತಿ ಇಲ್ಲಿ ಬರ್ತಕ್ಕಂಥದ್ದು ಮತ್ತೆ 2ನೇ ಕಕ್ಷ ಹಿಡ್ಕೋಬಹುದು, 3ನೇ ಕಕ್ಷ ಹಿಡ್ಕೋಬಹುದು. ಆ ರೀತಿ ಹೇಳ್ತಾ ಇದ್ದಾರೆ. ಇಲ್ಲಿ ಪುನಃ ಆಕಿನ ವರ್ಣನ ಮಾಡಿ ಅಂತಾರ ಮುಂದುವರೆದು ಇಲ್ಲಿ ಇದರಂತೆ ಹೆಂಗೆ ಹೇಳಿದೆ ಅದಂತೆ ಲಕ್ಷ್ಮೀ ಸ್ತೋತ್ರ ಬ್ರಹ್ಮದೇವ ಸ್ತೋತ್ರ ಹೌದು. 2 ಅರ್ಥವನ್ನು ಒಂದ ಜಾಂಡದೋಳು ಒಂದು ರೂಪ ದೋಳು, ಒಂದು ರೂಪದೋಳು, ಒಂದು ಅವಯವದೋಳು, ಒಂದು ನಖದೋಳು, ಒಂದು ಗುಣಗಳ ಪಾರಗಾಣದೆ ಕೃತಪುಟಾಂಜಲಿಯಂ ಮಂದಜಾಸನ ಉಳಕ ಉಳಕಾನಂದ ಭಾಷ್ಪ ತೊದಲು ನುಡಿಗಳಿಂದ ಇಂದಿರಾ ವಲ್ಲಭನ ಮಹಿಮೆ ಗಭೀರತನವೆಂದ. ಯಾರಂದ್ರು? ಬ್ರಹ್ಮದೇವರು. ಎಂದ ಅಂದ್ರೆ ಅಂದ ಬ್ರಹ್ಮದೇವರು ಏನಂತಾನ? ಇಂದಿರಾ ವಲ್ಲಭನ ಮಹಿಮೆ ಪರಮ ಮಹಿಮ ಅಂತಾರೆ ಅಂತ ಗಭೀರ ಅಸಾಧ್ಯದರಿಪ ಅಂತ ಒಂದು ಯಾರು? ಬ್ರಹ್ಮದೇವರು. ಇದು 3ನೇ ಕಕ್ಷ ಪರಮಾತ್ಮ ಲಕ್ಷ್ಮೀದೇವಿ ಬ್ರಹ್ಮದೇವರು. ಹೆಂಗೆ? ಒಂದು ಅಜಾಂಡ ಅಂದ್ರೆ ಬ್ರಹ್ಮಾಂಡ, ಒಂದು ಅಜಾಂಡದಳು ಒಂದು ರೂಪ, ಒಂದೊಂದು ಬ್ರಹ್ಮದಾಗ ಒಂದು ರೂಪ, ಒಂದು ರೂಪ, ಒಂದು ಅವಯವದಳು, ಒಂದು ನಖದಳು, ಒಂದು ಅವಯವಾಗ ಅನೇಕ ರೂಪ, ನಖ ಅಂದ್ರೆ ಉಗುರು ಅಂತ ಅರ್ಥ. ಅದ್ರಾಗ ಒಂದು ಗುಣಗಳ ಪಾರಗಾಣದೆ ಹುಡುಗರು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ನೋಡಿದ ಬ್ರಹ್ಮದೇವರು ಏನು ರೂಪಗಳವು ಅಂತ. ಒಂದೊಂದು ರೂಪದಾಗ ಅನೇಕ ರೂಪಗಳ, ಅನೇಕ ಮಹಿಮೆಗಳು ಭಗವಂತನು. ಇವನು ಕಾಣದೆ ಗೈ ಗಟ್ಟೆ ಕೃತ ಪುಟಾಂಜಲಿ, ಪುಟಾಂಜಲಿ ಕೈ ಅಂತ ಅರ್ಥ. ಕೈ 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 ಉಂಟವನು ಬ್ರಹ್ಮದೇವ್. ಯಾರಿಗೆ? ಪರಮಾತ್ಮಗೆ. ಕೃತ ಪುಟಾಂಜಲಿ ಶಬ್ದಕ್ಕೆ ಅರ್ಥೇನು? ಕೈ ಮುಗಿ ಅಂತ ಅರ್ಥ. ಅಂಜಲಿನ ಕೈ, ಪುಟ ಅಂದ್ರೆ ಕೈ ಮುಗಿಯೋದು. ಕೃತ ಪುಟಾಂಜಲಿಯಿಂದ ಮಂದಜಾಸನ ಅಂದ್ರೆ ಯಾರು ಗೊತ್ತಾಗ್ತದೆ? ಎರಡೂ ಹೌದು. ಮಂದಜಾಸನ ಬ್ರಹ್ಮದೇವ್ ಅಂತ ಅರ್ಥ. ಮಂದಜ ಅಂದ್ರೆ ಕಮಲ, ಆಸನ ಅಂದ್ರೆ ಸೀಟು, ಹೌದಾ? ಮಂದಜಾಸನ. ಮಂದ ಶಬ್ದಕ್ಕೆ ನೀರು ಅಂತ ಅರ್ಥ. ಮಂದ ಜ ಅಂದ್ರೆ ನೀರಿನ ಹುಟ್ಟೋದು ಕಮಲ, ಅದನ್ನ ಆಸನ ಮಾಡಿಕೊಂಡವ, ಹಿಂಗೆ ಶಬ್ದ. ಮಂದಜಾಸನ ಶಬ್ದಕ್ಕೆ ಅರ್ಥ ಆಗ್ತದೆ. ಇದು ಲಕ್ಷ್ಮೀದೇವಿಗೂ ಅಪ್ಲೈ ಆಗ್ತದೆ. ಲಕ್ಷ್ಮೀದೇವಿಗೂ ಕಮಲದಾಗ ಕೂತಿರ್ತಕ್ಕಂಥ ಕಮಲೋದ್ಭವೇ ಆಕೆ. ಬ್ರಹ್ಮದೇವರು ಕೂಡ ಕಮಲೋದ್ಭವರು, ಹೌದು. ಮಂದಜಾಸನ ಪುಳಕ ಪುಳಕಾನಂದ ಭಾಷ್ಪ. ಬ್ರಹ್ಮದೇವರು ಅರ್ಥ ಮಾಡ್ಕೊಡ್ರಿ. 3ನೇ ಕಕ್ಷ ಬ್ರಹ್ಮದೇವರು ಹೆಂಗ ನೋಡಿದ್ರೆ ಪುಳಕ ಪುಳಕಾನಂದ ಭಾಷ್ಪ, ಮೈ ತುಂಬ ರೋಮಾಂಚನ ಆತಂತವ್ರಿಗೆ, ಕಣ್ತುಂಬ ನೀರು ಬಂದಂಥವ್ರಿಗೆ. ಏನು ಮಹಿಮಾ ಭಗವಂತನಿಂದು ಒಂದೊಂದು ರೂಮದಾಗ ಇಷ್ಟವಲ್ಲ, ಒಂದು ನಖದೊಳಗೆ ಇಷ್ಟವಲ್ಲ, ಎಂಥ ಮಹಿಮೆ ಅಂತ ತಿಳ್ಕೊಂಡು ಕಣ್ತುಂಬ ನೀರು ಬಂದವಂಥವ್ರಿಗೆ. ಯಾರಿಗೆ? ಬ್ರಹ್ಮದೇವರಿಗೆ. ಮಂದಜಾಸನ ಪುಳಕ ಪುಳಕಾನಂದ. ಪುಳಕ ಪುಳಕ ಅಂದ್ರೆ ರೋಮಾಂಚನ ಆಗೋದು ಮೈ. ನಮಗೆ ನಿಮ್ಗೆ ರೋಮಾಂಚನ ಆಗ್ತದೆ ನೋಡಿದಾಗ ಭಾಳ ದೇವ್ ನೆನಪಾತ್ಪ ರೋಮಾಂಚನ ಆಗ್ತದೆ, ಹೌದಾ? ಭಾಳ ಚಂದ ಸ್ವಾಮಿ ಪೂಜೆ ನೋಡಿದ್ವಿ, ಮೈ ಪುಳಕ ಆಗ್ತಾವೆ, ಮೈ ಪುಳಕ ಆಗ್ತದೆ ಅಂತ ಆತದ. ಆನಂದ ಭಾಷ್ಪ ಒಂದೊಂಥವ್ರಿಗೆ. ಯಾರಿಗೆ? ಬ್ರಹ್ಮದೇವರಿಗೆ. ಆನಂದ ಭಾಷ್ಪ ಅಂತವ್ರಿಗೇನು? ಪರಮಾತ್ಮ ನೋಡ್ತಾರ, ಸ್ವಾಮಿ ಏನಿನ ಮಹಿಮಾ ಅಂತಾರಂತ, ಕಣ್ತು ಮಂದಿರ ಬರ್ತಂಥವ್ರಿಗೇನು? ಆನಂದ ಭಾಷ್ಪ ಬರ್ತಂಥವ್ರಿಗೆ. ತೊದಲು ನುಡಿಗಳಿಂದ, ತೊದಲು ನುಡಿ ಅಂತ ಬ್ರಹ್ಮದೇವ್ರಿಗೆ ಮಾತಾಡಿ ಬರಂಗಲ್ಲ ಸಣ್ಣ ಹುಡ್ರವ್ರೇನ್ರ. ಯಾಕೆ? ಅದ್ರ ಗಡಿಬಿಡಿ ಆಗ್ಬಿಡ್ತಾವ್ ನೋಡಿದಾನೆ, ಏನು ಮಾತಾಡೋದು ಗೊತ್ತಾಗೋದು ಅವರಿಗೆ. ಯಾರಿಗೆ? ಬ್ರಹ್ಮದೇವರಿಗೆ. ಅಪ್ಪ ಏನಪ್ಪ ಮಹಿಮಾ ಇದು ತಿಳ್ಕೊಂಡು ಪ್ರಾರ್ಥನೆ ಮಾಡಲೇಬೇಡ ಅಂತಾರ ಸ್ವಾಮಿ, ಮಾತಾಡ್ಲಿಕ್ಕೆ ಆಗೋದಲ್ಪ. ತೊದಲು ನುಡಿ ಆಗ್ಬಿಡ್ತಾವು ಅವ್ರಿಗೆ. ಅಷ್ಟು ಆಶ್ಚರ್ಯ ಆಗ್ಬಿಡ್ತದೆ, ಅಷ್ಟು ಮಹಿಮಾದ ಮಯ ಹೋಗ್ಬಿಟ್ಟದ ಅವ್ರಿಗೆ. ಅಷ್ಟು ಅವ್ರಿಗೆ ಏನಾಗ್ಬಿಡ್ತದೆ? ಆಶ್ಚರ್ಯ ಆಗ್ಬಿಟ್ಟು ಅವ್ರಿಗೆ. ತೊದಲು ನುಡಿಗಳಿಂದ ಅಂತಾರಂತ. ವಲ್ಲಭನ ಮಹಿಮೆ ಯಾರಮ್ಮ? ಇಂದಿರಾ ವಲ್ಲಭನ ಮಹಿಮೆ ಗಭೀರ, ಬಹಳ ಮಹತ್ವ ಅಂದುಕೊಂಡು ಅಂತಕ್ಕಂಥದ್ದು ಯಾರ ಪ್ರಾರ್ಥನಾ? ಇದು ಬ್ರಹ್ಮದೇವ್ರ ಪ್ರಾರ್ಥನಾ ಅಂತ ತಿಳ್ಕೊಡ್ರಿ. ಯಾರು ಪ್ರಾರ್ಥನೆ ಮಾಡಿ? ದಾಸರ ಇಲ್ಲಿ 3ನೇ ಕಕ್ಷ ಬ್ರಹ್ಮದೇವ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಿಂಗೆ ಒಂದೊಂದು ದೇವ್ರು ತೋತ ಹೋಗ್ತಾರೆ ತಿಳ್ಕೊಡಿದೊಳಗೆ. ಮುಂದೊಂದು ಚೆನ್ನಾಗಿ ಬರ್ತಾ ಪದ್ಯಗಳು ಒಂದು. ಅದಕ್ಕೆ ಈ ಪದ್ಯ ಈ ಕಕ್ಷಕ್ಕೆ ಮಹತ್ವ. ಒಂದೊಂದು ಪದ್ಯ ಒಬ್ಬ ದೇವರು, ಒಂದು ಪದ್ಯ 2 ದೇವರು ಬರೋಕ್ಕೆ ಸಾಧ್ಯ ಅಂತಾರೆ. ಇನ್ನು ಮುಂದೆ ಯಾರು ಬರ್ತಾರೆ ಹೇಳಿ ತಾರತಮ್ಯದಾಗ? ಹೌದಾ? ಅಲ್ಲಿ ಈ ನೋಡಿ ದಾಸರು ಅಷ್ಟು ಚಂದ ಹೇಳ್ತಾರೆ ಹೇಳೋದನ್ನ. ಏನು ಧನ್ಯರು ಅಲ್ಲ, ಹಂಗಾಬಕ್ರೆ ಅಂದ್ರೆ ಏನು ಧನ್ಯರು. ರಿಗತಮ್ಮ ಸಾರ ಅಂದ್ರೆ ಹಂಗಾಬಕ್ಕು. ಯಾರ್ಯಾರು? ಬ್ರಹ್ಮ ಗುರು ಪವಮಾನ ರೀರ್ವರು ಅಂತೂ ಅಂತ ಪವಮಾನ ರಾಯರು ಅಂತ ಪಾಠ ಆಗ್ತವ. ಯಾವುದು ನಿಮ್ಮದಾಗ? ರಾಯರನ ಈರ್ವರು 2 ಪಾಠ. ಈ ಪರಿಯಲ್ಲಿ ರಮಾನಿವಾಸನ ವಿಮಲ ಲಾವಣ್ಯಾತಿಶಯಗಳನ್ನು ಸಾನುರಾಗದೆ ನೋಡಿ ಸುಖಿಪ ಮಹಾನುಭಾವರ ಭಾಗ್ಯವೆಂತೋ ಭವಾನಿ ಧವನಿಗೆ ಅಸಾಧ್ಯವೆನಿಸಲು ನರರ ಪಾಡೇನು. ಏನು ಕಠಿಣ ಶಬ್ದ ಇಲ್ಲ.
ಭಗವಂತನ ಮಹಿಮಾ ಭವಾನಿ ಧವ. ಯಾರವರು? ರುದ್ರದೇವ. ಭವಾನಿ ಭವ ಪರಮ. ಭವಾನಿ ಅಂದ್ರೆ ಪಾರ್ವತಿ, ಭವಾನಿ ಧವ ಅಂದ್ರೆ ಗಂಡ, ಲಕ್ಷ್ಮೀ ಧವ, ಭವಾನಿ ಧವ, ಸೀತಾ ಧವ ಇದ್ದಂಗೆ ಗಂಡ ಅಂತ ಅರ್ಥ. ಭವಾನಿ ಧವನಿಗೆ ಅಸಾಧ್ಯ, ರುದ್ರದೇವಿಗೆ ತಿಳಿವಲ್ದು ಅಂದಮೇಲೆ ನರರ ಪಾಡೇನು, ನಾವೇನು ಮಾಡ್ಲಿಕ್ಕೆ ಸಾಧ್ಯ? ನರ ಅಂದ್ರೆ ನಾವು. ಭಗವಂತನ ಮಹಿಮಾ ಇವರಿಗೆ ಗೊತ್ತಾಗಿಲ್ಲ. ಯಾರಿಗೆ? ರುದ್ರದೇವರಿಗೆ ಗೊತ್ತಾಗೋದು ಪಕ್ಕ ಅಂತ ಮಹಿಮೆ. ರುದ್ರದೇವರಿಗೆ ಹಿಂಗಿದ್ಮೇಲೆ ನಮ್ಮ ಗತಿ ಏನೇನ ಅಂತಿಕೊಂಡು ಬಿಡೋ ಹಂಗಿಲ್ಲ. ವಿಷ್ಣು ಸಹಸ್ರನಾಮ ಅನ್ನೋದ ಇವ್ರನ್ನ ಪ್ರಾರ್ಥನೆ ಮಾಡಿಕೊಳ್ಳೋದು ಮತ್ತೆ ಯಥಾ ಪ್ರಕಾರ ಅದನ್ನ ಹೇಳ್ತಾ ಇದ್ದಾರೆ. ಅದಕ್ಕಂತ ದಾಸ ಏನು ಧನ್ಯರು. ಯಾರು ಧನ್ಯರು? ಹೌದು ಹೇಳ್ರಿ, ವಾಯು ಬ್ರಹ್ಮದೇವರು ಧಾನ್ಯ. ಹೌದಲ್ಲ, ದೊಡ್ಡವ್ರು ಹೌದಿಲ್ಲ, ಮತ್ತೆ ಮುಖ್ಯಂತವ್ರು ಮೂರೇ ಕ್ರಮದಕ್ಕಂಥವ್ರು. ಏನು ಧನ್ಯರು? ಯಾರ್ಯಾರು? ಬ್ರಹ್ಮ ಒಂದು, ಗುರು ಪವಮಾನ ವಾಯುದೇವರು, ಗುರು ಪವಮಾನ ರಾಯರು. ಈ ಪರಿಯಲ್ಲಿ ಹಿಂಗೆ ರಮಾನಿವಾಸನ ಅಂದ್ರೆ ಯಾರು? ಪರಮಾತ್ಮ. ರಮಾನಿವಾಸನ ವಿಮಲ, ಶುದ್ಧವಾಗಿರ್ತಕ್ಕಂಥ ಸುಧಾ ಶಬ್ದ ವಿಮಲ ಅಂತಕ್ಕಂಥವು. ಮಲ ಅಂದ್ರೆ ಹೊಲಸು, ವಿಮಲ ಅಂತ ಶುದ್ಧ ಅಂತ ವಿಮಲ. ಲಾವಣ್ಯ ಅತಿಶಯಗಳನ್ನು ಪರಮಾತ್ಮನ ಅಸಾಧ್ಯವಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಪರಮಾತ್ಮನ ಗುಣಗಳನ್ನ ಎಷ್ಟು ಸ್ಥಿತಿ ಮಾಡ್ತಾರಲ್ಲ ಅವರು ಯಾರು? ವಾಯುಬ್ರಹ್ಮರು. ಅದಕ್ಕೆ ಧನ್ಯರು ಅಂತ ಅರ್ಥ. ಹನುಮಂತಿಯವ್ರಿಗೆ 3 ಅವತಾರವನ್ನು ಧನ್ಯರಲ್ಲ ಅವರು, ಅದು ಬೇರೆ. ಯಾಕೆ ಧನ್ಯರು? ಪರಮಾತ್ಮ ಲಾವಣ್ಯಾತಿಗಳನ್ನು ಕಾಣ್ಕೊತಾರಲ್ಲ ಅವರು ಯಾರ್ಯಾರು? ಬ್ರಹ್ಮದೇವರು. ಅದಕ್ಕೆ ಧನ್ಯರು ಅಂತ ಅರ್ಥ. ನಮಗಂತ ಏನು ಧನ್ಯರು ಅಂತಾರ. ನಮಗೆ ಆರಾಮ್ ತಿನ್ಲಿಕ್ಕದ, ಉಣ್ಲಿಕ್ಕದ, ಅಡ್ಡಾಡ್ಲಿಕ್ಕದ, ನೋಡಿ ಟಿವಿ ಅದ, ಕೈಯ ಮೊಬೈಲ್ ಅದ, ಏನು ಧನ್ಯರಪ್ಪ ಅಂತಾರ. ಹಾಗೆ ಅವ್ರಿಗೆ ಏನು ಧನ್ಯರು? ಯಾರು? ಓಮ ಬ್ರಹ್ಮ ವಾಯುಗಳು. ಯಾಕೆ ಧನ್ಯ ಗೊತ್ತಾ? ಈ ಪರಿಯಲ್ಲಿ ಹಿಂಗೆ ರಮಾನಿವಾಸನ ವಿಮಲ ಲಾವಣ್ಯಾತಿಶಯಗಳನ್ನು, ರಮಾನಿವಾಸ ಪರಮಾತ್ಮ, ಅವನ ಲಾವಣ್ಯಾತಿಶಯಗಳನ್ನ ಭಯಂಕರ ಕಾಣ್ತಾರಂತವ್ರು ಯಾರು? ವಾಯುದೇವರು ಮತ್ತು ಬ್ರಹ್ಮದೇವರು. ಅದಕ್ಕೆ ಧನ್ಯರು ಅಂತ ಅರ್ಥ. ಧನ್ಯರು ಇಳೆಯೊಳಗೆ ಅಂತ ಮಹಾನುಭಾವರು. ಹಂಗೆ ಸಾನುರಾಗದಿ ನೋಡಿ, ನಾವು ನೋಡೋದು ಬೇರೆ, ಅವ್ರು ನೋಡೋದೇ ಬೇರೆ. ಸಾನುರಾಗ ನೋಡ್ತಾವ್ರೇನು? ನಮಗೆ ಸಾನುರಾಗ ಇರ್ಬೋದು, ಇರ್ಲಿಕ್ಕಿಲ್ಲ. ಅನುರಾಗ ಸಹಿತ, ಭಕ್ತಿ ಸಹಿತ, ವೈರಾಗ್ಯ ಸಹಿತ ಪರಮಾತ್ಮ ಇರ್ತಕ್ಕಂಥದ್ದು ಸಾನುರಾಗದಿ ನೋಡಿ. ಯಾರು ನೋಡ್ತಾರಂತೆ? ಪರಮಾತ್ಮನ. ಸುಖಿಪ, ಅವ್ರು ನೋಡಿದ್ರೆ ಸುಖ. ನಮಗೆ ಬೇರೆ ಬೇರೆ ಸುಖ ಇರ್ತಾನ. ಪರಮಾತ್ಮ ಅವರಿಗೆ, ಪರಮಾತ್ಮ ನೋಡೋದೇ ಒಂದು ಸುಖ, ಒಂದು ಭಾಗ್ಯ. ಯಾರಿಗೆ? ಬ್ರಹ್ಮದೇವರು ವಾಯುದೇವರಿಗೆ. ಮಹಾನುಭಾವರು ಅವರೇ ಬ್ರಹ್ಮವರು. ಭಾಗ್ಯವೆಂತುಟು, ಅವ್ರ ಭಾಗ್ಯ ಎಂಥದಿರ್ಬೋದು? ಭಾಗ್ಯವೆಂತುಟು ಇದು ಯಾರಿಗೆ? ಭವಾನಿ ಧವನಿಗೆ ಅಸಾಧ್ಯವೆನಿಸಲು. ರುದ್ರದೇವರಿಗೆ ಗೊತ್ತಾಗುವುದು, ಇನ್ನು ನರರ ಪಾಡಿ ಏನು? ನಮ್ಮಂತರು ಏನು ಮಾಡಲಿಕ್ಕೆ ಸಾಧ್ಯದ? ಇಂಥ ಮಹಿಮೆ ಯಾರ್ದು? ಭಗವಂತನು. ಅದಕ್ಕೆ ಧನ್ಯರು ಯಾರು? ಬ್ರಹ್ಮ ವಾಯುಗಳು. ಯಾಕೆ? ಅಖಂಡ ಪರಮಾತ್ಮ ಇರ್ತಕ್ಕಂಥ ಸುಖವನ್ನೇ ನೋಡಿ ನೋಡಿ ಆನಂದ ಪಡ್ತಾವಂಥವ್ರೇನು ಬೇರೆ ಇಲ್ಲ ಅಂತ ನೋಡ್ರಿ. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಶರಣಾರವಿಂದಂ ನಮಾಮಿ ನಾಥೇತಿ ನಮನ್ಸರೇಮೆ. ಮದ್ದು ವಿಷಯ ಅಂದ್ರೆ ಯಾವಾಗಲೂ ಅಖಂಡ ಸ್ತೋತ್ರ ಮಾಡ್ತಕ್ಕಂಥ ಮಾನವ. ಬ್ರಹ್ಮದೇವಿ ಒಂದಲ್ರಿ, ಎಷ್ಟು ಮಾಡ್ಯವ? 4 ಮಾರಿಯಿಂದ ಈ ಬ್ರಹ್ಮಾಂಡ ಶುರುವಾಗಿದಲ್ಲ. ಈ ಖಂಡ, ಈ ಯುಗ, ಈ ಯುಗ ಪ್ರಾರಂಭ ಆದಾಗಿಂದ 4 ಮಾರಿಯಿಂದ ಅವ್ರು ಸ್ತೋತ್ರ ಮಾಡ್ಲಿಕ್ಕೆ ಇನ್ನೂ ಮುಗಿವಲ್ದಂತ. 1 ಮಾರಿ ಬಿಡ್ರಿ ನೀವು ಅವರಿಗೆ. 4 ಮಾರಿ ಅವ್ರ ಹಗಲು ಭಯಂಕರ ದಿವಸದ ಬ್ರಹ್ಮದೇವರು 4 ಮುಖ ಇಟ್ಟುಕೊಂಡು ವೇದ ಮಾಡ್ಕೊಂಡು ಕೂತ್ಬಿಟ್ರಂತ ಅವ್ರು. ಇನ್ನೂ ಕೂಡ ಇನ್ನೂ ಮುಗಿದೇ ಇಲ್ಲ ಅಂತ. ಅದೇನೋ ಎಷ್ಟಿರ್ಬೇಕವು? ಅನಂತ ವೈ ವೇದ, ವೇದಗಳೇ ಅನಂತ. ಅವಕ್ಕೆ ಲೆಕ್ಕಿಲ್ಲ, ವೇದ ಎಷ್ಟೋ ಲೆಕ್ಕಿಲ್ಲ ಇನ್ನು. ಮತ್ತು ಭಗವಂತನ ಮೀರಿದ್ದಾನ ಅಂದಮೇಲೆ ಅವ್ರ ಮಹಿಮಾ ಹೆಂಗಿರಬೇಡ ಅಂತ. ಪರಮಾತ್ಮ ಕರುಣಾ ಸಾಗರ, ನೀವು ಕರೆದು ಬರ್ತಾನೆ ತಿಳ್ಕೊಳ್ರಿ ಅಂತ ಮಹಿಮಾ. ಅದನ್ನ ಹೇಳ್ತಾ ಇದ್ದಾರೆ. ಸಾನುಭಾವರು ಭಾಗ್ಯವೆಂತೋ ಭವಾನಿ ಧವನಿಗೆ ಅಸಾಧ್ಯವೆನಿಸಲು ನರರ ಪಾಡಿಯೇನು. ನರಂದ್ರ ಅಂತ ನಮ್ಗೆ ತಿಳಿಗೆ ಸಾಧ್ಯದ ಇಂಥ ಮಹಾನ್ ಓದ್ತಕ್ಕಂಥ ಅವನು ಹೇಳಿ 3ನೇ ಕಕ್ಷ ಅಂದರೆ ಇದು ಬ್ರಹ್ಮ ವಾಯುಗಳಲ್ಲಿ ಹೇಳ್ತಾ ಇದ್ದಾನೆ. ಬ್ರಹ್ಮವಾಯು ಹೇಳಿ ಮುಂದೆ ಇನ್ನು ವರ್ಣನ ಮಾಡ್ತಾರೆ. ಹೆಸರಿಗೆ ಒಂದ ಪದ್ಯ ಸಾಲುದಲ್ಲ ಅವರಿಗೆ. ಅದು ಮತ್ತು ಮಹಿಮೆ ಹೇಳ್ತಾರೆ. ಯಾರ್ದು? ಬ್ರಹ್ಮ ವಾಯು. ಆ ಪಿತಾಮಹನ 100 ಕಲ್ಪ ರಮಾಪತಿಯ ಗುಣ ಜಪಿಸಿ ಒಲಿಸಿ ಮಹಾಪರಾಕ್ರಮ ಹನುಮ ಭೀಮಾ ಆನಂದ ಮುನಿ ಎನಿಸಿ, ಆ ಪರಬ್ರಹ್ಮನ ಸುನಾಭಿ ಕೂಪ ಸಂಭವ ನಾಮದಲ್ಲಿ ಮೆರೆವ ಆ ಪಯೋಜಾಸನ ಸಮೀರರಿಗೆ ಅಭಿನಮಿಪಿ ನಿತ್ಯ. ಪ್ರಾರ್ಥ ಅದಲ್ಲ, ಅಭಿನಮಿಪಿ ನಿತ್ಯ. ವಾಯುಸ್ತುತಿ ಅನ್ನೋದು ಬೇರೆ,
ಪ್ರಮೋದಿ ಅನ್ನೋದು ಬೇರೆ, ಇವನಲ್ಲಿ ಟೈಮ್ ಇಲ್ಲ. ಈ ಪದ್ಯ ಅಂದ್ರೆ ಸಾಕು, ಹೌದಲ್ಲ, ಪ್ರಾಣ ಕಳ್ಕೊಂಡು ಸಹಜ ಇದು ನೋಡಿ. ಆ ಪಿತಾಮಹನ 100 ಕಲ್ಪ. ಪಿತಾಮಹ ಅಂದ್ರೆ ಬ್ರಹ್ಮದೇವರು ಅಂತ. ಬಮ್ಮ 100 ಕಲ್ಪ ಏನ್ ಮಾಡಿದ್ರು ಬ್ರಹ್ಮದೇವರು? 100 ಕಲ್ಪ, ಒಂದು ಕಲ್ಪ ಅಲ್ಲ. ಒಂದು ಕಲ್ಪ ಎಷ್ಟೋ 1000 ವರ್ಷ ಆಗ್ತಾವ. ಅಂದ್ರೆ 100 ಕಲ್ಪ, 100 ಗುಂಡ್ಲೆ ಎಷ್ಟೋ 1000 ಗುಣ ಜಪಿಸಿ ಒಲಿಸಿ ಸಾವಿರಾರು ಕೋಟಿ ವರ್ಷಗಟ್ಟಲೆ ಜಪ ಮಾಡಿರಂತ ಅವ್ರೇನು? ಯಾರು? ಬ್ರಹ್ಮದೇವರು. ಜಪಿಸಿ ಅದರಿಂದ ಒಲಿಸಿ ಮತ್ತವನ್ನ ಪ್ರಾರ್ಥನೆ ಮಾಡಿಕೊಂಡು ಅವನ ಅನುಗ್ರಹ ಪಡ್ಕೊಂಡು ಅಂತ. ಜಪ ಮಾಡಿದ್ರೆ ಏನು ಬರಬೇಕು? ಅನುಗ್ರಹ ಬೇಕಲ್ಲ. ಒಲಿಸಿ ಮಹಾಪರಾಕ್ರಮ ಮುಂದೆ ಅವರೇ ಹನುಮ ಭೀಮ ಆನಂದ ಮುನಿ ಎನಿಸಿ. ಆ ವಾಯುದೇವರೇ ಬ್ರಹ್ಮಂತಿಯವರಾದರು, ಭೀಮಸೇನ ದೇವರವರು. ಆಮೇಲೆ ಏನಾದ್ರು ಆನಂದ ತೀರ್ಥರು, ಆನಂದ ಮುನಿ ಎನಿಸಿ ಅಂತ ಹೇಳ್ತಾರೆ ಮಹಾನುಭಾವರು. ಯಾರಾದರೂ ಹನುಮಂತಿಯವ್ರ 3 ಅವತಾರಗಳು. ಅವ್ರು ಏನು ಮಾಡಬೇಕು ಅಂತ ಎಷ್ಟೋ ಕಲ್ಪ ಜಪ ಮಾಡಿ 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 ಈ ಅವತಾರ ಬಂದಿದ್ದ ಕೊಡಿ. ನಮ್ಮ ಗುರುಗಳು ಅಂತ ದೊಡ್ಡವರು. ಯಾರು? ಮಧ್ವಾಚಾರ್ಯ ಮಧ್ವಾಚಾರ್ಯ. ಎಷ್ಟು ಜಪ, ಎಷ್ಟು ತಪಸ್ಸು. ಅವ್ರು ನಮ್ಮ ಗುರು ಅಂತಾರೆ ಮಾನವ. ಪರಿಸರ ನೀನಿರೆ ಹರಿತಾನಿರುವಂತೆ ಹನುಮಂತರ ಉಪಾಸನ ಶ್ರೇಷ್ಠ ಉಪಾಸನ. ಇಡೀ ದಿನ ಮಾಡ್ಕೊಂಡು ಕೊಡುವ ಹಂಗಿಲ್ಲ. ಮತ್ತೆ ಅನ್ಕೋತ ಅಡ್ಡಾಡಿದ್ರೆ ಸಾಕವನ, ಯಾವ ಪ್ರಾರ್ಥನೆ ಮಾಡಿದ್ರು ಸಾಕವನ. ಹನುಮಂತನ ಬಿಡುವ ಹಂಗೇನೇ ಇಲ್ಲ. ಹನುಮನ ಹಾಲು ಬದಲ್ಲ, ಹನುಮನ ನಂಬಿದ ಏನು ಇತ್ತ ಹನುಮನ ನಂಬರ್ ಇರ್ತಕ್ಕಂಥ ಅದು ಅಂಕಿ ಆತು. ಅಂಜಿಕಿನ್ಯಾತಕಯ್ಯ ಅಲ್ಲ, ಹನುಮನ ನಂಬಿದ ನಿನಗೆ ಅಂಜಿಕಿನ್ಯಾತಕಯ್ಯ. ಇಂಥ ಮಹಾನುಭಾವರು ಹನುಮ ಭೀಮ ಆನಂದ ಮುನಿ ಎನಿಸಿ ಅಷ್ಟು ಜಪ ಮಾಡಿ 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 ಅಷ್ಟು ಒಲಿಸಿದ ಮೇಲೆ ಹನುಮ ಅವತಾರ ಆಯ್ತು, ಭೀಮಸೇನ ಅವತಾರ ಆಯ್ತು, ಮಧ್ವಾಚಾರ್ಯ ಅವತಾರ ಆಯ್ತು. ಅಂದ್ರೆ ನಮ್ಮ ಗುರು ಸಾಮಾನ್ಯ ಗುರುಗಳಲ್ಲೇ ಇಲ್ಲ. ಇಂಥ ಗುರು ಯಾರಿಗೂ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾರ ನ ಮಾಧವ ಸಮೋ ದೇವೋ ನ ಚ ಮಧ್ವ ಸಮೋ ಗುರು. ಅರ್ಥಾತಲ್ಲ, ನ ಮಾಧವ ಸಮೋ ದೇವ. ಪರಮಾತ್ಮ ದೇವರು ಮತ್ತೊಬ್ಬರು ಇಲ್ಲೇ ಇಲ್ಲ, ಹುಡ್ಕೊಂಬರ್ತೀವಿ. ನ ಚ ಮಧ್ವ ಸಮೋ ಗುರು. ಶ್ರೀಮದಾದ ಗುರು ಬೇರೆ ಗುರುಗಳಿಗೆ ಸಾಧ್ಯನೇ ಇಲ್ಲ. ಸರಿಯಾಗಿ ಹಾಡಿ ಕೊಟ್ಟಿರ್ತಾವ ಮಹಾನುಭಾವ. ಆ ಮತ್ತ ಹುಟ್ಟ್ಯಾರಂತ ಇಷ್ಟು ಮಂದಿ ಬಂದಾರ ನಮ್ಮಲ್ಲಿ ತಿಳ್ಕೊಡ್ರಿ. ಅಲ್ಲಿಂದ ಹಿಡ್ಕೊಂಡು ಪದ್ಮನಾಭದಿಂದ ಹಿಡ್ಕೊಂಡು ಇಲ್ಲಿ ತಗೊಂಡು ಬಂದಿರ್ತಕ್ಕಂಥ ವೃಂದಾಸರು ಯಾಕೆ ಉದ್ಧಾರ ಆಗ್ಯಾರ? ಈ ಮತ ಹಿಡಿದಕ್ಕಂತ ಅರ್ಥ. ಇಷ್ಟು ಮಂದಿ ಬೇರೆ ಧರ್ಮದ ತೋರಿಸಿಲ್ಲ ನೋಡಂತ. ಕ್ರಿಶ್ಚಿಯನ್ರ ತೋರಿಸ್ರಿ ನೀವು, ಮುಸಲ್ಮಾನರ ತೋರಿಸ್ರಿ, ನೀವೆಲ್ಲ ಸಿಗ್ತಾರ ನಿಮಗೆಲ್ಲಾರ? ಯಾವ ಮತ್ತು ಅದೆಲ್ಲ ಮತ್ತು ಅಷ್ಟೊಬ್ರು ರಾಯರ ಹತ್ರ ಮತ್ತು ಯಾಕೆ ಮಹಾನುಭಾವರು ಇಲ್ಲಿ ಹುಟ್ಟ್ಯಾರ? ಈ ಯುಗದಾಗ ಹುಟ್ಟಿರ್ತಕ್ಕಂಥ ನಾನು ಭೀಮ ಅಂದ ಮುನಿ ಎನಿಸಿ. ಎಲ್ಲಿದ್ದಾರ? ಸೂನಾಭಿ. ನಾಭಿ ಅಂದ್ರೆ ಏನು? ಮಕ್ಕಳ. ಸೂನಾಭಿ ಕೂಪ ಸಂಭವ ನಾಮದಲ್ಲಿ. ಕೂಪ ಪರಮಾತ್ಮ ಹೊಟ್ಟೆ ಹುಟ್ಟಿರಲಿ ಮಕ್ಕಳದಾಗ. ಮಕ್ಕಳ ಪರಮಾತ್ಮ ಮಕ್ಕಳ. ಅದ್ರಾಗ ಏನು ಹೇಳ್ತೀರಿ? ಒಂದು ಕಮಲ. ಅದ್ರಾಗ ಬ್ರಹ್ಮದೇವರು ಹುಟ್ಟಿರು. ಅದಕ್ಕೆ ಪರಮಾತ್ಮನ ಸೂನಾಭಿ ಕೂಪ ಸಂಭವ ಹುಟ್ಟಿದವರು ಅಂತ ಅರ್ಥ. ಪರಮಾತ್ಮನ ನಾಭಿಯಲ್ಲಿ ಹುಟ್ಟಿರ್ತಕ್ಕಂಥ ಬ್ರಹ್ಮದೇವರು. ಮೆರೆವ ಯಾರು? ಆ ಪಯೋಜಾಸನ. ಪಯೋಜಾಸನ ಅಂದ್ರೆ ಒಂದೇ, ಕಮಲಾಸನ ಅಂದ್ರೆ ಒಂದ. ಮತ್ತೆ ಪಯೋಜ ಅಂದ್ರೆ ಕಮಲ. ಹೆಂಗೆ ಗೊತ್ತನು? ಪಯ ಅಂದ್ರೆ ನೀರು, ಜ ಅಂದ್ರೆ ಹುಟ್ಟಿದ್ದು, ಕಮಲ ಅದ್ರಾಗ ಆಸನ ಅದನ್ನೇ ಮಾಡ್ಕೊಳ್ತಕ್ಕಂಥ ಪಯೋಜಾಸನ. ಸಮೀರರು ಯಾರಿವರು? ವಾಯುದೇವರು. ಬ್ರಹ್ಮದೇವರು ವಾಯುದೇವರಿಗೆ ನಮಿಪೆ ನಿತ್ಯ. ನಿತ್ಯ ಮಾಡ್ತಕ್ಕಂಥ ಪರಮಾತ್ಮ. ಅದಕ್ಕೆ ವಾದಿರಾಜರಂತಾರ ಒಂದು ಸ್ಮರಣೆ ಸಾಲದೆ ಆನಂದ ತೀರ್ಥರ ಮಧ್ವರಾಯರ ಸರ್ವಜ್ಞರಾಯರ ಒಂದು ಸ್ಮರಣೆ ಸಾಲದೆ ಒಮ್ಮೆ ಸಕ ಮಹಾನುಭಾವರು ಅಷ್ಟು ಅಂತಕ್ಕಂಥ ಮಹಾನುಭಾವರು. ಆಮೇಲೆ ವಾಯುಸಿದ್ಧವನ್ನು ಬಿಟ್ಟಾರೆ ಎಲ್ಲರೂ ಅವ್ರ ಮೇಲೆ ತಿಳ್ಕೊಳ್ಳೋದು ಹೇಳ್ತಾ ಇದ್ದಾರೆ. ಇಂಥ ಮಹಾನುಭಾವರು ಉತ್ತರ ಮಾಡ್ತಾ 3ನೇ ಕಕ್ಷ ಮುಗಿಸ್ತಾ ಇದ್ದಾರೆ. ಇಲ್ಲಿ 1, 2, 10 3ನೇ ಕಕ್ಷ ಬರ್ತಕ್ಕಂಥ. ಇನ್ನು ನೋಡ್ರಿ 4ನೇ ಕಕ್ಷ. ಹೌದಾ? ಯಾರು ಬರ್ತಾರೆ ನೋಡ್ರಿ? ಅಲ್ಲಿ 4ನೇ ಕಕ್ಷದಾಗ ಯಾರು ಬರ್ತಾರೆ ನೋಡ್ರಿ? ಹೌದು, ಬ್ರಹ್ಮವಾಯಾತಿಲ್ಲ. ಈಗ ನೆಕ್ಸ್ಟ್ ಯಾರು ಬರ್ತಾರೆ? ವೆರಿ ಗುಡ್. ಸರಸ್ವತಿ ಭಾರತಿ. ಶ್ರೀ ಸರಸ್ವತಿ ದೇವಿ ಭಾರತೀ ದೇವಿಯರ ಇವರು ಸ್ತೋತ್ರ ಮಾಡ್ತಾರೆ. ಹೆಂಗೆ ಕ್ರಮವಾಗಿ ಬರ್ತಾರೆ ಹರಿಕಥಾಮಸರ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ಕಕ್ಷ ಬಹಳಷ್ಟು ಬೆಲೆ ಇದೆ, ಬಹಳಷ್ಟು ಮಹತ್ವ. ಯಾಕೆ? ಇದು ಒಂದು ಸಂಧಿ ಅಂದ್ಬಿಟ್ರೆ ಎಷ್ಟೋ ಸ್ತೋತ್ರ ಮಾಡ್ಬೇಕು. ವಾಸುದೇವನ ಮೂರ್ತಿ ಎಲ್ಲೇ? ಹೃದಯಾಕಾಶ ಮಂಡಲ ಮಧ್ಯದಲ್ಲಿ ತಾರೇಶ ನಂದದಿ ಕಾಣುತ್ತ ಅತಿ ಸಂತೋಷದಿಂದಲೇ ತುತಿಪ ಆ ಸರಸ್ವತಿ ಭಾರತೀಯರಿಗೆ ನಾ ಸತತ ವಂದಿಸುವೆ ಪರಮೋಲ್ಲಾಸದಲ್ಲಿ ಸುಜ್ಞಾನ ಭಕುತಿಯ ಸಲಿಸಲಮೆಗೆ ಅಂದು. ಇಲ್ಲಿ ಚಂದ ಅರ್ಥ ಆದ್ರೆ ಕೊಡ್ರಿ, ಅರ್ಥ ಮಾಡಿಕೊಡ್ರಿ. ಕೊನೆಗೆ ಇಷ್ಟು ಚಂದ ಕೇಳ್ತಾರೆ ದಾಸರು. ನಮಗೇನು ಬೇಡವ?
ಕೊಡುವಂತ. ಇದು ಏನು ಕೇಳ ಗೊತ್ತಂದ್ರೆ ನಿಮಗೆ? ಸುಜ್ಞಾನ ಭಕ್ತಿ. ಏನು ಕೇಳ್ಬೇಕಂತ ಏನು ಕೇಳ್ಬೇಕಂತ ಇವರಲ್ಲಿ? ಭಕ್ತಿ ಮತ್ತು ಸುಜ್ಞಾನ. ಜ್ಞಾನಕ್ಕೆ ಸರಸ್ವತಿ, ಭಕ್ತಿಗೆ ಭಾರತಿ. ಭಾರತಿ ರತಿ ಭಾ ಇತ್ತ ಸರಸ್ವರಿ. ಭಾರತಿ ರತಿ ಅಂದ್ರೆ ಅಲ್ಲಿ ಆಸಕ್ತ ಅಂತ ಅರ್ಥ. ಅವನು ಬಹಳ ರತಿಯಾಗಿದ್ದಾನೆ ಅಂತ ಅರ್ಥ. ಹಂಗೆ ಎದ್ರಾಗ ಭಕ್ತಿಲಿ ಅಂತ ಅರ್ಥ. ಅದಕ್ಕೆ ಹೇಳ್ತಾ ಇದ್ದಾರೆ. ವಾಸುದೇವನ ಮೂರ್ತಿ ಹೆಂಗಿದ್ರೆ ಗೊತ್ತಾ? ಸರಸ್ವತಿ ಭಾರತಿ ಅವ್ರ ಸಾಧನ ಹೆಂಗ ನೋಡಿ. ಇಲ್ಲಿ ಹಿಂದೆ ಯಾರು ಸಾಧನ ನೋಡಿದ್ರಿ? ಈಗ ಬ್ರಹ್ಮದೇವ್ರ ಸಾಧನ ನೋಡಿದ್ರಿ. ಇಲ್ಲಿ ಯಾರು ಸಾಧನ ಹೇಳ್ತಾರೆ? ಈಗ ಸರಸ್ವತಿ ಭಾರತಿ. ಇಷ್ಟು ಚಂದದ ಪದ್ಯ ಹಂಗೆ ಯಾಕಿದೆ ಗೊತ್ತಾ? ಒಡೆದು ನೋಡಂಗೆ ಅನಿಸ್ತದೆ. ಎಷ್ಟು ಪೂಜೆಗೂ ಕಮ್ಮಿನೇ ಇದನ್ನ ಮೊದ್ಲೇಕ ಅವ್ರು ಯಾರು ಹೇಳ್ತಾರೆ, ಅವ್ರ ಸಾಧನ ಹೇಳ್ತಾರೆ, ಅವ್ರು ಸ್ತೋತ್ರ ಮಾಡ್ತಾರೆ, ನಮ್ಗೆ ಅನುಗ್ರಹ ಮಾಡೋದು ಕೇಳ್ಕೊತಾರೆ. ಇದು ಕ್ರಮ ಎಷ್ಟು ಚಂದ ಹೌದಿಲ್ಲ? ಈಗ ಇಷ್ಟು ಗೊತ್ತಾಗುತ್ತೆ. ವಾಸುದೇವನ ಮೂರ್ತಿಯಲ್ಲಿ ಹೃದಯಾಕಾಶ ಮಂಡಲದಲ್ಲಿ ಆ ಸರಸ್ವತಿ ಭಾರತಿ ಇದ್ದಾರಲ್ಲ, ಇದೇ ಇಟ್ಕೊಂಡ್ಬಿಟ್ಟವಂತ ಪರಮಾತ್ಮ ಮೂರ್ತಿಯನ್ನು ಒಳಗೆ ಹೋಗುವುದಿಲ್ಲ. ಹೃದಯಾಕಾಶ ಮಧ್ಯದಲ್ಲಿ ಹೆಂಗೆ ತಾರೇಶನಂದಲಿ ಅಂತಾರೆ ಮಹಾನುಭಾವ. ನಕ್ಷತ್ರ ತಾರೇಶ ತಾರೇಶ ನಕ್ಷತ್ರ, ನಕ್ಷತ್ರ ಚಂದ್ರನ ಅಂತ ತಾರೇಶ ಚಂದ್ರ ಅಂತ ಅರ್ಥ. ತಾರ ಅಂದ್ರೆ ತಾರಗಣ, ತಾರಗಳು ನಕ್ಷತ್ರಗಳು. ಅದಕ್ಕೆ ಈಶ ಒಡೆಯ, ಯಾರವ? ಚಂದ್ರ. ತಾರೇಶ ನಂದದಿ. ಹೆಂಗೆ ಯಾಕೆ ಹೇಳಿ ಗೊತ್ತು? ಚಂದಪ್ಪ ಯಾಕೆ ಬಂದ ಕೇಳ್ಬೋದು ನೀವು. ಇದ್ರಾಗ ಚಂದಪ್ಪ ಯಾಕೆ ಬರ್ತಾನೆ ಇದ್ರಾಗ ಅಂತ ತಿಳ್ಕೊಂಡು ಅಲ್ಲಿ ಮ್ಯಾಲ ಯಾರ ಅಲ್ಲಿ ನೋಡ್ರಿ, ಹೃದಯಾಕಾಶ ಮಂಡಲ. ಆಕಾಶ ಮಂಡಲ ಆಕಾಶ ಹೃದಯ ಅಂತಕ್ಕಂಥದ್ದು. ಆಕಾಶದಾಗ ಯಾರಿರ್ತಾರ? ಚಂದ್ರ. ಅದಕ್ಕೆ ಆಕಾಶ ಅಂತಕ್ಕಂಥದ್ದು. ಹೃದಯಾಕಾಶ ಮಂಡಲದಲ್ಲಿ ತಾರೇಶ ನಂದದಿ. ಹೆಂಗೆ ಆಕಾಶದ ಚಂದಪ್ಪಿದ್ದಾನೋ ಹಂಗೆ ಎಲಿ ಅಂತಕ್ಕಂಥ ಆಕಾಶದ ಯಾರು ಕೂತಾರಂತೆ? ಪರಮಾತ್ಮ ಕೂತಾನ. ಅಲ್ಲಿ ಚಂದಪ್ಪ ಕೂತಾನ, ಇಲ್ಲೇ ಪರಮಾತ್ಮ ಕೂತಾನ. ಯಾರ ರೀತಿ ಒಳಗೆ? ಸರಸ್ವತಿ ಭಾರತಿ ಒಳಗೆ ಹೇಳ್ತಾ ಇದ್ದಾರೆ. ಕಾಣುತ್ತ ಅತಿ ಸಂತೋಷದಿಂದಲೇ ತುತಿಪ ಸ್ತೋತ್ರ ಮಾಡುವ, ತುತಿ ಸ್ತೋತ್ರ ಮಾಡುತ್ತ ಸ್ತೋತ್ರ ಮಾಡ್ತಕ್ಕಂಥ ಯಾರ್ಯಾರವರು? ಆ ಸರಸ್ವತಿ ಭಾರತೀಯರಿಗೆ. ಮೊದಲು ಭಾರತೀಯ ಅಲ್ಲ, ಮೊದಲು ಸರಸ್ವತಿ. ತಾರತಮ್ಯ ಅತಿ ಸುಶಿ ಅವರು ಮತ್ತೆ ಸುಶಿ ನೋಡಿ ಅತಿ ಗತಿಯನ್ನು ಪಾಪಕ್ಕೆ. ಅದಕ್ಕೆ ನೋಡ್ರಿ, ಸರಸ್ವತಿ ಭಾರತೀಯರಿಗೆ ಹೆಂಗೆ ನಾ ಸತತ ವಂದಿಸುವೆ. ಅರ್ಥ ಮಾಡ್ಕೊತ ವಂದಿಸುವೆ. ಪರಮೋಲ್ಲಾಸದಲ್ಲಿ ಒಳ್ಳೆ ಪ್ರೀತಿಯಿಂದ ಅಂತಕ್ಕಂದ ನನಗೇನು ಕೊಡಲಿ? ಸುಜ್ಞಾನ ಭಕುತಿಯ ಸಲಿ ಯಮಗೆಂದವು. ನಮಗೇನು ಕೊಡ್ಬೇಕು ನೀವು? ಜ್ಞಾನ ಮತ್ತು ಭಕ್ತಿ. ಜ್ಞಾನಕ್ಕೆ ಯಾರು? ಸರಸ್ವತಿ. ಭಕ್ತಿ ಯಾರು? ನೋಡ್ರಿ ಎಷ್ಟು ಚಂದ ಶಬ್ದ ಆಗ್ತದೆ. ಮಾನವರು ಯಾವುದಕ್ಕೆ ಯಾರು ಇಂತಿಂಥವ್ರು ಕೇಳ್ಕೊತ ಬೇರೆ ಕೇಳೋದಿಲ್ಲ. ಯಾಕೆ? ಅವ್ರು ಕೊಡ್ತಕ್ಕಂಥ ವಹಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಶ್ಲೋಕ ಹೇಳ್ತಾನೆ ಮುಂದೆ, ಸುಧಾ ಶ್ಲೋಕ. ಇದಕ್ಕೆ ಅರ್ಥ ಬರಲಿಕ್ಕೆ ಅಟ್ಟಿಗೆ ಯಾರು ಸ್ತೋತ್ರ ಮಾಡ್ತಾರೆ? ಸುಧಾದೊಳಗೆ ಯಾರನ್ನ? ಭಾರತೀಯರನ್ನ. ನಿಮಗೆಲ್ಲ ಗೊತ್ತಿದೆ. ಭವತಿ ಅದನು ಭಾವಾತ್ ಏಡ ಮೂಕೋಪಿ ವಾಗ್ಮಿ ಜಡಮತಿ ರಿಪಿ ಚಂತುರ್ ಜಾಯತಿ ಪ್ರಾಜ್ಞ ಮೌಲಿ ಸಕಲ ವಚನ ಚೇತೋ ಭಾರತೀ ಸಾ ಮಮ ವಶಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಶ. ಯಾರಂತಾರೆ ಹೇಳ್ರಿ? ಹಿಂಗೆ ಟೀಕಾರ ಯಾರಂತಾರೆ? ಸುಧಾ ಪ್ರಾರಂಭ ಶ್ಲೋಕ ಅಂತ ಪ್ರಾರ್ಥನೆ ಮಾಡ್ಕೋತಾರ. ಅವ್ವ ಹೆಂಗೆ? ಭವತಿ ಯದನು ಭಾವಾತ್ ಅಂತ ಅವ್ರ ಅರ್ಥ ಹೇಳ್ತಾನೆ. ಯದನು ಭಾವಾತ್ ಏಡ ಮೂಕೋಪಿ ವಾಗ್ಮಿ. ಯಾರ ಅನುಗ್ರಹದಿಂದ ಮೂಕ ಬಾಯಿ ಬರ್ತದೋ, ಏಡ ಮೂಕ ವಾಗ್ಮಿ. ಜಡಮತಿರಪಿ ದಡ್ಡ ಜಾಯತೆ ಪ್ರಜ್ಞಮೌಲಿಹಿ. ಭಯಂಕರ ಶಾಣೆ ಆಗ್ತಾನಂತ. ಅದಕ್ಕಂತಾರ ಭವತಿ ಯದನು ಭಾವಾತ್ ಏಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ಭಾರತೀ ಸಾ ಅವ್ವ ಅಂತ ಟೀಕಾರ. ಮಮ್ಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಶ. ನಾ ಟೀಕಾ ಬರುತ್ತಂಗ ಸುಧಾ ಬರೋನಕ ನನ್ನ ನಾಲಿಗೆ ಮೇಲೆ ಇರುವ ಕೇಳ್ಕೊಂಡು ಯಾರು ಯಾರಿಗೆ ಗೊತ್ತು? ಟೀಕಾ ಹಾಕೋದು ಅಂತ ಆ ರೀತಿ ಇರ್ತಕ್ಕಂಥವ್ರು. ಸರಸ್ವತಿ ಜ್ಞಾನಪ್ರದ, ಭಾರತೀ ದೇವಿ ಭಕ್ತಿ ಅಭಿಮಾನಿ ಇರ್ತಕ್ಕಂಥಕ್ಕೆ. ಅದಕ್ಕೆ ಸರಸ್ವತಿ ಭಾರತೀ ಅಂತ ತಿಳ್ಕೊಂಡು ಓದು ಮಾಡ್ತಾ ಇದ್ದಾರೆ ಎರಡು ಕೂಡ. ಇಲ್ಲಿ ಮುಗಿತನ್ನ ಅಂತಾರ. ಈಗ ನೋಡ್ರಿ ಯಾರ್ಯಾರು ಮುಗಿತೀಗ? ಸರಸ್ವತಿ ಭಾರತಿ ಮುಗಿತಿಲ್ಲಿ. ಮುಂದೆ ಯಾರು ಬರ್ಬೇಕು ಹೇಳ್ರಿ? ವೆರಿ ಗುಡ್. ಗರುಡ, ಶೇಷ, ರುದ್ರ. ಮೂರು ಒಂದರಾಗ ಹೇಳೋದಿಲ್ಲ. ಗರುಡ ಬೇರೆ, ಶೇಷ ಬೇರೆ, ಮೂರು ಪದ್ಯ ಹೇಳ್ಬೋದು. ಅಲ್ಲಿ ಹಿಂದೆ ಇಲ್ಲಿ ವ್ಯವಸ್ಥೆ ಹೇಳ್ತಾರೆ. ಒಂದೊಂದು ಶಬ್ದಕ್ಕೂ ಅವ್ರ ಪುರಾಣ, ಅವ್ರ ಹುಟ್ಟು, ಅವ್ರ ಸಾಧನ, ಮಧ್ಯಕ್ಕೆ ಅವ್ರ ಹೆಸರು, ಆಮೇಲೆ ಅವ್ರ ಸಾಧನ, ಅವರಿಗೆ ನಮಸ್ಕಾರ, ಅವರಿಗೆ ಅರ್ಥ. ಒಂದು ಪದ್ಯಕ್ಕೆ ಇಷ್ಟು ಆಗ್ತಾರೆ ಮಹಾನುಭಾವ. ಅರ್ಥದಲ್ಲೇ ಈಗ ಹುಟ್ಟು ಹೆಂಗೆ ಆಗ್ತದೆ? ಜಗದುದರನ ಸರ್ವೋತ್ತಮನ ನಿಜ ಬೆಗರುಳಾಂತು ಕರಾಬ್ಜದೋಳು ಪದಯುಗ ಧರಿಸಿ ನಖಪಂಕ್ತಿಯೊಳು ರಮಣೀಯ ತರವಾದ ನಗಧರನ ಪ್ರತಿಬಿಂಬ ಕಾಣುತ್ತ ಮಿಗೆ ಹರುಷದಿಂ ಹೊಗಳಿ ಹಿಗ್ಗುವ ಖಗಕುಲಾಧಿಪ ಕೊಡಲಿ ಮಂಗಲ ಸಕಲ ಸುಜನರಿಗೆ. ಕದಿ ಸಾಲು ನೋಡ್ಬೇಡ್ರಿ. ಖಗಕುಲಾಧಿಪ ಯಾರು ಗೊತ್ತಾತ? ಹೆಂಗ?
ಖಗ ಅಂದ್ರೆ ಪಕ್ಷಿಗಳು, ಕುಲ ಆ ಕುಲ ಅದಕ್ಕೆ ಅಧಿಪ. ಹೌದಾ? ಶ್ರೇಷ್ಠ ಆಗಿರ್ತಕ್ಕಂಥ ಎಲ್ಲ ಪಕ್ಷ ಶ್ರೇಷ್ಠ ಪಕ್ಷ ಯಾರು? ಗರುಡ ದೇವರು. ಅದಕ್ಕೆ ಖಗ ಕುಲ ಅಧಿಪ ಆಗ್ತದೆ. ಏನು ಮಾಡ್ಕೊಂತ ಕೊಡಲಿ ನಮಗೇನು ಮಂಗಳ, ಯಾರಿಗೆ? ಸಕಲ ಸುಜನರಿಗೆ. ಕೇಳ್ಕೊತಾರ ಸ್ವಾಮಿ ಮಂಗಳ ಉಂಟು ಮಾಡೋಕ್ಕೆ ಮಾನವ ಯಾರನ್ನ ಪ್ರಾರ್ಥನೆ ಮಾಡ್ಕೊಂಡ್ರ? ಗರುಡ ದೇವರು. ನೋಡ್ರಿ ಸಹಸ ಈ ನಾವು ದಿನ ಏನು ಮಂತ್ರ ಅಂತಿರ್ತೀವಿ ನಾವೆಲ್ಲ, ಗರುಡ ದೇವರು ಪೂಜಾ ಕಷ್ಟ ಬರ್ತಾರೆ ನಮ್ಮಲ್ಲಿ. ನಿಮ್ಮ ತಲೆ ಬರೋ ಪ್ರಶ್ನೆ ಇಲ್ಲೇ ಇಲ್ಲ, ಯಾಕೆ ನಿಮ್ಮ ಪೂಜೆ ಬೇರೆ ಇರ್ತಾವೆ. ಹರಿಕತಾಂಬ ಸರ್ ಅಂದರೆ ಗರುಡ ದೇವರು ಬಂದ್ರಲ್ಲ, ದಾಸ ಇಷ್ಟು ಅನುಕೂಲ ಮಾಡಿಕೊಟ್ರೆ ಹೇಳಿಕೊಡ್ರಿ, ಎಲ್ಲ ಜನರು ಪ್ರಾರ್ಥನೆ ಮಾಡ್ಕೊಂಡು ತಕ್ಷಣ ಸಮಸ್ಯೆಗಳು ಯಾವ ದೇವ್ರನ್ನೂ ಬಿಡೋಂಗಿಲ್ಲ. ಇದು ನನ್ನ ಬಿಟ್ಟರೆ ಸಾಕು ಅಂತ ಆಯ್ತು. ಅದಕ್ಕೆ ಅರ್ಥ ನೋಡ್ರಿ ಹಂಗಾರೆ. ಜಗದ್ ಉದರ ಯಾರು ಗೊತ್ತಾತ? ಪರಮಾತ್ಮ, ನಾರಾಯಣ. ಜಗದ್ ಉದರ. ಸುರೋತ್ತಮ ಎರಡನೇ ಶಬ್ದ. ಸುರೋತ್ತಮ, ಸುರರಲ್ಲಿ ಉತ್ತಮ. ಎರಡನೇದು ಸುರ ಅಂದರೆ ಯಾರು? ದೇವತೆಗಳು. ಸುರರಲ್ಲಿ ಉತ್ತಮ ಇರ್ತಕ್ಕಂಥದ್ದು ಪರಮಾತ್ಮ ಅಂತ ಅರ್ಥ. ನಿಜ ಪೆಗರೊಳ ಅಂತೂ ಅವ್ರ ಸಾಧನೆ ಹೆಂಗೆ ಗೊತ್ತ? ಯಾರ್ದು? ಗರುಡ ದೇವರು. ಇಲ್ಲಿ ನೋಡಿ ಸಾಧನ ನಿಜ ಪೆಗಲೊಳು ಅಂತು ಅರ್ಥಾತ್ ಪೆಗಲು ಅಂದರೆ ಹೆಗಲು, ಅಂತು ಏನು ಭಾಗ್ಯ ಮಹಾನುಭಾವರು. ಪರಮಾತ್ಮ ಕಾಯ ಮನೆ ಕೂತ್ಬಿಟ್ಟಿರ್ತಾರೆ. ಯಾರ ಭಾಗ್ಯದು? ಗರುಡ ದೇವರ ಭಾಗ್ಯ. ಹೇಳುವಂತ ಕರಾಬ್ಜದೊಳು ಪದ ಯುಗ ಧರಿಸಿ ನೋಡ್ರಿ ಪರಮಾತ್ಮ ಹೆಂಗೆ ಕೂತಾನೆ ಹೇಳ ಗರುಡ ಮೇಲೆ ಕೂತ್ಕೊಂಡ ದೇವರು. ಹೌದಾ? ಅಲ್ಲಿ ಹೆಂಗೆ ಕಡ ಕರಾಬ್ಜ ಅವ್ರು ಎರಡೂ ಕೈ ಹಿಂಗೆ ಹಿಡ್ಕೊಂಡ ಗರುಡ ದೇವರು. ಅದ್ರಾಗ ಭಗವಂತ ತನ್ನ ಕಾಲಿಟ್ಟ ಮ್ಯಾಲ ಕೂತಾನ, ಎರಡೂ ಕೈ ಹಿಂಗೆ ಹಿಡ್ಕೊಂಡಾರ. ಈ ಕಾಲು ದೇವ್ರು ಇಟ್ಟಾನ. ಯಾರಿರ್ತಾರ? ಪರಮಾತ್ಮ. ಯಾರ ಕೈಯೊಳಗೆ? ಯಾಕೆ ಮ್ಯಾಲ ಕೂತಾನ? ಅರ್ಥ ಕಲ್ಪ ಬಂತಲ್ಲ, ದೃಷ್ಟಿ ಬಂತಲ್ಲ. ಇದಕ್ಕೆ ಪಿಕ್ಚರ್ಸ್ ಪೋಯಿಟ್ರಿ ಅಂತಾರೆ. ಅದ್ಭುತವಾಗಿರ್ತಕ್ಕಂಥ ನಿಮ್ಗೆ ಕಣ್ಣು ಕಟ್ಟೋ ಹಂಗೆ ಹೇಳ್ತಾ ದಾಸ ಅಂತ ಹೇಳ್ಬೇಕಾಯ್ತು ಮಾಡ. ಅದಕ್ಕೆ ಪಿಕ್ಚರ್ಸ್ ಅಂತ ಅರ್ಥ. ಅದಕ್ಕೆ ಒಳ್ಳೆ ಸಣ್ಣ ಶಬ್ದ, ಕವಿ ಕಣ್ಣಿಗೆ ಕಟ್ಕೊಂಡು ಹೇಳ್ತಕ್ಕಂಥದ್ದು. ವೆಂಕಟೇಶ್ ಕಲ್ಯಾಣ ಹಿಂಗದ. ವೆಂಕಟೇಶ್ ಕಲ್ಯಾಣ ಪದ್ಯ ನೋಡ್ಕೊತ ಹೋದ್ರೆ ಏನು ಸಾಕ್ಷಾತ್ ಶ್ರೀನಿವಾಸರು ಬಂದ್ರನೋ ಕುತ್ಕೊಂಡ್ರನೋ ಒಳ ಹೊಕ್ಕರನೋ ಬರ್ತಕ್ಕಂಥ ಶಬ್ದ ಹಂಗೆ ಹೇಳ್ತಾ ಇದ್ದಾರೆ. ನಖ ಹೆಂಗೆ? ನಖಪಂಕ್ತಿಯೋಳು ನೋಡ್ರಿ ದೇವ್ರು ಹಿಂಗೆ ಕೈ ಇಟ್ಟಾರ. ಹೌದು, ಇಲ್ಲೊಂದು ಕಾಲಿಟ್ಟಾನ ದೇವರು, ಇಲ್ಲೊಂದು ಕಾಲಿಟ್ಟ ಹಿಂಗೆ ಇಟ್ಕೊಂಡಿಲ್ಲ. ಎಷ್ಟು ಬಟ್ಟ ಅದು? 10. ನಖ ಅಂದ್ರೇನು? ಉಗುರು. ಹಿಂಗೆ ಕುತ್ಕೊಂಡವಲ್ಲ ಗರುಡ ದೇವ್ರ ಮೇಲೆ ಕೂತದಷ್ಟೇ. ಪರಮಾತ್ಮನ 10 ಉಗ್ರವಲ್ಲ, ಅದ್ರಾಗ ವಿಶ್ವರೂಪ ಕಾಣ್ತಾರಂತೇನು ಗರುಡ ದೇವ್ರು. ಎಂಥ ಮಹಿಮಾ! ಪರಮಾತ್ಮ ನೋಡ್ಬೋದಿರ್ತಾರಂತವ್ರು. ಮೇಲೆ ಲಕ್ಷ ಆ ಕಡೆಗೆ ಹಾಲಿ ಮುಂದೆ ನೋಡೋರು. ಅವರು ನಾವು ಗಾಡಿ ಹೊಟ್ಟೆ ಮುಂದೆ ನೋಡ್ತೀವಿ, ನೋಡ್ಲಿಕ್ಕೆ ಬೇಕು. ನಾವೆಲ್ಲ ಗೊತ್ತಾ ಹೋಗ್ತೇವೆ. ಅದು ಅವ್ರು ಹಂಗೆ ಮಾಡೋಲ್ಲ. 15 ನೋಡಕ್ಕೆ ಹೋದಲ್ಲ, ಅದು ನೋಡ್ತಾರಂತೆ. ಇಲ್ಲಿ ರೂಪ, ಇಲ್ಲಿ ರೂಪ, ಇಲ್ಲಿ ಮತ್ತೊಂದು ರೂಪ, ಇಲ್ಲಿ ಮತ್ತೊಂದು ರೂಪ, ಇಲ್ಲೊಂದು ಮತ್ತೆ ಮಹಿಮೆ ನೋಡ್ಕೋತಾರಂತಾರೆ. ಪರಮಾತ್ಮನ ನಖ ಪಂಕ್ತಿ, ನಖ ಅಂದ್ರೆ ಉಗುರು ಪಂಕ್ತಿ ಒಳಗಂತಾರಂತ ನೋಡ್ಕೋತ ಕೂತಾರಂತೆ. ಕೈ ಕಾಲು ಸಿಕ್ಬಿಟ್ಟಾವ. ಕೈಯಾಗ ಯಾರ ಕಾಲು ಸಿಕ್ಕವ? ಒಂದು ಕಾಲು ಸಿಕ್ಕಿರ್ತಕ್ಕಂಥ ನಖ ಪಂಕ್ತಿಯೋಳು ಏನು ಕಾಣ್ತಾರ? ರಮಣೀಯತರವಾದ ಶ್ರೇಷ್ಠವಾಗಿರ್ತಕ್ಕಂಥ ಯಾರನ್ನ ಕಾಣ್ತಾನ ಅಲ್ಲಿ ನೋಡ್ರಿ. ನಗಧರನ ಪ್ರತಿಬಿಂಬ. ನಗಧರ ಕೃಷ್ಣ ಪ್ರತಿಬಿಂಬ. ಮ್ಯಾಲ ದೇವ್ರು ಕೂತಾನ, ಅವ್ರ ಪ್ರತಿಬಿಂಬ ಕಾಣಲಿಕ್ಕೆ ಹೇಳ್ತದೆ. ದೇವರಲ್ಲಿ ಕೂತಾನ. ಇದು ಕನ್ನಡ ಅವರಿಗೆ. ಯಾರಿಗೆ? ಗರುಡ ದೇವರಿಗೆ. ಹಾಗೆ ನೀವು ಕನ್ನಡ ನೋಡ್ತೀರಿ, ಹಂಗೆ ದೇವ್ರ ಪ್ರತಿಬಿಂಬ ಕಾಣಿ ಹೇಳ್ತದೆ. ನೋಡ್ದಂತ ಒಂದು ಕೃಷ್ಣ ಆಗ್ತಾನೆ, ಒಂದು ವಾಮನ ಆಗ್ತಾನೆ, ಒಂದು ನರಸಿಂಹ ಆಗ್ತಾನೆ. ಇದು ಮಹಾನುಭಾವ ಅಂತಾರಂತ. ಯಾರು ಪುಣ್ಯ ಇದು? ಗರುಡ ಪುಣ್ಯ ಹೇಳ್ತಾನೆ. ನಗಧರನ ಪ್ರತಿಬಿಂಬ ಕಾಣುತ್ತೆ ಮಿಗೆ ಹರುಷದಿಂ. ಆನಂದ ಉದ್ರೇಕ ಆಗ್ಬಿಡುತ್ತೆ ನೋಡಿಕೊಳ್ಳನ್ನ. ಪೊಗಳಿ ಯಾರನ್ನ? ಪರಮಾತ್ಮನ ಸ್ತೋತ್ರ ಮಾಡ್ತಾ ಇರ್ತಾರಂತವ್ರು. ಏನು ರೂಪ, ಏನು ವೈಶಿಷ್ಟ್ಯ, ಬೇರೆ ಚಿಂತಿಲ್ಲೇ ನೋಡಿ. ಈಗ ಪುಡಿಸ್ಕೊಂಡಾರ, ಎರಡು ಕೈಯ ಕಾಳು ಹಿಡ್ಕೊಂಡಾರ. ಊರಿನಾಗ ಪರಮಾತ್ಮ ನಮ್ಮ ಕಡ್ರ ಬಿಡ್ರ ಉಗ್ರ ಇಲ್ಲ ಅದು. ಹೌದಾ? ಹೊಚ್ಚ ಉಗುರು. ಆ ಊರಿನ ಬೇರೆ ಪ್ರತಿಯೊಬ್ಬ ಕಾಣ್ಲಿಕ್ಕೆ ಹತ್ತಾರೆ. ಅದು ನೋಡ್ಕೊತ ಸಂತೋಷವಾಗಿ ಅದು ಸ್ತೋತ್ರ ಮಾಡ್ತಾರಂತ. ಈಗ ಗೊತ್ತ. ಖಗಕುಲಾಧಿಪ ಯಾರ ಅರ್ಥಾತ? ಗರುಡ ದೇವರು. ಏನು ಮಾಡಲಿ? ಕೊಡಲಿ ಮಂಗಳ ಯಾರಿಗೆ? ಸಕಲ ಸುಜನರಿಗೆ. ಎಷ್ಟು ಪ್ರಾರ್ಥನೆ ನೋಡಿ ದಾಸರು. ನಮಗೆ ಎಲ್ಲರೂ ಅನುಗ್ರಹ ಮಾಡ್ತೀಯಾ, ಸಜ್ಜನರ ಅನುಗ್ರಹ ಮಾಡ್ತೀಯಾ. ದೇವ್ರು ದುಷ್ಟರು ಮಾಡೋದು ಹೇಳೋದಿಲ್ಲ. ಎಲ್ಲ ದಾಸರ ದೃಷ್ಟಿ ಹರಿಕಥಾಮಸ ಯಾರು ಅಂತಾರಲ್ಲ, ಉದ್ಧಾರ ಮಾಡ್ತಾ ಸ್ವಾಮಿ ಕೇಳ್ತಾರೆ. ಅಷ್ಟು ಅವ್ರದ್ದು ಅತಿಶಯ ಪ್ರಾರ್ಥನಾ. ಯಾರ್ದು? ಜಗನ್ನಾಥ ದಾಸರು. ಹೇಳ್ತಾ ಇದ್ದೀನಿ ಅಂತರ ಮಹಾನುಭಾವ. ಖಗಕುಲಾಧಿಪ ಅಂತಕೊಂಡು ಹೇಳಿ ಅನವರತ ಅಂತರ ಮಹಾನುಭಾವ. ಇಂಥ ಪರಮಾತ್ಮ ಸ್ತೋತ್ರ ಮಾಡ್ತಾ ಮುಂದಿನ ಪದ್ಯ ಯಾರು ಹೇಳ್ರಿ? ಇನ್ನು ಶೇಷ. ಗರುಡ, ಶೇಷ, ರುದ್ರ. ಗರುಡ ದೇವರು 5ನೇ ಕಕ್ಷೆದು. 1, 2, 3, 4, 5ನೇ ಇವ್ರು ಒಂದೇ ಕಕ್ಷೆರು. ಗರುಡ, ಶೇಷ ಒಂದೇ ಕಕ್ಷೆ ಬರ್ತಕ್ಕಂಥ. ಇವ್ರನ್ನ ಹೆಂಗೆ ಮಾಡ್ತಾರೆ ನೋಡಿ. ಯೋಗಿಗಳ ಹೃದಯಕ್ಕೆ ಶಿಲುಕ. ಒಂದೇದು ನಿಗಮಾಗೈಕ ವಿನೂತನ ಪರಮ ಅನುರಾಗದಿಂ 20 ಸಹಸ್ರ ಜೀವ್ಯಗಳಿಂದ ವರ್ಣಿಸುವ. ಎರಡನೇದಿದು
ಭೂ ಗಗನ ಪಾತಾಳ ವ್ಯಾಪ್ತನ ಯೋಗ ನಿದ್ದಾಸ್ಪದ ನಿಪ ಗುರು ನಾಗರಾಜನ ಪದಕ್ಕೆ ನಮಿಸುವೆ ಮನದೊಳನ ಬರುತ್ತ. ಗುರು ನಾಗರಾಜ ಗುರುನಾಥ್ಯಾಗ ಶ್ರೇಷ್ಠವರು ಜ್ಞಾನಕ್ಕೆ ಮಹಿಮ. ಎಲ್ಲಿ ಭಾಗವತ ಇರ್ತದೆ ಶೇಷ ಕೂತ್ಬಿಟ್ಟದ ಅಂತ ಹೋಗಿ ನೀವು ಕರೀರಿ ಇರ್ತಾರೆ ಅಷ್ಟು ಇಚ್ಛಾ ಅವರು ಅಂತ ಹೇಳ್ತಾರೆ. ಅವ್ರು ವರ್ಣ ಹೆಂಗೆ ಮಾಡ್ತಾರೆ. ಯೋಗಿ ಒಂದೇದು ಯೋಗಿಗಳ ಹೃದಯಗೆ ಸಿಲುಕ. ಮಹಾಮಹಾಯೋಗಿಗಳು ಪ್ರಾರ್ಥನೆ ಮಾಡಿದ್ರು ಸರ್ ಕಾಣೋದು ದೃಷ್ಟಾಕೋತಿರ್ತೇವೆ. ಅದು ಯಾರು? ಪರಮಾತ್ಮ. ನಿಗಮಾಗೈಕ ವಿನೂತನ ಪರಮಾತ್ಮ ಎರಡು ಉದಾಹರಣೆ ಕೊಟ್ಟು ಎರಡು ಸಿಟ್ಟು ಕೊಟ್ಟಾರೆ. ಒಂದೇನು ಯೋಗಿಗಳ ಹೃದಯಕ್ಕೆ ನಿಲುಕ ಯಾರು? ಪರಮಾತ್ಮ. ಮಹಾಮಹಾಯೋಗಿಗಳಿದ್ದಾರೆ, ಏನು ತಪಸ್ಸು ಮಾಡ್ತಾರೆ ಅಂತಾನ ಭಗವಂತನ ಭಕ್ತಿ ಜ್ಞಾನದ ಕಟ್ಟಿ ಬೇರೆ ಹಾಕೊಂಡ್ಬಿಟ್ಟಿರ್ತಾರಂತ ಅವ್ರೇನು ಬೇರೆ ಕಾಣುವುದಿಲ್ಲ ಅವರಿಗೆ. ಇಂಥವ್ರಿಗೆ ದೇವರು ಕಂಡ್ರೆ ಕಂಡ, ಇಲ್ಲ ಅಂದ್ರೆ ಇಲ್ಲ ಅನುಗ್ರಹ. ಅದಕ್ಕೆ ಯೋಗಿಗಳ ಹೃದಯಕ್ಕೆ ನಿಲುಕ ಯಾರವ? ನಿಗಮಾಮಯಿಕ ವಿನುತ. ನಿಗಮ ಆಗಮಗಳಿಂದ ವಿನುತ. ನಿಗಮ ಆಗಮ ವೇದಗಳು ಅವುಗಳಿಂದ ವಿನುತ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವಂತ ಅರ್ಥ. ಪರಮ ಅನುರಾಗದಿಂ ಅವನೇನ್ ಮಾಡ್ತಾರ? ಪರಮ ಅನುರಾಗದಿಂ ಗರುಡದೇವರು ಇಂಥ ಪರಮಾತ್ಮನನ್ನ ಅರ್ಥಾತ್ ಈಗ ಎರಡು ವಿಷಯನ ಕೊಟ್ಟರೆ ಇಲ್ಲಿ ಇಂಥ ಪರಮಾತ್ಮನನ್ನ ಪರಮ ಅನುರಾಗದಿಂ ಒಳ್ಳೆ ಭಕ್ತಿಯಿಂದ ಶ್ರೇಷ್ಠ ಭಕ್ತಿಯಿಂದ ಎಷ್ಟು 2000 ಎಷ್ಟಾಯ್ತು? 2000 ಜಿಹ್ವೆಗಳಿಂದ 2000 ನಾಲಿಗೆ ಯಾರಿಗೆ? ಶ್ರೇಷ್ಠಿಯವರಿಗೆ ಅನವರತ ವರ್ಣಿಸ್ತಕ್ಕಂಥ ಒಂದು ನಾಲಿಗೆ ಅಲ್ರಿ 2000 ನಾಲಿಗೆ. 2000 ನಾಲಿಗೆಯಿಂದ ಸ್ತೋತ್ರ ಮಾಡ್ತಾರಂತವ್ರು ಯಾರು? ಶ್ರೇಷ್ಠಿಯವರು. ಅಷ್ಟು ಮಾಡಿ ಮುಗಿಯವಲ್ದು ಇನ್ನೂ ಅದು ಅವಾಗಿಂದ ಮಾಡಿ ಹೇಳ್ತಾರ. ಇನ್ನು ಮುಗಿಯೋದು 2000 ಜಿಹ್ವೆಗಳಿಂದ ವರ್ಣಿಸುವ ಯಾರನ್ನ? ಪರಮಾತ್ಮ ಇರ್ತಕ್ಕಂಥದ್ದು 2000. ಅದಕ್ಕೆ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ಅದೇ ಅರ್ಥ. ರಾಜ ಆಯತೆ ಇತ್ತು ರಾಘವೇಂದ್ರ ಮಾಸ್ತದೆ. ಒಂದೇ ಶಬ್ದ ಮೂಕಃ ಅಪಿ ಮೂಕಿದ್ರು ಕೂಡ ಯತ್ ಪ್ರಸಾದೇನ ರಾಯರ ಅನುಗ್ರಹದಿಂದ ಮುಕುಂದ ಶಯನಾಯತೆ. ಮುಕುಂದ ಶಯನ ಅಂದ್ರೆ ಶೇಷ. ಮುಕುಂದ ಪರಮಾತ್ಮ. ಅವನ ಹಾಸಿಗೆ ಯಾವುದು? ಶೇಷದವರು. ಮುಖ ಯಾವ ಮಾತಾಡಿ ಬರುದಿಲ್ಲ. ರಾಯರ ಅನುಗ್ರಹ ಮಾಡಿದ್ರೆ ಅವ ಶೇಷದವ್ರು ನಾಯಿ ಬರ್ತಾವಂತ ಅವಾಗೇನು ಎರಡು ನಾಯಿ ಬಂತ. ಅಷ್ಟು ಮಹಿಮಾ ಮಾತಾಡಿ ಬರೋದು ಹೇಳ್ಕಾಯ್ದ್ರಿ ಅಂಥವ್ರು ಬೇಕಾದ್ರೆ ನೋಡಿಯನ್ನ ಅನ್ಕೊಳ್ರಿ. ಮಂತ್ರದಾಗ ಒಬ್ಬ ಇದ್ದ. ನಾವೆಲ್ಲ ಸಣ್ಣವ್ರದಾಗ ಹೊತ್ನಾಗ ಬರೀ ಅವ ರಾಯರ ಹಸ್ತೋಕಷ್ಟು ಅಡುಗೆ ಮಾಡ್ತಿದ್ದ. ಮೂಕ ಏನು ಕೈ ಮಾಡೋ ಒಂದು ಅವ ಈಗ ಮೊದಲು ಭಾಳ ಹಸ್ತೋ ಹತ್ಕೊಂಡು ರಾಯರ ಹತ್ರ ಬಂದ ಅಂದ್ರೆ ಅವನ ಮಾಡಿದ ಅಡಿಗೆಲ್ಲ ರಾಯರ ಮುಂದೆ ತಕ ಕುಣಿಬೇಕು. ನಾವು ಮೂಕ ಏನ್ರಿ ರಾಯರ ಮುಖ ಮಾಡಿಬಿಟ್ಟಾರೆ ಇಷ್ಟ ಮಾಡಿದ್ರು ತಗೊಂಡು ಅಂತೂ ಕೊನೆಗೆ ಬಾಯಿ ಬಂದದ್ದನ್ನು ನಾವು ನೋಡಿ ಮಾತಾಡಿ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಬ್ದ ಅವಾಗ ಹೇಳ್ಬಿಟ್ರೆ ಆ ಮಾತನ್ನು ತಿಳ್ಕೊಂಡು. ಹಂಗಿದ್ದಂಗೆ 2000 ಜಿಹ್ವೆಗಳಿಂದ 2000 ನಾಲಿಗೆಯಿಂದ ಸ್ತೋತ್ರ ಮಾಡ್ತಾ ಇರ್ತಾರಂತವ್ರು ಯಾರು? ಶ್ರೇಷ್ಠದೇವರು. ಭೂ ಗಗನ ಪಾತಾಳ ವ್ಯಾಪ್ತನ ಪರಮಾತ್ಮ. ಭೂ ಒಂದೇದು, ಗಗನ ಪಾತಾಳ ಮೂರು ಇರ್ತಕ್ಕಂಥ ಪರಮಾತ್ಮನ ಯೋಗ ನಿದ್ರಾಸ್ಪದ ನೆನಪ. ಪರಮಾತ್ಮ ನಮ್ಮನ್ನ ಹೆಂಗೆ ನಿದ್ದ ಯೋಗ ನಿದ್ರಾ ಭಗವಂತ ಒಂದು ನಮ್ಮಂಗೆ ಮಲ್ಕೊಳ್ಳಂಗಿಲ್ಲವ ಅವನ ನಿದ್ರೆ ಅಂತ ಯೋಗ ನಿದ್ರೆ ಅಂತ ಪದಕ ಯೋಗ ನಿದ್ರಾಸ್ಪದ. ಗುರು ಅವನ ನೆನಪ. ಗುರು ನಾಗರಾಜನ ಪದಕ್ಕೆ ನಮಿಸುವೆ ಮನದೊಳು ಅನವರತ. ಎಲ್ಲ ಶಬ್ದ ಅರ್ಥ ಆಗುತ್ತೆ. ಇಂಥ ಪರಮಾತ್ಮನ ದೇವ್ರನ್ನ ದಿನ ನೆನೆಸ್ತೇನೆ ಅಂತ ಮಾತಾಡ್ತಾರೆ. ಶ್ರೇಷ್ಠರು ಬಂದಂಗೆ ಆತಿಲ್ಲ ಅದನ್ನ ಹೇಳ್ತಾ ಇದ್ದಾರೆ ಅವರು. ಆಗಲೇ ಹೇಳಿ ಶಿರ್ವ ರಾಮಾಚಾರ್ಯ ಪೂಜೆ ಕೂತ್ಕೊಂಡ್ರು. ಏನೋ ಒಂದು ಸಣ್ಣ ಪಿಟಿಗೆ ಮಾಡಿಕೊಂಡಿದ್ರು. ಸಾಲಿಗ್ರಾಮ ವಿಷ್ಣುಪಾದ ಇಟ್ಕೊಂಡಿದ್ರು. ಗರುಡ ಕೇಶ ಹನುಮಂತೇವರು ಅವರು ಈ ಪುರುಷ ಸೂಕ್ತ ಆಮೇಲೆ ಈ ಬಳಿತ ಸೂಕ್ತ ಇವಂತಿದ್ದೇನೆ ಇದು ನನಗೆ ಗೊತ್ತಿತ್ತು. ಇಲ್ಲಿ ಬಂದ್ರೆ ಮತ್ತೆ ಗೌಡ ದೇಶ ಗೊತ್ತಾಗಲಿಲ್ಲ. ನಾವು ಗೌಡಿಸಿದ ಅಭಿಷೇಕ ಮಾಡ್ತೀವಿ ಹೇಳಿರ್ತೀವಿ ಅವ್ರು ಮಾತು ಹಂಗೆ ಅವ್ರನ್ನ ಮುಂದೆ ಪೂಜೆ ಮಾಡೋ ಒಂದು ಈ ಕಷ್ಟ ಎಲ್ಲ ಪೂಜಿಸಿದ್ರು. ಸಾಕು ನಾ ಇಷ್ಟು ಸಾಕು ನಾನು ಚಷ್ಟೆ ಮಾಡೋದು. ಏನೋ ಏನು ಇಟ್ಕೊಂಡಿವಿ ಪೂಜೆಗೆ ಬಾಯಿ ಇಟ್ಕೊಂಡಿವಿ ಸತ್ಯ ಪ್ರಮೋದು ಏನು ಪೂಜೆ ಬಾಯಿ ಇಟ್ಕೊಂಡು ಎಲ್ಲ ಪಿಡಿಯ ಏನವ ಸ್ವಾಮಿ ಕಷ್ಟ ಆಗ್ತದೆ ಸಂದೇಹ ಒಮ್ಮೆ ಅಂತ ಏನೋ ಇಷ್ಟು ಮಹಾನ ಹೋಗ್ತದೆ. ಇದು ಮೊನ್ನೆ ಪೂಜೆ ಮಾಡೋದು ಸಾಕು. ಮತ್ತು ಇದನ್ನು ರೆಕಾರ್ಡ್ ಮಾಡ್ಕೊಳ್ಳೋದೆ ಹಸಿರು ಪೂಜೆ ಮಾಡಿಬಿಡೋದು ಹೌದಿಲ್ಲ. ಸರಳ ಬಾಯ್ಪಾಠವಾಗದ ಪಾಠ ಆಗ್ತದೆ ಪೂಜೆ ಆಗ್ತದೆ. ಇಷ್ಟೊಂದು ದೇವ್ರು ಬಂದೇ ಬಿಡ್ತಾನೆ ಅಲ್ಲಿ ತಿಳ್ಕೊಡ್ರಿ. ಅನಂತರ ಈಗ ಯಾರು ಬರ್ಬೇಕಿನ್ನು ಮುಂದೆ ಇನ್ನೊಂದು ನೋಡ್ರಿ ರುದ್ರದೇವರಿಗೆ ಅಲ್ಲಿ ಹಿಂದೆ ಹೇಳ ಪುರುಷೋತ್ತಮನ ಪರ್ಯಂಕ ಪದವೈದಿಯೋ ಮಹದೇವ ಅಂತ. ಇದರಿಂದ ನಾನು ಈ ದೇಹದಾಗ ಅವ್ರಿಗೆ ಇರಲಿಲ್ಲ.
ಏನಿಲ್ಲ ಮೋಕ್ಷ ಇಲ್ಲ, ಮುಂದಿನ ಮೋಕ್ಷ ಇಲ್ಲ. ಈ ಈ ಏನು ಮಾಡ್ಕೋ ಗೊತ್ತಾ, ಗರುಡ ರುದ್ರದೇವರು ಈ ಪದವಿಯಿಂದ ಮುಂದೆ ಅವ್ರಿಗೆ ಶೇಷ ಪದವಿ ಬರ್ತದೆ. ಶೇಷದಿಂದ ಮುಕ್ತ ಆಗ್ತಕ್ಕಂಥ ಮಹಾನುಭಾವ ಅಂತ ಹೇಳ್ತಾರೆ ನೋಡಿ. ಆ ಪದ್ಯ ಹೇಳ್ತಾರೆ. ಈಗ ಈ ಕಲ್ಪದಾಗ ಶೇಷ ರುದ್ರದೇವರಿಂದ ಅವ್ರಿಗೆ ಮೋಕ್ಷ ಇಲ್ಲ. ರುದ್ರ ಪದವಿಯಿಂದ ಮುಂದಿನ ಪದವಿ ಬರೋಕಾಗ ಯಾವ ಪದವಿ ಬರೋದು? ಶೇಷದಿಂದ ಮೋಕ್ಷ ಯಾರಿಗೆ? ಅದನ್ನ ಹೇಳಿ ಪರ್ಯಂಕ ಪದವೈದ್ಯ ಮಹಾದೇವ. ಪರ್ಯಂಕ ಹಾಸಿಗೆ ನೇಮತಿ ಶೇಷ ಪದವಿ ಹೋಗ್ತದೆ. ಪಾರ್ವತಿ ಮುಂದೆ ಹೋಗ್ತಾಳೆ, ಅವರು ಶೇಷ ಪದವಿ ಹೋಗ್ತಕ್ಕಂಥವ್ರು. ಯಾರ್ಯಾರು ಹೇಳ್ತಾರೆ? ನಂದಿ ವಾಹನ ಯಾರು ಮಾಡಿಸ್ತಾರೆ ಇಲ್ಲಿ? ಮತ್ತೇನ ಅವ್ರ ಹೆಸರು, ಅವ್ರ ಸಾಧನ, ಅವರ ಸ್ತೋತ್ರ, ಅವ್ರ ಪ್ರಾರ್ಥನಾ ಪ್ರತಿಯೊಂದು. ನಂದಿ ವಾಹನ ಇದರ ತಾಕರ್ ಮೇಲೆ ನಳಿನಿಧರ. ಹೌದಾ? ಒಂದು ಬಿಟ್ಟೆನ, ಒಂದು ಪದ್ಯ ಬಿಟ್ಟೆನ ಇಲ್ಲ. ಇದೇ ನಾಗರಾಜ ಹೌದು. ಇದು ಪದ್ಯ ಕಂಟಿನ್ಯೂ ಯೋಗಿಗಳ ಹೃದಯದಲ್ಲಿ ಮುಂದಿನ ಪದ್ಯ ನಂಬರ್ ತಪ್ಪಿರ್ಬೇಕು ಇಷ್ಟ. ಮತ್ತೆ ಹೆಚ್ಚು ಕಡಿಮೆ ಹಾಕಿ ಈ ಪದ್ಯದಲ್ಲಿ ನಂದಿ ವಾಹನ ಪದ್ಯದಲ್ಲಿ ನಂದಿ ವಾಹನ ಒಂದೊಂದು ಶಬ್ದನೂ ಅವ್ರ ವರ್ಣನ. ಯಾವ ವರ್ಣನ ಇದು? ನಳಿನಿಧರ, ಮೌಳೆಂದು ಶೇಖರ, ಶಿವ, ತ್ರಿಯಂಬಕ, ಅಂಧಕಾಸುರ ಮಥನ, ಗಜ, ಶಾರ್ದೂಲ, ಚರ್ಮಧರ, ಮಂದಜಾಸನ ತನಯ, ತ್ರಿಜಗದ್ವಂದ್ಯ, ಶುದ್ಧ ಸ್ಫಟಿಕ ಸನ್ನಿಭ, ವಂದಿಸುವೆನು ಅನವರ್ತ, ಪಾಲಿಸು ಪಾರ್ವತೀ ರಮಣ. ಪಾಲಿಸು ಪಾರ್ವತೀ ರಮಣ. ಸ್ವಾಮಿ ನಮ್ಮ ಕೈ ಬಿಡಪ್ಪ, ಧರ್ಮ ನಮ್ಮನ್ನು ಕೇಳಿದ್ರು ಸ್ವಾಮಿ ದಾಸಕ್ಕೆ ಗೊತ್ತಾಯ್ತಾರೆ, ವರ್ಣ ಮಾಡ್ತಾರೆ ಅವನು. ಒಂದೇದು ನಂದಿ ವಾಹನ. ಯಾರಿಗೆ ಬೇರೆ ಇವರಿಗೆ ನಂದಿ ಹತ್ತಿ ಅವನ ಒಬ್ಬನ ಮುತ್ತಿರ್ತಾರೆ. ಯಾರಿದ್ದಾರೆ? ಯಾರು? ನಂದಿ ವಾಹನ ಪರಮಾತ್ಮ ದುರ್ದೇವ್ರಿಗೆ ಅರ್ಥ. ರಾಜಕುಮಾರ್ ಎಮ್ಮೆ ವಾಹನ. ಅದು ನಂದಿ ವಾಹನ ಇವರೊಬ್ಬರ. ನಂದಿ ವಾಹನ. ನಳಿನಿಧರ. ನಳಿನಿ ಅಂದರೆ ಗಂಗಾದೇವಿ. ಗಂಗಾದೇವಿ ಧರ, ಗಂಗಾಧರ ಅಂದ್ರೂ ಒಂದ, ನಳಿನಿಧರ ಅಂದ್ರೂ ಒಂದು. ನಳಿನಿಧರ. ಮೌಳೆಂದು ಶೇಖರ. ಮೌಳಿ ಅಂದ್ರೆ ತಲಿ, ಮೌಳಿ ತಲಿ. ಇಂದು ಅಂದ್ರೆ ಚಂದ್ರ, ಅವ್ರ ತಲೆಗೆ ಯಾರಿದ್ದಾರೆ? ಚಂದ್ರಪ್ಪಿದ್ದಾನೆ. ಅದಕ್ಕೆ ಮೌಳೆಂದು ಶೇಖರ ಇರತಕ್ಕಂಥ ಅದೇ ಕಿರೀಟ ಅವರಿಗೆ. ಚಂದಪ್ಪನ ಕಿರೀಟ ಆಗಿರ್ತಕ್ಕಂಥವ್ರಿಗೆ ಮಹಾ ವೈರಾಗ್ಯ ಶಿಖಾಮಣಿಗಳು ನೋಡ್ರಿ. ಪರಮಾತ್ಮ ಕಿರೀಟ ಎಷ್ಟು, ವಸ್ತುಗಳೆಷ್ಟು, ಅಲಂಕಾರ ಎಷ್ಟು, ಅಸಾಧ್ಯ ಅಲಂಕಾರ. ತಿರುಪತಿ ತಿಮ್ಮಪ್ಪ ಏನು ವೈಭವ, ಏನು ತಾನ, ಎಷ್ಟು ಕೋಟಿ ರೊಕ್ಕ. ಇದು ಒಂದು ಸಾದಾ ಲಿಂಗು ಮ್ಯಾಲೂ ನೀರಿನ ಬೇರೆ ನಿತ್ಯ ಸ್ನಾನ ಮಾಡ್ಕೊತ ಕೊಡೋದು, ಬರೀ ಸ್ನಾನ ಮಾಡ್ಕೊತ ಕೊಡೋದು. ರಾಮ ರಾಮೇತಿ ರಾಮ ಕೂತ್ಕೊಂಡ್ಬಿಡ್ತಾವೆ. ಎಷ್ಟು ವೈರಾಗ್ಯ ಹೆಂಗ ಅಂತ. ಅಷ್ಟು ವೈರಾಗ್ಯ ಶಿಖಾಮಣಿ ಯಾರು? ರುದ್ರದೇವ ಅಂತ. ನಳಿನಿಧ. ಮೌಳೆಂದು ಶೇಖರ, ತಲೆಯಲ್ಲಿ ಚಂದ್ರ ಇಟ್ಟುಕೊಂಡಿರ್ತಕ್ಕಂಥ ಮಾನವ. ಶಿವ ಒಂದು ಶಬ್ದಕ್ಕೆ ಅರ್ಥ. ಶಿವ ಶಬ್ದಕ್ಕೆ ಮಂಗಳಕರ ಅಂತ ಅರ್ಥ. ನೋಡ್ರಿ, ಇಷ್ಟು ತಪಸ್ಸು ಮಾಡಿದ್ದಕ್ಕೆ ಅವ್ರು ಮಂಗಳ ಅನುಗ್ರಹ ಮಾಡಿ ದೇವ ಅನುಗ್ರಹ ಕೊಡ್ತಾನ. ಯಾರಿಗೆ? ರುದ್ರದೇವ. ಅದಕ್ಕಂತ ಶಿವ. ತ್ರಿಯಂಬಕ. ಅಂಬಕ ಅಂದ್ರೆ ಕಣ್ಣು. ತ್ರಿಯಂಬಕ ಮೂರು ಕಣ್ಣು. ಹೌದಾ? ಎರಡ ಕಣ್ಣು ಮೇಲೆ ಕೆಂಗಣ್ಣು. ತ್ರಿನೇತ್ರ ಅಂದ್ರು ಅವ್ರ. ಫಾಲಾಕ್ಷ ಅಂದ್ರು ಅವ್ರ. ಫಾಲ ಅಂದ್ರೆ ಹಣಿ, ಅಕ್ಷ ಅಂದ್ರೆ ಕಣ್ಣು. ಫಾಲಾಕ್ಷ, ತ್ರಿಯಂಬಕ, ತ್ರಿನೇತ್ರ ಎಲ್ಲ ಅವೇ. ಅದು ಇಲ್ಲೇ ಈ ಶಬ್ದ ತ್ರಿಯಂಬಕ. ಅಂಧಕಾಸುರ ಮಥನ ಹೇಳ್ತಾ ಇದ್ದಾರೆ. ಅಂಧಕ ಅಂತಕ್ಕಂಥ ದೈತ್ಯ, ಮಹಾದೈತ್ಯ, ಇವನು ಸಂಹಾರ ಮಾಡ್ತಕ್ಕಂಥವ್ರು. ಅಂಧಕಾಸುರ ಮಥನ. ಇದಕ್ಕೆ ಇನ್ನೊಂದು ಅರ್ಥ. ಅಂಧಕಾಸುರ ಇವನೇ. ಅಂಧಕಾಸುರ ಅಂದ್ರೆ ಒಂದೇ, ಭಸ್ಮಾಸುರ ಅಂದ್ರೆ ಒಂದ. ಹೌದಾ? ಮಥನ. ಗಜ, ಶಾರ್ದೂಲ ಚರ್ಮಧರ. ಗಜ ಅಂದ್ರೆ ಆನೆ, ಶಾರ್ದೂಲ ಅಂದ್ರೆ ಶಿವ, ಹುಲಿ ಅಂತೂ ಅರ್ಥ. ಗಜ, ಶಾರ್ದೂಲ ಚರ್ಮಧರ. ಇಬ್ಬರು ರಾಕ್ಷಸರು ಇವರು. ಅವ ಆನೆ ರೂಪದಾಗಿದ್ದ, ಇವ ಹುಲಿ ರೂಪದಾಗಿದ್ದ. ಅವರಿಬ್ಬರು ಸಂಹಾರ ಮಾಡಿ ಅವ್ರ ಚರ್ಮ ಮಾಡ್ಕೊಂಡ್ಬಿಟ್ರು. ರುದ್ರರಿಗೆ ಅಲಂಕಾರ ಮಾಡಿ ನೋಡ್ರಿ ನೀವು. ಎಲ್ಲೂ ಇಲ್ಲೇ ಪಾಪ ಅವ್ರ ಬಟ್ ಇಲ್ಲೇ ನೋಡಿ, ದಿಗಂಬರ. ಅವು ಅಷ್ಟು ವೈರಾಗ್ಯ ಮಹಾನುಭಾವರು, ಏನು ಕೇಳಲಿಕ್ಕೆ ಹೋಗಲ್ಲ. ಪರಮಾತ್ಮ ಹಂಗಲ್ರಿ. ಅದಕ್ಕೆ ಹೇಳ್ಬಿಟ್ಟಾರ, ಅಲಂಕಾರ ಪ್ರಿಯೋ ವಿಷ್ಣು, ಜಲಧಾರ ಪ್ರಿಯ ಶಿವ, ನಮಸ್ಕಾರ ಪ್ರಿಯೋ ಭಾನು, ಗಣೇಶೋ ಮೋದಕ ಪ್ರಿಯ. ಅರ್ಥ ಅದು ಮಧ್ಯ ಎಲ್ಲ ಅರ್ಥ ಆಗ್ತದೆ. ಒಂದೇದು
ಅಲಂಕಾರ ಪ್ರಿಯೋ ವಿಷ್ಣು. ಪರಮಾತ್ಮ ಅಲಂಕಾರ ಭಾಳ ಪ್ರಿಯ. ಸ್ನಾನ ಮಾಡ್ತೀರಿ ಬಿಟ್ಟಿರ್ಬೇಕಾ, ಸ್ನಾನ ಅವಶ್ಯ ಇರೋದು. ನಾವೇನು ಪ್ರಶ್ನೆ, ಗಂಗಾನ ಹುಡ್ಸಾರವ ಸ್ನಾನ ಏನು ಮಾಡ್ತೇವೆ ಅಂತ ನಾವು ಮಾಡಿಸ್ತೇವೆ. ಅಲಂಕಾರ ಪ್ರಿಯೋ ಹಾಗೆ ಹೇಳ್ತಿದ್ರು ನಮ್ಮ ಗುರುಗಳು. ಕೃಷ್ಣಮೂರ್ತಿಗೆ, ವಿಷ್ಣುಮೂರ್ತಿಗೆ, ಪರಮಾತ್ಮ ಯಾವುದೇ ಮೂರ್ತಿಯಲ್ಲಿ ಎಷ್ಟು ಚಲೋತ್ನಾಗಿ ಹೂವು ತುಳಸಿ ಏನಿಸ್ತೀರಿ ಅಷ್ಟು ಚಲೋ ಮಕ್ಕಳು ಹುಡ್ತಾವಂತ, ಮನ್ಯಾಗ ಮೊಮ್ಮಗಳು ಹುಡ್ತಾವ. ಪ್ರೀತಿ ಪರಮಾತ್ಮ ಅಲ್ಲೇ ಅಲಂಕಾರ ಪ್ರಿಯೋ ವಿಷ್ಣು. ಅದಕ್ಕೆ ನೀವೆಲ್ಲ ಹಿಂಗಾಗ್ಯದ, ಇವೆಲ್ಲ ಚಲೋ ಮಕ್ಕಳು ಯಾಕೆ ಹುಟ್ಟು, ಅದಕ್ಕೆ ಎಲ್ಲ ಚಲೋ ಪೂಜೆ ಮಾಡಿ ನೀವೆಲ್ಲ. ಅಲಂಕಾರ ಪ್ರಿಯೋ ವಿಷ್ಣು. ಜಲಧಾರ ಪ್ರಿಯ ಶಿವ. ಬೇರೆ ಏನಿಲ್ಲ ನಿಮಗೇನು, ಕಾಯಂ ನೀರು, ಹೌದಾ, ನೀರಿನ ನಂದು ಪಾಪ. ನಮಸ್ಕಾರ ಪ್ರಿಯೋ ಭಾನು. ಸೂರ್ಯಗೆ ಬೇಕು ಸೂರ್ಯ ನಮಸ್ಕಾರ, ಪ್ರೀತಿಯಾಗಿ ಸೂರ್ಯ ನಮಸ್ಕಾರ, ಪ್ರೀತಿಯಾಗಿಬಿಟ್ಟು ಸೂರ್ಯ ನಮಸ್ಕಾರ, ಸೂರ್ಯ ಪ್ರೀತಿ. ಗಣೇಶೋ ಮೋದಕ ಪ್ರಿಯ. ಎರಡು ಸಲ ಮುದ್ಕ ಹೊಡೆದಿರಿ ಹೆಂಗಾದ. ಗಣೇಶ ಮೋದಕ ಒಂದರ್ಥ, ಮೋದಕ ಶಬ್ದಕ್ಕೆ ಇನ್ನೊಂದು ಅರ್ಥ ಅಲ್ಲ. ಮೋದಕ ಶಬ್ದಕ್ಕೆ ಒಳ್ಳೆ ಮಾತು ಅಂತ ಅರ್ಥ. ಯಾರು ಒಳ್ಳೆ ಮಾತಾಡ ಗಣಪತಿ ಭಾಳ ಪ್ರೀತಿ ಅಂತ ಅವ್ರ ಮೇಲೆ. ಅದನ್ನ ಅಲ್ಲಿ ನೋಡೇವು, ಗಣಪತಿ ಸಂಜೆ ನೋಡೇನು. ಗಣೇಶು ಮೋದಕ ಶಬ್ದ ತಿನ್ನೋದು ಅಂತ ಅರ್ಥ ಮಾತ್ರ. ಮೋದಕ ಮುದ ಮೋದಯತಿ ಶಬ್ದ, ಮುದ ಸಂತೋಷ ಬಿಡುತ್ತೆ ಅರ್ಥ. ಯಾರು ಒಳ್ಳೆ ಮಾತಾಡ್ತಾರ ಅವ್ರನ್ನ ಬಹಳಷ್ಟು ಪ್ರೀತಿ ಗಣಪತಿ ಅಂತ ಹೇಳ್ತಾ ಇರ್ತಾರೆ. ಆ ರೀತಿಯಾಗಿ ಅದು ಶಾರ್ದೂಲ, ಚರ್ಮಧರ. ಶಾರ್ದೂಲ ಅಂತೊಬ್ಬ ರಾಕ್ಷಸ, ಗಜ ಅಂತೊಬ್ಬ ರಾಕ್ಷಸ. ಅವರು ಆವೇಶದ ಬಂದಿದ್ರು. ಅವರು ರುದ್ರದೇವರು ಅವ್ರನ್ನ ಸಂಹಾರ ಮಾಡಿ ಆ ಚರ್ಮ ಉಟ್ಕೊಂಡ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಮಂದಜಾಸನ ತನಯ. ಮತ್ತೆ ಸ್ವಲ್ಪ ಮುಂದೆ ಮಂದಜಾಸನ ಯಾರು ಅಂತ ಹೇಳಿ ಹೇಳ್ತೀವಿ ನಾನು. ಹೌದು ಹೇಳ, ಬ್ರಹ್ಮದೇವರು ಅವ್ರ ಮಗ. ಬ್ರಹ್ಮಜಾಸನ ತನಯ ಅಂದ್ರೆ ಮಗ ಭಾಗವತ 3ನೇ ಸ್ಕಂದ. ಬ್ರಹ್ಮದೇವಿಗೆ ಸಿಟ್ಟು ಬಂತದ್ದು. ಯಾಕೆ ಸಿಟ್ಟು ಬಂದು ಗೊತ್ತಾ ನಿಮಗೆ? ಆ ಸಿಟ್ಟು ಬರುವುದಿಲ್ಲ ಅಂತೂ ಸಿಟ್ಟು ಬಂತವ್ರಿಗೆ. ಈ ಸನಕ ಸನಂದ ಅವ್ರನ್ನ ಹುಟ್ಟಿಸಿದ್ರು. ಮಾನಸ ಪುತ್ರರು ಏನು ಒಬ್ಬರಿಕೆದು ಮಹಾ ತಪಸ್ವಿರು. 4 ಮಂದಿಯವರು, ಸನತ್ ಕುಮಾರ, ಸನಂದ ಹಿಂಗೆ ತಿಳ್ಕೊಂಡೆ. ಹುಟ್ಟಿದವಳೆ ಬ್ರಹ್ಮದೇವ ಆದೇಶ ಮಾಡಿದ್ವಿ, ನಿಮ್ಮನ್ನು ಹುಟ್ಟಿಸೆ ನಾನು, ನಿಮ್ಮನ್ನು ಲಗ್ನ ಮಾಡ್ಕೊಂಡು ಸಂಸಾರ ಮುಂದುವರ್ಸಿದ್ರು. ಅಲ್ಲಿ ಆ್ಯನ್ ಐ ಡೋಂಟ್ ಕೇರ್. ಮಕ್ಕಳು ಮಾತು ಕೇಳಿಲ್ಲ, ಪ್ರಪಂಚ ಹೋಗ್ತಂತ ಹೋಗ್ಬಿಟ್ರು. ಅಲ್ಲಿ ನಿಮ್ಗೆ ಹುಟ್ಟಿಸಿದ್ದು ಅದಕ್ಕೆ ನಾನು ಪ್ರಪಂಚ ಮುಂದೆ ಒಳ್ಳೆ ಸಿಕ್ಕಿ ಬರ್ತೇನೆ. ಬದ್ಧ ಭ್ರುಕುಟಿಯಾಗಿ ಭಯಂಕರ ಸಿಟ್ಟು ಬಂತವ್ರಿಗೆ. ಯಾರಿಗೆ? ಬ್ರಹ್ಮದೇವರಿಗೆ. ಆ ಸಿಟ್ಟು ಬಂದಾಗ ಏನು, ಆ ಸಿಟ್ಟಿನಿಂದ ಹಣಿಯಿಂದ ಹುಟ್ಟಿದ್ರ ರುದ್ರದೇವ. ಹುಟ್ಟಿದ ಕೂಡ ಹಳ್ಳಿಗೆ ಹತ್ಬಿಟ್ರಂತವ್ರೇನು. ಯಾರು? ಅದಕ್ಕೆ ರೋದಯತಿ ಇದು ರುದ್ರ. ರೋದ ಅಂದ್ರೆ ಅಳೋದು. ರೋದಯತಿ ರುದ್ರ. ಕೂಸು ಹುಟ್ಟ್ಯದ, ಸಣ್ಣ ಶಿವ ಆ ಹುಟ್ಟ್ಯಾರ, ಹಳ್ಳಿಗೆ ಹತ್ಬಿಟ್ರು. ಹೊಡ್ಕೊಳ್ಳ ಬ್ರಹ್ಮದೇವರು ಅವ್ರ ಕಡೆ ಲಕ್ಷ ಹೊಡೋಕು, ಈ ಕಡೆ ಲಕ್ಷ ಹೊಡೋಕು. ಅವರು ಈ ಕೂಸಲ್ಲಿ ಹತ್ತಿದ, ಅವರು ಅಲ್ಲಿ ಮಾತಿಗೆ ಅವ್ರು ಹೊಟ್ಟಾರ. ತಲೆ ಕೆಟ್ಟು ಇತ್ತು ಬ್ರಹ್ಮದೇವ್ರದ್ದು. ಯಾಕೆ ಅಂತಾರೆ, ಹುಟ್ಟಿಸಿರಿ ನಂಗೆ ಒಂದು ಲೋಕ ಮಾಡಿ. ಸ್ತ್ರೀ ಜಗತ್ತು ಶುಭ್ರಕಾಂತಿ ಅವರು. ಅದಕ್ಕೆ ಬಹುತೇಕ ನಿಮ್ಗೆ ಗೊತ್ತಿರಬಹುದು, ರುದ್ರದೇವರಿಗೆ ಈ ಕೆಂಪು ಗಿಂಜಿ ಹೊಸ ಇರಿಸೋದಿಲ್ಲ. ಹೌದಾ? ಶುದ್ಧ ಸ್ಫಟಿಕ ಸಂದೇವ. ಈ ಕೆಂಪು ಕುಂಪ ಬೇಡ ಅಂತಾವ, ಸಾಲ ಹಾಕಿಬಿಟ್ಟು ಸಾಕಂತ. ಯಾರು? ರುದ್ರದೇವರು ಜೊತೆ ಹಂಗನ್ನೋದಿಲ್ಲ, ಕೆಂಪ ಸಂಗನ ಅದಿಲ್ಲ. ಅಲಂಕಾರ ಪ್ರಿಯ. ಅದಕ್ಕೆ ಶುದ್ಧ ಸ್ಫಟಿಕ ಸಂದೇವ, ಶುದ್ಧವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಸ್ಫಟಿಕ ಮನೆಯಿಂದ ಶುಭ್ರತಕ್ಕಂಥ ಕಾಂತಿ ಇರ್ತಕ್ಕಂಥವ್ರು ಅಂತ ದಾಸರು. ವಂದಿಸುವೇನು ಅನವರತ, ಪಾಲಿಸು ಪಾರ್ವತೀ ರಮಣ. ಸ್ವಾಮಿ ಅರ್ಥ ಮಾಡ್ಕೊತಪ್ಪ, ಉದ್ಧಾರ ಮಾಡ್ತೀಯ ನೋಡಿ. ಯಾರು ಒಂದಾಗತ್ತು ಇದ್ರನ್ನಾಗತ್ತು ನಾವು ಪಾಠ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ದಾಸರು ವೈಶಿಷ್ಟ್ಯ. ಅಲ್ಲಿ ಮಂಗಳಾಚರಣ ಸಂಧ್ಯಾಗೂ ಹಂಗೆ ಅಲ್ಲಿ ಕೂಡ ಇಷ್ಟೆಲ್ಲ ಮಂಗಳಾಚರಣ 13 ಪದ್ಯ ಹೇಳಿದ್ರು ಯಾರ ಮೇಲೆ 2 ಪದ್ಯ ಹೇಳಿಲ್ಲ. ಋತುವಿನ 2 ಪದ್ಯ ಅಲ್ಲಿ ಎಲ್ಲಾಗ ಮಂಗಳಾಚರಣ ಸಂಧ್ಯೆ ಒಳಗೆ ಸುಮಾರು 80-10 ಪದ್ಯ ಆದ್ಮೇಲೆ ಇದು ಹಂಗೆ ಹಂಗೆ ಯಾಕೆ ಮಾಡ್ತಾರ ಹೇಳ್ತಾರೆ ನನಗೆ. ನೋಡಿ ಅವ್ರ ವರ್ಣ ಹೆಂಗೆ, ಈ ಮತ್ತು ವರ್ಣ ಇಲ್ಲಿ ಹೊಟ್ಟೆ ಫಡಿ ಫಣಾಂಚಿತ ಮುಕುಟ ರಂಜಿತ ಕೊಣಿತ ಡಮಲ್ ತ್ರಿಶೂಲ ಶಿಖಿ ದಿನಮಣಿ ನಿಶಾಕರ ನೇತ್ರ ಪರಮ ಪವಿತ್ರ ಸುಚರಿತ್ರ ಪ್ರಣತ ಕಾಮದ ಪ್ರಥಮ ಸುರಮುನಿ ಗುಣ ಸುಪೂಜಿತ ಚರಣಯುಗ ರಾವಣ ಮದಯುಭಂಜನ ಸತತ ಮಾಂ ಪಾಹಿ ಮಹದೇವ. ಶಬ್ದ ಆಗ್ತಾವಲ್ಲ, ಎಂತ ಸುಂದರ ಶಬ್ದ ವಿಚಾರ ಮಾಡಿದ್ದೇವೆ. ಅನುಕೋತ ಸೌಕಾರ ಬಿಟ್ರೆ ಏನು ತುಂಬ ಬರ್ತದೆ ಕೊಡಿ.
ಚಿತ್ರ ಬರ್ತದೆ, ದಾಸ ಬರ್ತಕ್ಕಂಥ ಇದಕ್ಕೆ ಅನ್ನೋದು ಚಿತ್ರ ನೋಡ್ತಕ್ಕಂಥ ಕಾಲ ನನ್ನ ತೆಗೆದುಕೊಳ್ಳೋ ಚಿತ್ರ ಬರ್ತದೆ, ಅವ್ರ ಸಾಧನ ಬರ್ತದೆ, ಅವ್ರು ನಮಸ್ಕಾರ ಮಾಡ್ತಾರೆ. ನಾವು ದಾಸ ಹೇಳೋದು ನಮ್ಮ ಕರ್ಕೊಂಡು ಹೋಗಿ ಪಾಯಿಂಟ್ ಅಂತ ತಿಳ್ಕೊಂಡು ಹೆಂಗಿಲ್ಲ ಫಣಿ ಫಣ ಚಿತ್ರ ಮುಕುಟ ರಂಜಿತ ಒಂದೇ ಸಲ. ಫಣಿ ಅಂದ್ರೆ ಏನು ಗೊತ್ತು? ಫಣಿ ಫಣ ಹಾವಿನ ಹೆಡೆ, ಅದೇ ಮುಕುಟ ರಂಜಿತ, ಅದೇ ಕಿರೀಟ. ಯಾರಿಗೆ? ಹಾವು ಸರ್ಪಭೂಷಣ ಇನ್ನೊಂದು ಹೆಸರು ಅವರಿಗೆ, ಸರ್ಪಭೂಷಣ. ಮತ್ತೊಂದು ಭೂಷಣ ಬೇಕಾಗಿಲ್ಲ ಅವರಿಗೆ. ನೀವು ಮುತ್ತು ರತ್ನ ಕೊಡಿ ಹೇಗೆ ಬೇಡ ಅಂತ ದೇವ್ರಿಗೆ ತುಂಬ ಅಂತ ಅವ್ರಿಗೇನು ಇದೇ ಕಿರೀಟ. ಯಾವುದು? ಫಣಿ ಹಣ. ಫಣಿ ಅಂದ್ರೆ ಹಣ ಅಂದ್ರೆ ಹೇಳಿ, ಹಾವಿನ ಹೆಡೆಯೇ ಮುಕುಟವಾಗಿ ಕಿರೀಟವಾಗಿ ಉಳ್ಳವಾಗಿರ್ತದೆ. ಕೊಣಿತ ಡಮರು ಕೈಯಾಗ, ಡಮರು ಆಯುಧ ಸಫಲ ಮಾಡ್ತಕ್ಕಂಥ. ಕೊಣಿತ ಶಬ್ದ ಮಾಡುವಂತ ಅರ್ಥ ಶಬ್ದಕ್ಕೆ, ಶಬ್ದ ಮಾಡುವ ಡಮರು ಕೊಣಿತ, ಕೊಣಿ ಸ್ವಲ್ಪ ಡಮರು ಡಮರು ಅರ್ಥ. ತ್ರಿಶೂಲ ಮತ್ತೊಂದು ಆಯುಧ, ಯಾವುದೊಂದು ತ್ರಿಶೂಲ ಅಂತ ಅಂತ ಹೇಳಿ. ಶಿಖಿ ದಿನಮಣಿ, ಶಿಖಿ ಅಂದ್ರೆ ಅಗ್ನಿ, ಹಣೆಯ ಮೇಲೆ ಅಗ್ನಿ ಅಂತ. ದಿನಮಣಿ ಮುಂದೆ ನಿಶಾಕರ ನೇತ್ರ, ಏನು ಹೇಳಿದಂಗೆ ಆಗ್ತದೆ ಗೊತ್ತಂದ್ರೆ ಮೂರು ಕಣ್ಣು ಹೇಳಿದಂಗೆ ಆಗ್ತದೆ. ಅಲ್ಲಿ ನೋಡಿ ಒಂದೇದು ಶಿಖಿ, ಶಿಖಿ ಅಂದ್ರೆ ಅಗ್ನಿ, ಕೆಂಡ ಕೆಂಗಣ್ಣು, ಅಗ್ನಿ ಇಲ್ಲಿರೋದು ಹಣಿಮೆ. ಆಮೇಲೆ ದಿನಮಣಿ, ದಿನಮಣಿ, ದಿನಮಣಿ ಅವನ ಯಾವ ಸ್ಟಾರ್ ಅಲ್ಲ, ಯಾವ ಅಲ್ಲ. ಈ ದಿನ ಬೆಳಗ್ಗೆ ಆಡ್ಬೇಕು ಅವಾಗ, ಅದು ದಿನಮಣಿ ಚಿತ್ರ ಒಂದು ಕಡೆ. ಇನ್ನೊಂದು ನಿಶಾಕರ ನೇತ್ರ, ನಿಶಾಕರ ಚಂದ್ರ, ನೇತ್ರ ಕಣ್ಣು. ಸೂರ್ಯ ಚಂದ್ರ ಅಗ್ನಿ ಮೂರು ಬರ್ತಕ್ಕಂಥ ಮಹಾದೇವರೇ. ಯಾರು ಮಾಡ್ತಾ ಇದ್ದಲ್ಲ ಸತ್ಪಾತ ಮಾಡ್ತಾರೆ. ನಿಶಾಕರ ನೇತ್ರ ಪರಮ ಪವಿತ್ರ, ಭಾಳ ಶುದ್ಧರ್ತಕ್ಕಂಥ ಮಹಾನುಭಾವ, ಎಲ್ಲೂ ಕೆಡಿಸುವುದಿಲ್ಲ ಅವ್ರ ಇತಿಹಾಸ, ಎಲ್ಲೂ ಕೆಟ್ಟದಿಲ್ಲೇ ಇಲ್ಲ. ಸುಚರಿತ್ರ, ಒಳ್ಳೆ ಚರಿತ್ರೆ ಇರತಕ್ಕಂಥ ಮಹಾನುಭಾವರು. ಮತ್ತಂಗೆ ಪ್ರಣತ ಕಾಮದ ಅವ್ರು ಹೇಳಿಟ್ಟಿದೆ ತಿಳ್ಕೊಂಡ್ಬಿಡಿ. ಪ್ರಣತ ಕಾಮದ, ಪ್ರಣತ ನಮಸ್ಕಾರ ಮಾಡೋದು ಭಕ್ತ ಬಂದ, ಕಾಮದ ಅವ್ರು ಇಚ್ಛಾ ಕೊಡ್ತಕ್ಕಂಥವ್ರು. ಕೃಷ್ಣ ನಮಗೂ ಇರಬೇಕು ಅನ್ನೋ ಪಿಚಾಡಿ ನಾವು ಹೇಳ್ತಾನೆ, ಅಷ್ಟು ಕೊಟ್ಟರೆ ಇನ್ನಷ್ಟು ತಗೊಂಡು ಕೊನೆಗೆ ಏನೂ ಇಲ್ಲ ಅಂದ್ರೆ ನಿನ್ನ ಪಾದ ಆಶ್ರಯ ಕೊಡಲಿಕ್ಕೆ ಹೋಗ್ತಾರ. ಹಂಗೆ ಪರಮಾತ್ಮ ಅಷ್ಟು ತಗು ಒಲಿಯುವುದಿಲ್ಲ, ಭಾಳ ಬೇಕು ಪ್ರಯತ್ನ ಕೊಡೋದಕ್ಕೆ. ರುದ್ರದೇವ ಹಾಗಲ್ಲ, ಸಡಗನ ಹೊರ ಕೊಟ್ಟ ಆಮೇಲೆ ಪಿಚಾಡಿಸು, ಹೌದಾ? ಆಮೇಲೆ ಯಾರು ಮತ್ತೆ ದೇವರು ಹೋಗ್ಬೇಕು. ಪ್ರಣತ ಕಾಮದ ನಮ್ಮ ಮನೆ ಹುಡುಗಿತ್ತು, ನಾ 7ನೇ ಕಾಲಕ್ಕೆ ಕೂತಿದ್ದೆ, ಸಣ್ಣವರಾಗ ಕಡ್ಕೊಳ್ಳುವ ಪಾಪ ಆಕೆಗೆ ಎಲ್ಲರಿಗೂ ಲಗ್ನ ಆಗಿಲ್ಲ. ಏನು ತೊಂದರೆ ಬಂತು, ಮನೆಯಾಗೆಲ್ಲ ಆಸೆ ಹೋಗಿಲ್ಲ ಹುಡುಗಿ. ಪಾಪ ತಂದಿದ್ದಿದ್ದೆಲ್ಲ ಹುಡುಗಿ, ತಾಯಿ ಒಪ್ಪಿಗೆ ಪಾಪ ಮಡಿ ಹಣಮಗಳು ಒಪ್ಪಿಗೆ ಕೂತದ ಮಕ್ಕಳಿಗೆ. ಆಮೇಲೆ ಒಂದಿನ ಪ್ಲ್ಯಾನ್ ಮಾಡಿದ್ದಕ್ಕೆ, ಇಲ್ಲ ನಮ್ಗೆ ಹೆಲ್ಪ್ ಮಾಡ್ತೇನೆ ಅನ್ನೋಕ್ಕೆ ನಾ ಭಾಷಣ, ನೀನೇನು ಹೆಲ್ಪ್ ಮಾಡ್ಬೇಕು, ನಾನು ನಮ್ಮ ಮನೆಗೆ ಇದು ಪಾಪಕ್ಕೆ ಸಿಕ್ಕರೆ 4 ಗಂಟೆಗೆ ಬಸ್ ಹೇಳ್ತೀನಿ ಅನ್ನೋಕ್ಕೆ ಹೇಳ್ತೀನಿ. ಅಲ್ಲಿ ಈಶ್ವರ ದೇವಸ್ಥಾನ ಮನೆಯಿಂದ ಒಂದು 10 ಮಿನಿಟ್ 20 ಮಿನಿಟ್ ಹೋಗ್ಬಿಡ್ರೆ, 4 ಗಂಟೆಗೆ ಸ್ನಾನ ಮಾಡಿ ತಂದೆ ಸ್ನಾನ ಮಾಡಿ ಅಕ್ಕಿ ಅಲ್ಲಿ ನಮಸ್ಕಾರ ಕೊಡಬೇಕು. ಅಕ್ಕಿ ಲಾಟನ್ ತಗೊಂಡು ನಾವು ಅವೆಲ್ಲ ಲಾಟನ್ ದಂಧೆ ಮಾಡಿ ಲಾಟನ್ ಸಾಮಾನು ಅಕ್ಕಿಂದ ಹೋಗ್ಬೇಕು. ಅಕ್ಕಿಂದ ಸಿಕ್ಕರೆ ನನಗೆ ಅಯ್ಯನ ಕುಡ್ಲಿಕ್ಕೆ ಅಂತ ಮಾಡ್ಕೊಂಡು ನನಗೆ ಅಕ್ಕಿ ಉಪವಾಸ 8 ಗಂಟೆಗೂ ನಾವು ಅಲ್ಲಿ ಹುಡುಗತ್ತು ಕೊಡ್ಬೇಕು. ನಾನು ನಮ್ಮ ಪುಸ್ತಕ ನಾವು ಅಲ್ಲಿ ಹೋಗ್ಬೇಕು, ಎಲ್ಲಿ ಆಗೋದೇ ನಮಸ್ಕಾರ ಹಾಕಿರ್ತಾರೆ. ನಿಮ್ಗೆ ಹೇಳ್ತೇನೆ, ತಿಂಗಳಲ್ಲಿ ಚಲೋ ಶಕ್ತಿ ಹಾಕಿತ್ತು, ಚಲೋ ಮಾಡುವಾಗ ಅಕ್ಕಿಂತ ಅಕ್ಕಿ ನೋಡಿ ಭಾಳ ಚಂದ ಇದ್ದಕ್ಕೆ, ಭಾಳ ಚಂದ ಅಕ್ಕಿ ರಾಯಣ್ಣ ಹಾಡಿದ್ರೆ ಚೆನ್ನಾಗೇ ಬಿಟ್ಟಿದ್ರು. ಅಷ್ಟು ಬರಕ್ಕೆ ಈಶ್ವರನ ಪೂಜೆ ಮಾಡಿದ್ರು. ಅದಕ್ಕಿಂತ 100 ಪಟ್ಟು ಚಂದ ಇದ್ವಲ್ಲ ಶಕ್ತಿ. ಅದು ಶ್ರೇಷ್ಠ ವೈಷ್ಣವ ದೇವಸ್ಥಾನಕ್ಕೆ ಹೋದಕ್ಕೆ ಒಂದು ಭಜನಾ ಮಂಡಳಿ ಕಟ್ಟಿದ್ದು. ಈಗಿನ ತಿಳ್ಕೊಂಡಾಳಕ್ಕೆ ಅವರ ಭಜನಾ ಮಂಡಳಿಗೆ ಇನ್ನೂ ಆಕೆ ಹೆಸರೇ ಇಟ್ಕೊಂಡ. ಅದು ಯಾಕೆ ಹೇಳಿ ಗೊತ್ತಾ? ಪ್ರಣತ ಕಾಮ. ಅವ್ರು ನಂಬಿದ್ಲು ಅಕ್ಕನ ಅರ್ಪಣೆ ಅವಳ ದೇವತಕ್ಕೆ ಈ ಸ್ಟೈಲ್ ಬೇಕು ಅಂತ ಹೇಳ್ತಾರೆ. ಪ್ರಣತ ಕಾಮ ಪ್ರಥಮ ಸುರಮುನಿ ಗುಣ ಸುಪೂಜಿತ. ಯಾರವೇ? ಪ್ರಥಮ ಗಣಾಂತ 1, ಸುರಗಣಾಂತ 1, ಮುನಿಗಣಾಂತ 1 3 ತಗೋಬೇಕಾದ್ರೆ ಅಲ್ಲಿ ನೋಡಿ ಹ್ಯಾಂಗ ಏನದ? ಪ್ರಥಮ
ಸುರ ಮುನಿ ಗಣ ಸುಪೂಜಿತ ಹೌದಾ ಅಂದ್ರೆ ಪ್ರಥಮ ಗಣ ಸುಪೂಜಿತ ಸುರ ಮುನಿ ಗುಣ ಸುಪೂಜಿತ ಗಣ ಸುಪೂಜಿತ ಮುನಿ ಗುಣ ಸುಪೂಜಿತ ಹಿಂಗೆ ಪ್ರಥಮ ಅಂದ್ರೆ ಅವನ ಗಣ ರುದ್ರ ಗಣಗಳ ಗುಂಪುಗಳು ಅನೇಕ ಗುಂಪುಗಳು ಅವರೆಲ್ಲ ಪೂಜಿತ ಎರಡನೇದು ಸುರ ಮುನಿ ಶ್ರೇಷ್ಠ ಮುನಿಗಳು ಋಷಿಗಳೆಲ್ಲ ಪೂಜಿತ ಮುನಿ ಸುರ ದೇವತೆಗಳು ಮುನಿ ಗುಣ ಮುನಿ ಗಣ ಮುನಿಗಳಿಂದ ಪೂಜಿತ ಶರಣ ಯುಗ ಇವ್ರನ್ನ ದೇವರ ಸ್ತೋತ್ರ ಮಾಡ್ತಾರ ಶಿವನ ಸ್ತೋತ್ರ ಮಾಡ್ತಾರ ಅಂತ ರುದ್ರದೇವ ಮಹಾನುಭಾವ ರಾವಣ ಮದ ವಿಭಂಜನ ಮತ್ತು ಸತ್ತ ಈ ಮಹಿಮಾ ಕೇಳ್ಕೊಡ್ರಿ ಹೆಂಗ ಅವ್ರ ಮಹಿಮಾ ದೊಡ್ಡ ಮಹಿಮಾ ಯಾರು ರಾವಣ ಮದ ವಿಭಂಜನ ಮದ ಅಂದ್ರೆ ಸೊಕ್ಕ ರಾವಣ ಸೊಕ್ಕನ್ನ ಭಂಜನ ಕೊಲ್ಲಿಕ್ಕೆ ಹೋಗಿಲ್ಲ ರಾವಣ ಕೊಲ್ಲಿಕ್ಕೆ ಸಾಧ್ಯ ಇತ್ತು ಅವ್ರಿಗೆ ಅದು ಯಾರು ಹಿಕ್ಕೇಟದು ಮತ್ತೆ ಬೇಕಾದ್ರೆ ಲಕ್ಷ್ಮಣ ಕೊಲ್ಲಿಗೆ ಸಾಧ್ಯ ಇದ್ದಿದ್ದಿಲ್ಲ ಹನುಮಂತಿಗೆ ಸಾಧ್ಯ ಇದ್ದಿದ್ದಿಲ್ಲ ಅಲ್ಲಿ ಹೋದಾಗ ಬುದ್ಧಿ ಸಾಧ್ಯ ಅವನ ಇಚ್ಛಾ ಹೆರಿ ಇಚ್ಛಾ ಹಂಗೆ ಹೆರಿ ಅಂತ ಕೇಳ್ಕೊಂತ ವಿಕೆಟ್ ಅವರು ಅದಕ್ಕೆ ಅಲ್ಲೇ ಹೋಗ್ಕೊಂತ ಅದಕ್ಕೆ ಇಲ್ಲಿ ನೋಡಿ ನೀವು ಹೆಂಗೆ ರಾವಣ ಮದ ವಿಭಂಜನ ರಾವಣ ಸವಾಲು ಮಾಡಿಲ್ಲ ರಾವಣನ ಸೊಕ್ಕು ಭಂಜನ ಮಾಡ್ತಾರೆ ಇದು ರಾವಣ ಅಸಾಧ್ಯ ಸೊಕ್ಕಿತ್ತು ರಾವಣಿಗೆ ಅವ ಅಶ್ವತ್ಥನ ಏನ್ ಮಾಡಿದ ನಿಮಗೆ ಭಾರಿ ಮಾಡ್ಯಾನ ರಾವಣ ಒಂದೇ ಎರಡು ಅಲ್ಲ ಏನ್ ಮಾಡಿದ ರಾವಣ ಅಸಾಧ್ಯ ಶೂರ ಎಲ್ಲಿ ಬೇಕಲ್ಲಿ ಹೋಗುದು ಯಾಕಂದ್ರೆ ಬ್ರಹ್ಮನಿರ್ವಾಣ ಆಯ್ತು ನಮಗೆ ಹೌದಾ ಆ ರೀತಿ ಹೋಗುದು ಏನ್ ಮಾಡಿದ್ರು ನಮ್ಮ ಕೈಲಾಸಕ್ಕೆ ಕೈ ಹಾಕಿತ್ತಮ್ಮ ಇನ್ನು ಕೈಲಾಸ ಪಾರ್ವತಿಗೆ ಹೋಗೋ ಮುಂದವ ಇಲ್ಲ ಇದು ಕೆಟ್ಟ ವಿಷಯ ಅನ್ನೋದೇ ಯಾವಾಗ ಇದನ್ನು ನೋಡಿದ ರುದ್ರದೇವರು ಬಾ ಮಗ ಇಡೀ ಆಕಾಶ ತಲೆಯಲ್ಲಿ ಹಾಕಿಬಿಟ್ರು ಯಪ್ಪ ಬಿಡು ಹೋಗ್ತಿಗೆ ಸಾಂಸ್ಕೃತಿಕ ಬರೋಲ್ಲ ರಾವಣ ಮದ ವಿಭಂಜನ ಯಾವಾಗ ಕೈಲಾಸ ತಲೆ ಮೇಲೆ ಕೂಡಲೇ ಇಡೀ ಶಕ್ತಿ ಹಾಕಿದ್ರು ನೋಡಿ ರಾಮ ರುದ್ರದೇವರು ಒದ್ದಾಡಿ ಹೇಳ್ಬಿಟ್ಟ ಎಷ್ಟು ತಲೆಯವು 10 ತಲೆ 27 ಎತ್ತರ ಕೈಲಾಸ ನೋಡ್ತಾರ ಅಡಿಗ ಕೈಲಾಸ ಅಡಗ ಹೇಳ್ಬಿಟ್ಟರು ಯಾರು ಬಂದಾರಿಲ್ಲ ಏನು ರುದ್ರದೇವರು ಪೂಜೆ ಕೂತಾರ ಪಾಪ ಧ್ಯಾನ ಕೂತ್ಕೊಂಡಾರ ಪರಮಾತ್ಮ ಧ್ಯಾನ ಕೂತ್ಕೊಂಡಾರ ಕೈಲಾಸ ಪೂರ್ತ ಅಲಗಾಡ್ಲಿಕ್ಕೆ ಹೇಳ್ಬಿಟ್ರು ನೋಡ್ತಾರ 27 ಬಂದಾನಲ್ಲಿ 10 ಮಾರಿ ಬಿಟ್ಕೊಂಡು ಬಿಸಿ ಬಿಟ್ಕೊಂಡು ಪಾಮಗನ ಇಡೀ ಭಾರ ಹಾಕಿದ ಮೇಲೆ ಕೆಳಗೆ ಬಿತ್ತು ಅಷ್ಟು ಒದ್ದಾಡಿ ಹಿಡಿತ ನಾನು ಬಿಡಿ ನಾವು ಹೋಗ್ತಿದ್ದೆ ಕೈ ಬಿಡಿ ನನ್ನ ಅದಕ್ಕೆ ರಾವಣ ಮತ ವಿಭಂಜನ ಯಾರಿಂದ ದೇವರು ಅರ್ಥವಾದ ನಿರ್ಜಲ ಶಬ್ದದ ಮತ ವಿಭಂಜನ ಸತತ ಮಾಹಿ ಮಹದೇವ ಸ್ವಾಮಿ ನನ್ನ ಪ್ರಾರ್ಥನಾ ಮಾಡ್ತೀನಿ ನನ್ನ ಕಾಯಿ ರಕ್ಷಣಾ ಮಾಡ್ತೀಯ ಇದು ವೈಶಿಷ್ಟ್ಯ ನೋಡಿ ಎಷ್ಟು ಪದ್ಯ ಅಲ್ಲಿಗೆ ಎರಡು ಪದ್ಯ ಮತ್ತು ಮೂರನೇದು ಅವನ ಮೇಲೆ ಭಾರಿ ವೈಶಿಷ್ಟ್ಯ ಅಹಂಕಾರ ತ್ರಯ ಅಂತ ಅದಕ್ಕೆ ತ್ರಯ ಅಂದ್ರೆ ಮೂರು ಪದ್ಯ ಹಾಕಿರ್ತಾರ ದಾಸ ವೈಶಿಷ್ಟ್ಯ ಹರಿಕಥಾಮೃತ ಸಾರದ ತಂತ್ರ ಭಾಗ ಹೆಂಗೆ ಉಳಿಯೋದು ಕಷ್ಟ ಅಂತ ಹೇಳ್ತಾರೆ ಇಲ್ಲಿ ಮತ್ತೊಂದು ಮಹಿಮಾ ಅವರು ದಕ್ಷ ಯಜ್ಞ ವಿಭಜನೆ ಒಂದೇ ವಿರೂಪಾಕ್ಷ ಎರಡನೇ ವೈರಾಗ್ಯಾಧಿಪತಿ ಮೂರನೇ ಸಂರಕ್ಷಿ ಶರ್ಮನು ಸರ್ವ ಕಾಲವಿ ಸನ್ ಮುದವನೆ ಯಕ್ಷಪತಿ ಸಖ ಮತ್ತೊಂದು ಯಜಪನಿಗೆ ಸ್ವವೃಕ್ಷ ಋಗ ಧನುಜ ಲೋಕಾಧ್ಯಕ್ಷ ಶುಕ ದುರ್ವಾಸ ಜೈ ಶೈವ ಸಂತೈಸು ಈ ದಿನ ನಾವು ಪದ್ಯ ಅಂದ್ರೆ ಪ್ರೀತಿ ಆಗೋದು ಅಲ್ಲಿ ಹೇಳ್ತಾರೆ ಮನೆಯರು ನಿಮ್ಗೆ ಗೊತ್ತು ದಕ್ಷ ಯಜ್ಞ ವಿಭಜನೆ ಹಾಗೂ ದಕ್ಷ ಯಜ್ಞ ಮಾಡಿ ನಿಂತಿದ್ದ ಅಳಿಯ ರುದ್ರದೇವರು ದಕ್ಷ ಅಪಮಾನ ಮಾಡಿದ ಆ ಯಜ್ಞ ಮಾಡಿಬಿಟ್ಟು ಅಪ್ಪ ನಾವು ಯಾಕೆ ಯಜ್ಞ ಹಾಕೋದು ಕೇಳಬಹುದು ನೀವು ಅಂತ ಈ ಪರಮಾತ್ಮ ಪ್ರೀತಿ ಮಾಡಲಿಕ್ಕೆ ಮಹೇಂದ್ರ ಯಜ್ಞ ಹುಟ್ಟಿದವ ದಕ್ಷ ಅಂತ ದಕ್ಷ ಪ್ರಜೇಶ್ವರರು ತಮ್ಮ ಮಗಳನ್ನ ಕೊಟ್ಟಾರ ಯಾರಿಗೆ ರುದ್ರದೇವರಿಗೆ ನಿಮ್ಗೆ ಗೊತ್ತಲ್ಲ ಭಾಗವತ್ ಕೇಳಿ ನೀವು ಹೌದು ಆವಾಗೇನಾಯ್ತು ಅವ ದಕ್ಷ ಅಂತ ಮಾಡ್ತಾನೆ ಮಾನ್ಯನ ಅಂತ ಒಂದು ಯಜ್ಞ ಹುಟ್ಟಿದ ಏನು ಯಜ್ಞ ಸಾಧ್ಯ ಐತೆ ಎಲ್ಲ ಋಷಿ ಎಲ್ಲ ಜಗತ್ತೆಲ್ಲ ಕಲಿಸಿದ್ದ ಇವ್ರು ಒಬ್ಬನು ಕಲಿಸಿಲ್ಲ ಯಾರನ್ನ ಅಳಿಯ ಸೊ ಅಳಿಯ ಸ್ನೇಹ ಇರ್ತದೆ ಪಾರ್ವತಿ ಹೋಗ್ತೀನಿ ಬೇಡ ಹೋಗ್ಬೇಡ ಅಂತ ಹೇಳಿ ಪರಮೇಶ್ವರ ಪಾರ್ವತಿಪತಿಗಳು ಅಂದ ನಾ ಅಪ್ಪನೇ ಹೋಗ್ತೇನೆ ದಕ್ಷಿಣ ಬಂದ ಅವನ ಇಷ್ಟು ಉತ್ತಮಲ್ಲ ಅಲ್ಲ ಅವನು ಗೊತ್ತಿನ ಈಶ್ವರ ಮದ ಭಂಜನಾರ್ಥ ಅವನ ಸಂಕಲ್ಪ ಯಾರು ದಕ್ಷ ಯಜ್ಞ ವಿಭಂಜನೆ ಆ ಯಜ್ಞ ಮಾಡತಕ್ಕಂಥ ಮಹಾಪನ್ಯ ವಿರೂಪ
ವಿರೂಪಾಕ್ಷ ನಿಮ್ಗೆ ಗೊತ್ತು. ವಿರೂಪಾಕ್ಷ ಅಂದ್ರೆ ಒಂದ, ಪಾಲಾಕ್ಷ ಅಂದ್ರೆ ಒಂದ, ತ್ರಿನೇತ್ರ. ವಿರೂಪ ಅಕ್ಷ, ನಾವೆಲ್ಲ ವಿರೂಪಾಕ್ಷ ಅಲ್ಲ, ನಾವು ಸಾಕ್ಷರ ಇಲ್ಲ, ಸಾಕ್ಷರು ಇಲ್ಲ ಅನಕ್ಷರ. ವಿರೂಪಾಕ್ಷ ಯಾಕೆ? ವಿರೂಪವಾದ ಅಕ್ಷ ಉಳ್ಳವರು, ವಿರೂಪವಾದ ಕಣ್ಣು. ಅದಕ್ಕೆ ವಿರೂಪಾಕ್ಷ ಅಂತ ಹೇಳ್ತಾರೆ. ವಿರೂಪಾಕ್ಷ, ಪಾಲಾಕ್ಷ, ತ್ರಿನೇತ್ರ, ಸಿಖಿ ಪಾಲಾಕ್ಷ ಎಲ್ಲ ಅಕ್ಷರದವೇ. ವೈರಾಗ್ಯಾಧಿಪತಿ ಇದು ಶ್ರೇಷ್ಠ. ಅಂತಹ ವೈರಾಗ್ಯ ಸಿಕ್ಕೊಂಡು ಯಾರು ಸಿಗಲಿಕ್ಕೆ ಸಾಧ್ಯ ಇಲ್ಲ. ರುದ್ರದೇವ ಭಾಗವತ ಬಂತು, ಅವ ರಾಜನ ಮಗ ತಪಸ್ಸು ಹೋಗ್ತಾನೆ. ಅವ ರಾಜಾಗ ಶುಕ್ರಿಗೆ 2-3 ಮಂದಿ ಮಕ್ಕಳು, ಇಬ್ಬರು ಮನೆಗೆ ಇರ್ತಾರೆ. ಅವ ಪಾಠಕ್ಕೆ ಹೋಗ್ಬಿಟ್ಟು ನಾನು ಇಲ್ಲಿ ಕೂಡ ಕಥೆ ಹೇಳಿದ್ದೆ. ಅವು ಹಳ್ಳಿ ಬಂದ, ಹಳ್ಳಿ ಹೋಗುವಾಗ ಈ ಮಕ್ಕಳಿಬ್ಬರು ಪಾಪ ತಂದೆ ಮುದುಕಾಗಿದ್ದ. ರಾಜ ಆಸ್ತಿ ಹಂಚ್ಕೊಂಡ್ಬಿಟ್ಟಿದ್ರು. ಸಮಯ ಮಾಡ್ಕೊಂಡು ಕೇಳಿ ನಾನು ಸ್ಲೇಂದ್ರ ಕೊಡ್ಪ, ಇಲ್ಪ ಅವ್ರು ನ್ಯಾಯ ನಾ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಅವ್ರಿಗೆ ಪಾಠ ನಮಗೆ ನಿನ್ನೆ ಮನೆ ಕೊಡ್ತಾರೆ, ಇವರು ಇವು ಬೇಕಾದ ಆಸ್ತಿ ಇವು ಹಿಂಗೆ ಇರ್ತದೆ. ಸರಸ್ವತಿ ಪುತ್ರಿಗೆ ಬೆಲೆ ಇರುವುದಿಲ್ಲ, ಲಕ್ಷ್ಮೀ ಪುತ್ರಿಗೆ ಬೆಲೆ ಹಂಗೆ ಇರ್ತದೆ ಜಗತ್ತಂತೂ. ಒಬ್ಬ ಏನು ಮಾಡಿಪ್ಪ ಅಂತ ನೋಡಿ ಖುಷಿ ಎಂತಲೇ ಒಂದು ಯಜ್ಞ. ಆ ಯಜ್ಞದಾಗ ಇಂಥ ಅಧ್ವರ್ಯವಾಗಿ ಅವ ಮಂತ್ರ ತಪ್ಪ ಅವ ಕೇಳಿಲ್ಲ. ನೀ ಆ ಮಂತ್ರ ಹೇಳಿ ನಿನಗೆ ಬೇಕಾದ ಕೊಟ್ಟಾವ ಗೊತ್ತು ಕುತ್ಕೊಂಡ ಯತ್ನ ಮಾಡಿ ಹೇಳ್ತೇವೆ. ಮಂತ್ರ ತಪ್ಪೆ ಇವ್ರು ಸತಕ್ರ ಮಂತ್ರ ಹೇಳಿ ಅಬ್ಬ ಅಂತ ಏನು ಕುಣಿದಿದೆಯೋ ಅಂದರು. ಆತ ಇಲ್ಲೇ ಇರೋ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಎಲ್ಲಿ ಮುಗಿತ ಉಳಿದೆಲ್ಲ ಅವನು ಕೊಟ್ಬಿಟ್ಟು ಯಾರಿಗೆ ಅಪ್ಪಗೆ ಏನು ಆಸ್ತಿ ಬಂಗಾರ ಏನು ಬೆಳ್ಳಿ ಎಲ್ಲ ಕೊಟ್ಟು ತಗೊಂಡು ಹೋಗಬೇಕು ಅಂತ ಗಂಡು ಕಟ್ಟಿಕೊಳ್ಳೋದೇ ನಾ ರುದ್ರರು ಯಜ್ಞಶೇಷ ನಂತರು. ಯಜ್ಞಶೇಷ ನಮ್ದು ಯಾವ ಅಲ್ಲ, ಅವ್ರದ್ದೇ ಯಜ್ಞಶೇಷ ನೇಮನ. ಉಳಿದೆಲ್ಲ ಅವ್ರು ಕೊಡ್ಬೇಕು ಅಂತ. ಹೌದ್ರಿ ಅಂತ ನೀವು ಅಪ್ಪನ ಕರ್ಕೊಂಡು ಹೋಗ್ಬೇಕಾಗ್ತ. ಪಾಪ ಅವ್ರು ಮಕ್ಕಳು ಈ ಊರಿಗೆ ಬಂತು. ಅಪ್ಪ ಹಿಂಗಂತ ರುದ್ರ ಬಿಟ್ಟದು ಪುಣ್ಯವಂತನೇನು ದರ್ಶನ ಕೊಟ್ಟಾರ. ಕೃಷ್ಣಾರ್ಪಣ ಅಂದ್ಬಿಟ್ಟು ಹೋಗಿ ಅವ್ರಿಗೆ ಅಂತ ನೀವು ಪುಣ್ಯ ತಾಯಿ ಹೋಗಿಲ್ಲ. ಓಡಿ ಬಂದ ಅಷ್ಟಾಗ ಹಾಕಿದ್ರು. ಸ್ವಾಮಿ ನೀವು ನಮ್ಮಪ್ಪ ಎಲ್ಲ ಕರೆ ಅವರು ತಗೊಂಡು ನಾಯ ಮಾಡಿ ಒಟ್ಟು ಈ ತಗೊಂಡು ಏನು ಪುಣಪ್ಪ ನಾನು ಕೈಲಾಸ ಬೇಕಾದ ಭಾಷೆಗಳ ನನಗೆ ದುಡ್ಡು ಬೇಡ, ದುಡ್ಡು ಬೇಡ, ಏನು ಬೇಡಾಗ ನಮ್ಮ ಒಳಗೆ ತಟ್ಟಿ ಹರಕೆಲಿ ಸಾಕು ನಮಗೆ, ಮಳೆ ಏನು ಬೇಡ, ಏನು ಬೇಡ ಓದಾರ. ಆ ರೀತಿ ವೈರಾಗ್ಯಾಧಿಪತಿ ಹಿಂಗೆ ಒಣ ಮಾಡಿ ಭಗವಂತರು ಬಹಳ ಪ್ರೀತಿ ವೈರಾಗ್ಯಾಧಿಪತಿ. ಸಂರಕ್ಷಿ ಶಮ್ಮನು ಹಂಗೆ ಸರ್ವ ಕಾಲದಲ್ಲಿ ಏನು ಕೊಡಬೇಕು ಸನ್ ಮುದ ಬರಿತು ನಮ್ಮ ಸಂತೋಷ ಉಂಟು ಮಾಡಿ ಅನುಗ್ರಹ ಮಾಡ್ತೀರ ಸ್ವಾಮಿ ಕೇಳ್ಕೊತ ದಾಸ. ಅಷ್ಟ ಬಿಡುವುದಿಲ್ಲ. ಯಕ್ಷಪತಿ ಸಖ, ಯಕ್ಷಪತಿ ಕುಬೇರ, ಕುಬೇರನ ಮಿತ್ರರೇ ಗೆಳೆಯ ಯಾರು? ರುದ್ರದೇವರು. ಯಕ್ಷರ ಪತಿ, ಯಕ್ಷರಿಗೆ ಒಡೆಯಾಗಿರ್ತಕ್ಕಂಥ ಕುಬೇರ, ಅದಕ್ಕೆ ಯಕ್ಷಪತಿ ಸಖ ಕುಬೇರ ಒಡೆಯಾಗಿರ್ತಕ್ಕಂಥ. ಯಜಪರಿಗೆ ಯಜಮಾನರು ಯಜ್ಞ ಮಾಡುವರು ಅಥವಾ ಸ್ತೋತ್ರ ಮಾಡುವರು ಉಪವಾಸ ಮಾಡ್ತಕ್ಕಂಥವರಿಗೆ ಸುರವೃಕ್ಷ, ಕಲ್ಪವೃಕ್ಷ ಅನ್ನುವನ್ನ ಸುರವೃಕ್ಷ ಅನ್ನುವನ್ನ ಇವರು ಯಾರು ಸ್ತೋತ್ರ ಮಾಡ್ತಾರ, ಯಾರು ಉಪವಾಸ ಮಾಡ್ತಾರ ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರು ಯಾರು? ಮಹಾದೇವರು ಬರ್ತಾರೆ. ಉರಕದನ, ಉರಕ ಧನುಜ ಅಡಿ 3 ಶಬ್ದ ಕೂಡ ಹೇಗಿದೆ. ಉರಕ ಧನುಜ ಅಡಿ, ಉರುಕ ಧನುಜಾರಿ ಸತ್ತ. ಉರುಕ ಅಂತ ರಾಕ್ಷಸ, ಧನುಜ ಅಲ್ಲಿ ಕೊಟ್ಟರು ರಾಕ್ಷಸ. ಉರುಕ ಅಂತಕ್ಕಂಥ ಧನುಜ ಅವನ ಅಡಿ, ಅವನ ವೈದ್ಯ ಸಂಹಾರ ಮಾಡಿಕೊಡ್ತ. ಉರುಕ ಅಂತಕ್ಕಂಥ ದೊಡ್ಡ ರಾಕ್ಷಸ ಇದ್ದ, ಜಗತ್ತೆಲ್ಲ ಕಂಟಕ ಆಗಿದ್ದ. ಎಲ್ಲಿ ಬೇಕಾದ್ರೆ ಗೊತ್ತಾಗುತ್ತೆ. ಅವ್ನು ನಮ್ಮ ಪೊಲ ಇರ್ತಾವ ಹಾಲು ಕಾಲಿ ಹೊಡೆದ ಇಲ್ಲಿ ಹೊಡೆದಿಕೊಂಡು ಬೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ರುದ್ರದೇವರಿಗೆ ಸ್ವಾಮಿ ನೀವು ಅದು ವ್ಯವಸ್ಥೆ ಮಾಡಕ್ಕೆ ಪರವರ ಬಂದು ಕತ್ತಲಿ ಕಟ್ಬಿಟ್ಟು ಅದಕ್ಕೆ ಉದ್ದದ್ದು ಅಂದಾಜ. ಲೋಕಾಧ್ಯಕ್ಷ ಉಳಿಸಲಿರ್ತಕ್ಕಂಥದ್ದು ಮಾನವ. ಲೋಕಾಧ್ಯಕ್ಷ ಇಂದ್ರಾದಿ ದೇವತೆಗಳಿಗೆ ಆರಭ್ಯ, ಇಂದ್ರನ ಹಿಡ್ಕೊಂಡು ಎಲ್ಲರಿಗೂ ಕೂಡ ಹಿರಿಯರಾಗಿರ್ತಕ್ಕಂಥ ಮಾನವ. ತಮ್ಮ ಮ್ಯಾಲಿನವರಿಗೆಲ್ಲ ಯಾರಿಗೆ ಕೆಳಗೆ ತಾತನ ಎಲ್ಲಿಂದ ಶುರು ಇಂದ್ರನಿರ್ತಕ್ಕಂಥ ಮಾನವ. ದುರ್ವ ಅವರಿಗೆಲ್ಲ ಲೋಕ ಶುಕ ಶುಕ ಹೋಗ್ತಾ ಇದ್ರು. ಶುಕ ಇವರೇ ಯಾರು ಭಾಗವತ ಅವರೇ ಶುಕ. ಅವರೇ ಹಿಂಗೇನಾಗಿದ್ರು? ದ್ರೋಣಾಚಾರ್ಯ ಮಗ ಅಶ್ವತ್ಥಾಮಾಚಾರ್ಯ. ಅಶ್ವತ್ಥಾಮಾಚಾರ್ಯ ರುದ್ರಾಂಶದ, ಶುಕರು ರುದ್ರಾಂಶದ. ನೋಡ್ರಿ ಅರ್ಥ ಮಾಡ್ಕೊಡ್ರಿ. ಅಲ್ಲಿ ದ್ರೋಣಾಚಾರ್ಯ ಮಗ ಅಶ್ವತ್ಥಾಮಾಚಾರ ಆಗಿ ಆ ಪಿಂಡ ಒಡೆದನ್ನು ಕೊಳ್ಳಿ ಕೊಟ್ಟಿದ್ರು. ಯಾರನ್ನ? ಮಹಾರಾಜ ಭೇಟಿಯಾಗಿದ್ದಿಲ್ಲ ಭಾಗವತನ್ನೇ ಸ್ಕಂದ ಅವ್ರು ಕೊಳ್ಳಿ ಕೊಂಡು ಸುಮಾರು ಮಾಡಿ ಹುಟ್ಟ ದುರ್ಯೋಧನ ಕೇಳ್ಕೊಂಡಿದ್ರು. ಅವರ ಮುಂದೆ ಏನಾದರೂ
ಶುಕಾಚಾರ. ಆ ಹುಟ್ಟಿ ಹುಡುಗಿ ಏನು ಹೇಳಿದವರು ಭಾಗವತ ಹೇಳಿದ್ರು. ಅಲ್ಲಿ ಹಂಗೆ ಇಲ್ಲಿ ಹಂಗೆ ಕೇಳ್ತಾನೆ ಕೃಷ್ಣಪಾದ ಸ್ವಾಮಿ ಭಾಗವತ ಹೇಳಬೇಕು ಉದ್ಧಾರ ಮಾಡಿ ನಾನು ಅಂತ ಕೇಳ್ತಾನೆ. ನನಗೆ ಎಷ್ಟು ಆಯುಷ್ಯ ಇಲ್ಲ, 7 ದಿನ ಫಿಕ್ಸ್ ಹಿಡಿತಾರೆ. ನಮಗೆ ನಿಮ್ಗೆ ಹಂಗೆ ಪಕ್ಕ ಇಲ್ಲ. 7 ದಿನ ಇರ್ಬೋದು, 7 ವರ್ಷ ಇರ್ಬೋದು, 7 ತಿಂಗಳು ಇರ್ಬೋದು, 7 ತಾಸು ಇರ್ಬೋದು, ನಮ್ಗೆ ಗೊತ್ತಿಲ್ಲ ಪಕ್ಕ. ಅವ್ರಿಲ್ಲ, ಅವ್ರಿಗೆ ಫಿಕ್ಸ್ ಇರ್ತದೆ. ಆವಾಗ ಅವಾಗಂತ ನಾನು ಅಶ್ವತ್ಥಾಮ ಸಾರ ಆಗಿದ್ದೀನಿ, ನಿನ್ನ ಕೊಲ್ಲಿ ಪ್ರಯತ್ನ ಮಾಡಿದೆ, ನಾನು ನಿನ್ನ ಕೊಲ್ಲೋದು ಆಗಿಲ್ಲ ನನ್ನ ಕಡೆಯಿಂದ. ಯಾರು ಉಳಿಸಿದ್ರನ್ನ ಯಾಕೆ ಗೊತ್ತ, ಈ ಭಾಗವತ್ ಕೇಳಬೇಕಾಗಿತ್ತು. ಅದಕ್ಕೆ ಭಾಗವತ ಮಹಿಮ. ಭಾಗವತ ಕೇಳೋದಿದ್ರೆ ಮೃತ್ಯು ಬರೋದು ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕೆ ವರ್ಷ ಭಾಗವತ್ ಕೇಳಿದ್ದೆ ಖರೆ. ಅವ್ರಿಗೆ ಎಷ್ಟು ಬೇಕಾದ ಕೇಳಿ ಬರ್ತಾವ, ಕೇಳಿದ್ದೆ ಖರೆ. ಯಾಕೆ ಭಾಗವತ ಕೇಳಿದ್ರೆ ಅಂತಂದ್ರೆ ಅದಕ್ಕೆ ಮೃತ್ಯು ಹಂತ ಬರ್ತದೆ. ಈ ಹುಡುಗಿ ಯಾಕೆ ಕುಳಿತು ಕೃಷಿ ಮಾಡೋದು ಯಾಕೆ ಕೊಡೋದ ಅಂತಾರೆ ಸುಗಮ ಹೇಳ್ತಾರೆ. ನೀ ಯಾಕೆ ಕುಳಿತು ಗೊತ್ತಾಗ ನಾನು ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದೆ ಅಂತ. ಅವಾಗ ಕೊಲ್ಲಿಗೆ ಬಂದೆ, ಈ ಮೋಕ್ಷ ಕಲಿಕ್ಕೆ ಬಂದಿದ್ದೆ ಅಂತ. ಅವಾಗ ಯಾಕೆ ಹಂಗೆ ಮಾಡಿದೆ, ಅವನೇ ಅನ್ನ ಉಂಡಿದ್ದೆ ನಾನು. ದುರ್ಯೋಧನ ದುಷ್ಟು ಅನ್ನ ಉಂಡಿದ್ದೆ, ವಿಷ್ಣು ದ್ವೇಷಿ ಅನ್ನ ಉಂಡು ಹಂಗಾಗಿದ್ದ. ಈಗ ಸುಖ ಮನುಷ್ಯ ಆಗಿದೆ, ವೇದವ್ಯಾಸ ಮಗ ಆಗಿದ್ದ. ನೀವು ಉದ್ಧಾರ ಮಾಡಲಿಕ್ಕೆ ಬಂದಿದ್ದೆ. ಅವಾಗ ಕೊಲ್ಲಿಗೆ ಬಂದಿದ್ದೆ, ಉದ್ಧಾರ ಬಂದಿರ್ತಕ್ಕಂಥ. ನೀ ಯಾಕೆ ಬಂದಿ, ಭಾಗವತ್ ಕೇಳಬೇಕಾಗಿದ್ದೆ. ನೋಡಿ ಭಾಗವತ್ ಕೇಳಬೇಕಾದ್ರೆ ಕಳ್ತಾ ಇದ್ದಾರೆ. ನಾವು ಹೆಣ್ಮಕ್ಳು ಗರ್ಭಿಣಿ ಇದ್ದಾಗ ಭಾಗವತ ಹೇಳ್ತಾರೆ, ಆ ಮಗು ರಕ್ಷಣ ಆಗಿ ಕೇಳ್ತಾ ಇದ್ದಾರೆ. ಎಷ್ಟು ವೈಭವ ಭಾಗವತ ಹೇಳ್ತಾರೆ ಮಹಾಭಾರತ. ಅರ್ಥದಿದೆ ಅಲ್ಲ, ನೀ ಸಾಯ್ತಿದ್ದಿ, ದೇವ್ರು ಸಾಯಿ ಬಿಡಿಲ್ಲ. ಯಾಕೆ ಬದುಕು ಸುಖ ಆಯ್ತು. ನಿನಗೆ ಹೇಳಬೇಕಾಯ್ತು, ಭಾಗವತ ಹೇಳಬೇಕಾಯ್ತು, ನಿನ್ನ ಮುಖ್ಯ ಸುಖ ಆಯಿತು. ಇಷ್ಟ ಅದಕ್ಕೆ ಸುಖ. ದುರ್ವಾಸರು ಅವರ ಮತ್ತೊಂದು ಅವತಾರ. ದುರ್ವಾಸರ ನಿಮ್ಮ ಕಥೆ ಗೊತ್ತಿರಬೇಕು, ಮಹರ್ಷಿಗಳು. ಒಂದೊಂದು ಜೈ ಶಿವ ಅವರ ಋಷಿಗಳೇ. ಒಮ್ಮೆ ರುದ್ರರಾಗಿ, ಆಮೇಲೆ ಸುಖಮಹರ್ಷಿಗಳಾಗಿ, ದುರ್ವಾಸರಾಗ, ಜೈಗೀಶ್ವರ. ಜೈಗೀಶ್ವರ ಋಷಿ ರೂಪ, ಋಷಿ ಅವತಾರ. ಯಾರ ಅವತಾರ? ಜೈಗೀಶ್ವರ ವೃತ್ತಿ ಅದು ಏನು ಮಾಡಿ ಗೊತ್ತೇ ಕೆಲಸ, ಹೊರಟಿ ಕೆಲಸ ಮಾಡ. ಸಾಕ್ಷಾತ್ ಜಾಂಬುವತಿಗೆ ಉಪದೇಶ ಮಾಡಿದ. ಜಾಂಬುವತಿ ಅದನ್ನು ಕೊಡ್ತಾನೆ. ಹೌದಾ, ಈಗ ಉಪದೇಶ ಮಾಡ್ತಕ್ಕಂಥ ಜೈಗೀಶ್ವರ ಉಪದೇಶಕೊಂಡು ಆಕೆ ಹಂಗಾಯ್ದಕ್ಕೆ ಲಕ್ಷ್ಮಿ ವಿಶೇಷಾಂಶ ಬಂತ ಕೇಳಿ. ಅರ್ಥಾತ್ 3 ಅವರ ಅವತಾರ: ಶುಕ, ದುರ್ವಾಸ, ಜೈಗೀಶ್ವರ. ಯಾರ ಅವತಾರ? ಅವತಾರ. ಇಷ್ಟಕ್ಕೆ ಬಂದ್ಬಿಡುವುದಿಲ್ಲ ಏನೋ ಅಂತ ಮಹಾನುಭಾವ ಅಂತ ನೋಡ್ರಿ. 3ನೇ ಪದ್ಯದ ಆಗ ಮತ್ತು ಅವ್ರ ಮೇಲೆ ಇಷ್ಟು ಯಾರಿಗೆ ಬಿಡುದಿಲ್ಲ. ಏನು ರುದ್ರ ಮನುಷ್ಯ ಹೊಕ್ಕರೇನೋ ಅವರು ಯಾರಿಗೆ? ಜಗನ್ನಾಥಾಸರಿಗೆ 10 ಕಲ್ಪನೆ ಅಲ್ಲಿಂದ ಬಂದವರು. ದಶಕಲ್ಪ ಲವಾಣವೇ ಅಂತ ಮಾತು ತಾತ್ಪರ್ಯ ಮಾತು. 10 ಕಲ್ಪನೆ ತಪವಗೈದು ಎಲ್ಲೇ 10 ಕಲ್ಪನೆ ಎಲ್ಲಿ ಲವಣ ಜಲಧಿಯೋಡು ಉತ್ತಮ ಶ್ಲೋಕನ ಒಲಿಸಿ ಒಂದರ್ಥ ಪ್ರಕಾರ ಕೃತಕೃತ್ಯನಾಗಿ ಜಗತ್ಪತಿಯ ನೇಮದಿ ಕುಶಾಸ್ತ್ರಗಳ ಬಿತ್ತರಿಸಿ ಮೋಹಿಸಿ ದುರಾತ್ಮರ ನಿತ್ಯ ನಿರೇ ನಿವಾಸರಿಸಿದ ಕೃತ್ಯವಾಸಿಗೆ ನಡುವೆ ಶೇಷ ಪದಾರ್ಥರವುದೆಂದು. ಇಷ್ಟು ಒಂದರ್ಥ. ಮತ್ತೆ ಮುಂದಿನ 3 ಸಾಲಲ್ಲ, ಒಂದೊಂದು ಪತ್ರ ಅಂತ. ಸ್ವಾಮಿ ಕೃತ್ಯವಾಸ ಅಂದ್ರೆ ಚರ್ಮಧಾರ. ಕೃತ್ಯ ಶಬ್ದ ಚರ್ಮ, ಕೃತ್ಯವಾಸನೆ, ವಾಸನೆ ಅಂತ ಕೃತ್ಯವಾಸನೆ. ನಮಿಪೆ ಯಾಕೆ ಶೇಷ ಪದಾರ್ಥರವುದೆಂದು. ಮುಂದಿನ ಏನಂತಾರೆ ಅವರು? ಶೇಷ. ಹೆಂಗೆ ವಾಯುದೇವರು ಬ್ರಹ್ಮಪದಿ ಬರ್ತೀವಿ ಗೊತ್ತಿಲ್ಲ, ಅದರಂತೆ ರುದ್ರದೇವರು ಶೇಷ. ಮುಂದಿನ ಕಲ್ಪನೆ 10 ಕಲ್ಪನೆ. ಒಂದು ಕಲ್ಪ ಅಲ್ಲ, ಒಂದು ಕಲ್ಪಕ್ಕೆ ಕೋಟಿ ವರ್ಷವ. ಹಂಗೆ 10 ಕಲ್ಪ ಏನು ತಪಸ್ ಮಾಡೋದು ಗೊತ್ತಾ? ಲವಣ ಜಲಧಿ. ಲವಣ ಅಂದ್ರೆ ಉಪ್ಪಿನ ಸರೋವರ. ಉಪ್ಪಿನ ಸಮುದ್ರದಾಗ 10 ಕಲ್ಪ ತಪಸ್ ಮಾಡೋಣ. ಯಾರು? ಅದಕ್ಕೆ ಈ 10 ಕಲ್ಪ ತಪಸ್ ಮಾಡಿದ್ರೆ ಅವ್ರಿಗೆ ಒಂದು ಪೋಸ್ಟ್ ಬಂತು. ಇವು ಈ ನೆಟ್ಟು ಶರ್ಟು ಬರೀತಾರೆ, ಹೌದು, ಪ್ರಮೋಷನ್ ಸಿಗುತ್ತೆ. ಮತ್ತೆ ಆ ಪ್ರಮೋಷನ್ ಆಗ್ತವ್ರಿಗೆ ಯಾವಾಗ 10 ಕಲ್ಪ ಉಪ್ಪಿನ ಸಮುದ್ರದ ನಿಂತ್ಕೊಂಡು ತಪಸ್ ಮಾಡ್ಯಾರ. ಯಾರು? ಇಷ್ಟು ಮಾಡಿದ ಮೇಲೆ ಉಗ್ರ ತಪಾಂತರ. ಯಾಕೆ ಹಾಗೆ ಮಾಡುವ ಉಗ್ರ ತಪಸ್ಸು ತಗೊಂಡು ಶ್ರೀಮದಾಚಾರ್ಯರು ಮಧ್ಯ ಬರ್ತಕ್ಕಂಥದ್ದು. ಬದರಿ ಒಳಗೆ ಕೇಳಿ ನೀವು ಕಾಷ್ಟ ಮೌನ ವೃತ್ತ. ಹೌದಾ? ಅಂದ್ರೆ ಮಾತು ಇಲ್ಲ, 40 ದಿನ. ಮುಂದೆ ಯಾರು ಮಾಡಿರೋ ಗೊತ್ತಿಲ್ಲ, ಮುಂದಂತ ಯಾರು ಮಾಡಿಲ್ಲ. 40 ದಿನ 5 ಬಿಟ್ಟೆ ಅವ್ರಿಗೆ ಹಸಿರು ಪಶುವಾಗಿ ಪ್ರಶ್ನೆ ಇಲ್ಲ. ಅವ್ರು ಮಾಡಿದ್ದು ತಪಸ್ ಮಾಡಿದ್ರು ಆಶ್ಚರ್ಯ ಏನಲ್ಲ. ಅವ್ರಿಗೆ ಬೇಕಾದ್ರೆ ಮಾಡಿ ಸರ್
ಕಾಷ್ಟ ಅದಕ್ಕೆ ಕಾಷ್ಟ ಮೌನ ವ್ರತ. ಹೊಟ್ಟೆ ಮಾತಾಡೋಕ್ಕಿಲ್ಲ, ಊಟ ಮಾಡೋದು, ಸ್ನಾನ, ದೇವ್ರ ಪೂಜೆ ಬರೀ ಮಾಡ್ತಾರೆ. ಬರೀ ಶಾಸ್ತ್ರಾಭ್ಯಾಸ ಪಠಣ ಮಾಡೋದು. ಯಾರು ಮಾಡಿದ್ರು? ಅವ್ರಂತೂ ಯಾವ ಸ್ನಾನ ಮಾಡೋದು ನಮ್ಮ ಪಕ್ಕ ಗೊತ್ತಿಲ್ಲ. ಒಬ್ಬರು ಮಾಡಿದ್ದು ನಾನು ಕೇಳೇನೆ, ನೋಡಿಲ್ಲ, ವಿದ್ಯಾಮಾನ್ಯ ಹಂಗೆ ಮಾಡಿದ್ರು. ಅವ್ರು ಮಹಿಮಾ 40 ದಿನ ಉಪವಾಸ ಇದ್ಕೊಂಡು ನಿತ್ಯ ಸ್ನಾನ, ಸ್ನಾನ, ಅಲಕನಂದ ಸ್ನಾನ, ಏನನ್ನ ಸ್ನಾನ ಮಾಡ್ತೀರಿ ಅಂತ ಅಲ್ಲೆಲ್ಲ ಕಷ್ಟ ಮಾಡ್ತಕ್ಕಂಥ ಉಗ್ರ ತಪಾಂಶ ಮಾಡ್ತಾರೆ. ಯಾರಿಗೆ? ಕುದುರೆ 10 ಕಲ್ಪ ಯಾವ ಸಮುದ್ರದಾಗ ತಗೊಂಡು ಏನ್ ಮಾಡಿದ್ರು? ತಪಸ್ ಮಾಡಿ ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ಬಂಗಾರ ಬಿಡಿದ್ರು. ಉತ್ತಮ ಶ್ಲೋಕನ ವಲಿಸಿ, ಉತ್ತಮ ಶ್ಲೋಕನ ಪರಮಾತ್ಮ ಅವನ ವಲಿಸಿ ಅವನ್ನ ವಲಿಸಿಕೊಂಡು ಕೃತಕೃತ್ಯನಾಗಿ ಮಾಡಿ ಸಾರ್ಥಕ. ಕೃತಕೃತ್ಯನಾಗಿ, ಕೃತಕೃತ್ಯ ಶಬ್ದಕೃತ್ಯ ಸಾರ್ಥಕ ಆಯ್ತು. ಎರಡು ನಿಂತು ದೇವ್ರ ಪೂಜೆ ಮಾಡ್ತೀವಿ, ಪ್ರೀತಿಯಿಂದ ಪೂಜೆ ಮಾಡಿ ನೀವು ಟಿಕೆಟ್ ಮಾಡಿ ಅಷ್ಟಾಂಗ ಹಾಕಿ ಸಾಕ ಸ್ವಾಮಿ ಅಂತ ಕೃತಕೃತ್ಯತನ ನೀವು ಅಡಿಗೆ ಮಾಡ್ತೀವಿ. ಅವರ ಶಿಸ್ತ ಮಕ್ಕಳು ಗಂಡ ಎಲ್ಲ ಊಟಕ್ಕೆ ಹಾಕ್ತೀವಿ. ಅವ್ರು ಬಂದ್ಬಿಟ್ರೆ ನಿಮ್ಗೆ ಊಟ ಹಾಗೆ ಅನ್ನಿಸ್ತದೆ. ಕೃತಕೃತ್ಯತ ಅಂತ ಹಂಗೆ ಕೃತಕೃತ್ಯನಾಗಿ ವಾಯುದೇವರು ಜಗತ್ಪತಿಯ ನೇಮದಿ ಹಲವು ಅರ್ಥವಲ್ಲ. ಜಗತ್ಪತಿ ಆಗುತ್ತ ಪರಮಾತ್ಮ, ಅವನ ನೇಮದಿ ಅವ ಹೇಳಿದ ಯಾರಿಗೆ? ರುದ್ರಿಗೆ ಕುಶಾಸ್ತ್ರಗಳ ಬಿತ್ತರಿಸಿ. ಕೆಟ್ಟ ಶಾಸ್ತ್ರ ನೇರ ನಿರ್ಣಯ ಮಾತು ನೋಡ್ರಿ. ಮೋಹಶಾಸ್ತ್ರಾಣಿ ಕಾರಯ ಯಾರು ಹೇಳಿದ್ರು? ಭಗವಂತ. ಯಾರಿಗೆ? ರುದ್ರಿಗೆ. ಮೋಹಶಾಸ್ತ್ರಾಣಿ ಕಾರಯ. ಮೋಹಶಾಸ್ತ್ರ ರಚನಾ ನಿಯಮ ಮಾಡಿದ್ದೆ. ಮೋಹಶಾಸ್ತ್ರ ನಾನೇ ಬ್ರಹ್ಮ, ಜಗತ್ ಸುಳ್ಳದ, ಪರಮಾತ್ಮ ಗುಣಗಳಿಲ್ಲ, ಇದು ಮೋಹಶಾಸ್ತ್ರ. ಮಾಡಿಸ್ತಿದ್ದೆವು ಯಾರ ಕಡೆಯಿಂದ? ನೀ ಅವತಾರ ಮಾಡು, ಅವತಾರ ಮಾಡಿ ಹಿಂಗೆ ಮೋಹಶಾಸ್ತ್ರ. ಯಾಕೆ ಅಂದ್ರೆ ಜಗತ್ತು ದುಷ್ಟ ಭಾವನಿಂದ ಅವ್ರು ಹಂಗೆ ತಿಳ್ಕೊಂಡು ಉದ್ಧಾರ ಆಗೋದು ಬೇಡ. ಅವ್ರು ತಮ್ಮ ಶಿವರವರಲ್ಲ, ಅವ್ರ ಹೋಗಿ ನೀ ಮಾಡು ಅಕ್ಷರ ಶಿವರ ಭಸ್ಮ ಶಿವವಾಗ ಅಂದ್ರೆ ಅವರು ಭಸ್ಮ ಶಿವ ಹೇಳ್ತಾವೆ. ಹೇಳ್ಬೇಕು ಬೇಡ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಭಸ್ಮ ಧಾರಕ್ಕೆ ಇಷ್ಟು ನಮ್ಮಲ್ಲಿ ವಿರೋಧ ಮಾಡ್ತಾರಲ್ಲ, ಬೈಬೇಕು ಅಂತ ಅರ್ಥಲ್ಲ. ಭಸ್ಮ ಧಾರಣ ಮಾಡಿದ್ರೆ ನಿಸ್ಸಂತತಿ ಆಗ್ತದೆ ಅಂತ ಮುಂದೆ ಅವ್ರಿಗೆ ಮಾತು ಸಂತಾನ ಹುಟ್ಟು ಅವ್ರು ಹೇಳೋದು. ಈಗ ಹುಟ್ಟಿರ್ಬೋದು ಮುಂದೆ ಮತ್ತೆ ಅವ್ರ ವಂಶ ಹೋದಾಗಂತ ಭಸ್ಮ ನಮ್ಮಲ್ಲಿ ಎಲ್ಲಿಂದ ಕೆಳಗೆ ಹೋಗ್ತಾ ನಿಮಗೆ ಇಷ್ಟೇ ಮಾಡ್ತಾರಲ್ಲ. ಆ ಸೌಂಡ್ ಎದ್ದಿ ಮುದಿಯಷ್ಟು ಅದು ಬೇಡ ಅಂತ ಅದು ಸಹಿತ ಅದು ಭಸ್ಮದಾನ. ಅಲ್ಲಿ ಕೆಲವೊಂದು ಭಾಳ ಸ್ಟ್ರಿಕ್ಟ್ ಅದಕ್ಕೆ ಭಸ್ಮದಾನ ಮಾಡೋಂಗಿಲ್ಲ, ಬೇಡ ಅಂತ ಅಲ್ಲಿ ಹೇಳ್ತಾ ಆಯುಷ್ಯ ಮತ್ತೆ ಮಾಡ್ಬೋದು. ಆಯು ಪ್ರಜಾಂ ದೇಹಿ ಅಂತ ಪ್ರಾರ್ಥನೆ ಮಾಡ್ಕೊಡ್ಬೇಕು. ಹಸಿ ಒಳಗೆಲ್ಲ ಇಷ್ಟು ಅದಕ್ಕೆ ವಿರೋಧ ಅಂದರೆ ಕೆಟ್ಟದಂತಿಷ್ಟೇ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಮೋಹಶಾಸ್ತ್ರಾಣಿ ಕಾರಯ. ಯಾರು ಹೇಳಿದರು? ಭಗವಂತ. ಯಾರಿಗೆ? ಅದು ಮೋಹಶಾಸ್ತ್ರ ಅವ್ರು ಮಾಡಿದ್ರು, ಅಪ್ಪನ ಪ್ರೂವ್ ಮಾಡಿದ್ರು. ಯಾಕೆ? ಜಗತ್ತಿನ ದುಷ್ಟರನ್ನೇ ಬಂದಿದ್ದಾರೆ, ದುಷ್ಟರ ಭಾಳ ಮಂದಿ. ವಿಜಯದಾಸ ಭಾಷೆ ಹೇಳ್ತಾರೆ, ಉಪದೇಶ ಮಾಡ್ರ ನಮ್ಮ ಮೋಹನ್ ದಾಸರಿಗೆ. ನೋಡಪ್ಪ ಮೋಹನ್ನ ವಿಷಯದಿಂದ ಬರೀತಪ್ಪ ಇಂಥ ಮಾತು. ವಸುದೆಯ ಮೇಲಿನ್ನು ಅಸುರ ಜನರೇ ಬಾ. ಹೌದಾ? ಈ ಜಗತ್ತಿನ ಇನ್ನ ಕೆಟ್ಟವರು ಭಾಳ ಮಂದಿ. ಸುಳ್ಳು ಎಲ್ಲೇ ವೇಷ ಎಲ್ಲ ಬ್ರಾಹ್ಮಣರು ಇರ್ತದೆ. ಮತ್ತು ಎಲ್ಲಿ ಏನು ಮಾತ್ರ ಗೊತ್ತಿಲ್ಲ. ವಸುದೆಯ ಮೇಲಿನ್ನು ಅಸುರ ಜನರು ಹೇಳಿದಾಗ ಅದಕ್ಕೆ ಮೋಹಶಾಸ್ತ್ರಾಣಿ ಕಾರ್ಯ. ಅದಕ್ಕೆ ಜಗತ್ಪತಿಯ ನೇಮದಿ ಕುಶಾಸ್ತ್ರಗಳ ಬಿತ್ತರಿಸಿ ವಿಸ್ತಾರ ಮಾಡಿ ಮೋಹಿಸಿ ಯಾರನ್ನ? ದುರ್ಜನರನ್ನ, ತಮಸ್ಕರಿಗಾರಂದ್ರ ದುರಾತ್ಮರ ಕೆಟ್ಟವನ್ನ. ನಿತ್ಯ ನಿರಯ ನಿವಾಸರು ಎಲ್ಲಿ ಹೋಗ್ಬೇಕು? ನಿರಯಾನವರ ಹೋಗ್ಬೇಕು ಎನಿಸಿದ ಅಂತ ಕೃತ್ಯವಾಸಗೆ ಅಂತ ಪರಮಾತ್ಮಗ ಏನಂತ ನಮಿಬೆ ಏನಂತ ತಿಳ್ಕೊಂಡು ಶೇಷ ಪದಾರ್ಥ ಸ್ವಾಮಿ ನೀವು ಮುಂದೆ ಶೇಷ ಪ್ರಕೃತಿಗೂ ಪ್ರಾರ್ಥನೆ ಮಾಡ್ತಿದ್ದೆವು ಅವ್ರು ಪೂತ ಮಾಡ್ತಾರೆ. 3 ಪದ್ಯಗಳಿಂದ ಅಹಂಕಾರ ತ್ರಯ ದೇವರು ಅದಕ್ಕೆ 3 ಪದ್ಯ ಹಾಕಿರ್ತಕ್ಕಂಥ ದಾಸ ವೈಶಿಷ್ಟ್ಯ ನೋಡಿ ಎಷ್ಟು ಹೇಳ್ತಾರೆ ಅಂತ ಮುಂದುವರೆದು ಇಷ್ಟು ಹೇಳ್ಕೊಂಡು ಮುಂದಿನ ಪದ್ಯ ಕೊನೆ ಪದ್ಯ ನಾ ಹೇಳೋದು ದಿವಸ ದಿನ 14 ಹೇಳ್ಕೊತಾ ಹೋಗ್ತಾನೆ. 14 ಹೌದು ನೋಡಿ ಇಲ್ಲಿ ಮುಂದೆ ಈಗ ಯಾರು ಕಕ್ಷದಾಗ 6ನೇ ಕಕ್ಷ ಅಂತ ಚಂದ ಪದ್ಯ. 6ನೇ ಕಕ್ಷ ಷಣ್ಮಹಿಷಿ. ಕಂಪು ಪಾಣಿಯ ಪರಮ ಪ್ರೇಮ ನಿತಂಪಿನಿಯರೆಂದಿರಿಪ ಲಕ್ಷಣೆ ಜಾಂಬುವತಿ ಕಾಳಿಂದಿ ನೀಲ ಭದ್ರ ಸಖಲಿಂಗ ಎಂಬ 6ನೇ ಲೆಕ್ಕ ಹಾಕಿ ಲಕ್ಷಣ ಜಾಂಬುವತಿ ಕಾಳಿಂದಿ ನೀಲ ಭದ್ರ
ಇನ್ನೊಬ್ರು ಯಾರು ಸಖವಿಂದ ಹೌದಲ್ಲ ಇದು ಆಶ್ಚರ್ಯ ಹೆಸರಿದೆ ಹೇಳ್ತಾರೆ ಮುಂದೆ ಎಂಬ ಷಣ್ ಮಹಿಷಿಯರ ಎಷ್ಟು ಮಂದಿ ದಿವ್ಯ ಪದಾಂಬುಷಗಳಿಗೆ ಅವರ ಪದಕ್ಕೆ ನಮಿಪಿ ಏನ್ ಮಾಡ್ತೀನಿ ಯಾರಂತಾರ ಜಗನ್ನಾಥ ನಮಿಪಿ ಯಾಕೆ ಮಮ ಹೃದಯಾಂಬರದಲ್ಲಿ ನೆಲೆಸಲಿ ಸ್ವಾಮಿ ಬಂದೇವು ಹೆಂಗೆ ಅದು ನೋಡಿ ಬಿಡದೆ ತಮ್ಮ ಅರಸನ ಒಳಗೂಡಿ ಹೇಳ್ಕೊಂಡು ಆರಾಮ ನೀವೊಬ್ಬರು ಬರಬೇಡಿವ ನಿಮ್ಮ ಅರಸನ ಕರ್ಕೊಂಡ್ಬರ್ರಿ ಅಂದ್ರೆ ಪರಮಾತ್ಮ ಕರ್ಕೊಂಡ್ಬರ್ರಿ ಅಂತ ಯಾಕಂದ್ರೆ ಸ್ವಭಾವ ಲೋಕೋಕ್ತಿದು ಬಹಳ ಮಂದಿ ಜಗತ್ನಾಗ ಹೊಸದಾಗಿ ಲಗ್ನ ಬಂದಾಗೇನೋ ಅಗದಿ ಏನು ಗಂಡ ಹೇಳಿ ಕೇಳ್ತಿದ್ದ ಒಂದೆರಡು ವರ್ಷ ಹೋಗಿ ನೋಡ್ರಿ ಉಲ್ಟಾ ಆಗಿಬಿಡ್ತದ ಎಲ್ಲರ ಹಣೆ ಬರ ಅಷ್ಟೇ ಇಲ್ಲ ಮನೆ ಹಿಡಿಯಂಗಿಲ್ಲ ಮುಂದೆ ಅದಕ್ಕೆ ಪರಮಾತ್ಮ ಹೇಳ್ತಂದ್ರು ಅಕ್ಕಿ ಹೇಳ್ಬೇಕು ನೋಡುವ ನಿಮ್ಮ ಮನೆಗೆ ಹೋಗ್ಬೇಕಂತ ನಮಗಿಲ್ಲ ನೀವು ನಮ್ಮನ್ನು ಕರ್ಕೊಂಡು ವಾಸ ಮಾಡ್ತೀರಾ ಅದಕ್ಕೆ ಹೇಳ್ತಾರೆ ಲೋಕೋಕ್ತಿ ಹೆಂಗೆ ಸಣ್ಣ ಅರ್ಥ ಮಾಡ್ತಾರೆ ಕಂಬು ಪಾಣಿಂದ ಕಂಬು ಶಬ್ದ ಶಂಖ ಅಂತ ಕಂಬು ಶಬ್ದ ಶಂಖ ಕಂಬು ಪಾಣಿ ಪಾಣಿ ಅಂದರೆ ಕೈ ಶಂಖ ಪಾಣಿ ಅಂತ ಅರ್ಥ ಕೈಯ ಶಂಖ ಕಂಬು ಪಾಣಿ ಪಾಣಿ ಪರಮ ಪ್ರೇಮ ಒಳ್ಳೆ ಪ್ರೇಮದ ಅರಸಿಯರು ಯಾರವರು ನಿತಂಬಿನಿಯರು ಹೆಣ್ಮಕ್ಳು ಅಂತ ನಿತಂಬಿನಿ ಸ್ತ್ರೀ ಅಂತ ಪರಮ ಪ್ರೀತಿ ಪರಮಾತ್ಮನ ಪ್ರೀತಿಯೇ ಅತಿ ಪ್ರೀತಿಗಾಸ್ಪದಾಗಿರ್ತಕ್ಕಂಥ ಯಾರವರು ಏನಿಪ್ಪ ಲಕ್ಷಣೆ ಒಂದನೇದು ಎರಡನೇದು ಮೂರನೇದು ನಾಲ್ಕು ನೀಲ 5 ಭದ್ರ 6 ಸಖವಿಂದ ಬಹಳ ಮಜಾ ಆಗ್ತದೆ ಇನ್ನೊಂದು ಹೆಸರು ಹೇಳೋಣ ಅಂತಲ್ಲಿ ಅಲ್ಲ ಈಗ ಇಲ್ಲಿ ಸಖವಿಂದ ಹಾಕ್ಯಾರ ಈ ಶಬ್ದ ಅಲ್ಲಿ ಇರೋದನ್ನ ಹಂಗೆ ಅಲ್ಲ ಮಿತ್ರದ ಹಾಕ್ಯಾರ ಸಖವಿಂದ ನಿಮ್ದಾಗ ಏನಂದ್ರೆ ಸುಖವಿಂದ ಸುಖ ಅಲ್ಲ ಸಖವಿಂದ ಯಾಕೆ ಹೇಳ್ತೀನಿ ಕೇಳ್ತಾರೆ ಅದು ಅವ್ರು ಹೇಳಿ ನೀವು ಹೇಳಿ ಮಿತ್ರವಿಂದ ನಿಮ್ದ್ರ ಮಿತ್ರವಿಂದ ನಿಮ್ದಾಗ ಆ ಶಬ್ದ ಸಂತೋಷದ ಸಖ ಶಬ್ದಕ್ಕೆ ಅರ್ಥ ಏನು ಸಖ ಶಬ್ದಕ್ಕೆ ಮಿತ್ರ ಮಿತ್ರವಿಂದ ಸಖವಿಂದ ಅರ್ಥ ಶಬ್ದ ಅರ್ಥ ನಿಮಗೆ ಮಿತ್ರವಿಂದ ಸಖವಿಂದ ದಾಸೋಹ ಶಬ್ದ ಆ ರೀತಿಯಾಗಿ ಯಾರ್ಯಾರು 6 ಮಂದಿ ಎಂಬ ಷಣ್ ಮಹಿಷಿಯರ ದಿವ್ಯ ಪದಾಂಕುಶಗಳಿಗೆ ನಾ ಏನ್ ಮಾಡ್ತೀನಿ ನಮಿಪಿ ಅಂತಾರೆ ಯಾರಂತಾರ ಮಮ ಹೃದಯಾಂಬರದೆ ನೆಲಸಲಿ ಅವ್ವ ನಿಮ್ಮ 6 ಮಂದಿ ನಾನು ಎದಾಗಿದ್ರವ ಒಬ್ಬರ ಬರಬೇಡ್ರಿ ನಿಮ್ಮ ಅರಸನೊಳಗು ಪರಮಾತ್ಮ ಕರ್ಕೊಂಡ್ಬರ್ತೀರಾ ಅವ್ರಿಗೆ ಹೇಳ್ತಾವ ಅವ್ರಿಗೆ ಪ್ರಾರ್ಥನೆ ಮಾಡ್ಕೋಬೇಕು ಗಂಡಸರು ಹೋಗಿ ಒಲೆಂಗಿಲ್ಲ ಹೆಣ್ಮಕ್ಳು ಹೋಗಿ ಇರ್ತಾರೆ ಅದಕ್ಕೆ ನೀವು ಕರ್ಕೊಂಡ್ಬಂದ್ರೆ ನಾವು ಉದ್ಧಾರ ಆಗ್ತೇವೆ ಎಷ್ಟು ಸಣ್ಣ ಪ್ರಾರ್ಥನೆ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಒಂದೊಂದಕ್ಕೊಂದು ವೈಶಿಷ್ಟ್ಯ ಯಾರ್ಯಾರು ಹೇಳ್ತಾ ಇದ್ದಾರೆ ಯಾರ್ಯಾರು ವೈಶಿಷ್ಟ್ಯ ಅಂತ ಯಾರ್ಯಾರು ಅಂತ ನಿಮಗೆ ಕಾಳಿಂದಿ ದೇವಿ ಇಕ್ಕಿ ಯಮುನಾದೇವಿ ತಂಗಿ ಆಗಿರ್ತಕ್ಕಂಥ ಮಹತ್ವಾಕಾಂಕ್ಷೆ ಪರಮಾತ್ಮನ ಲಗ್ನ ಆಗ್ಕೊಂಡು ಯಾರು ಲಗ್ನ ಮಾಡ್ಕೊಂಡು ಹೆಂಗೆ ತಪಸ್ ಮಾಡಿಲ್ಲ ಪರಮಾತ್ಮ ಅಕ್ಕಿ ಅನುಗ್ರಹ ಮಾಡಿದ ಆಕೆ ಪತ್ನಿ ಸ್ವೀಕಾರ ಮಾಡಿದ ನೀಲಾದೇವಿ ಇಕ್ಕಿ ಯಾವುದೋ ಬೇಕಿನೋ ಬೇಕು ಕೃಷ್ಣನ ಸೋದರಕ್ಕೆ ಮಗಳಾಗಬೇಕಿತ್ತು ಅವ ಈ ಕೃಷ್ಣ ಕನ್ಯಾಕುಳಿಗೆ ಒಳ್ಳೆ ಯಾಕೆ ಕೃಷ್ಣ ಲಗ್ನ ಮಾಡ್ಕೊಳ್ತಾನೋ ಅಂದ ಅಪ್ಪ ಮತ್ತೆ ಈಗಿನ ಹುಡುಗ ಹೋಗ್ಬಿಡ್ತಾರೆ ಪ್ರಶ್ನೆ ಮಾಡ್ತಿಲ್ಲ ಆಗಿನ ಹುಡುಗ ಅಪ್ಪ ಬಿಡುವಲ್ಲ ಇಕ್ಕೆಲ್ಲ ಅವ ಅಪ್ಪ ನೀಲಾದೇವಿ ಅಪ್ಪ ಯಾದವನ ಅವನ ಅರಸ ಒಂದು ಕರಾರ್ ಹಾಕಿದ್ದ 7 ಗೂಳಿ ಸಾಕಿದ್ದ ಅಸಾಧ್ಯ ಗೂಳಿಗಳು ಆ 7 ಗೂಳಿಗಳನ್ನು ಯಾರು ಸಂಹಾರ ಮಾಡ್ತಾರ ಅವ್ರಿಗೆ ಕೊಡ್ತೇನೆ ಅಂತ ಹೇಳ್ತಾರೆ ಮಂದಿ ಅಂದ್ರು ಈ ಕೊಲ್ಲೋದು ಬೇಡ ಬೇಡ ಆ ಗೂಳಿ ಯಾರು ಯುದ್ಧ ಮಾಡ್ಕೋದಕ್ಕೆ ಎಲ್ಲರೂ ಸೋತೋದು ಕೃಷ್ಣ ಪರಮಾತ್ಮ ಹೋಗಿ 7 ಗೂಳಿಗಳನ್ನ ಅವ ವ್ಯವಸ್ಥೆ ಮಾಡಿ ಅವ್ರನ್ನ ಲಗ್ನ ಮಾಡ್ಕೊಡ್ತಾರೆ ನೀಲಾದೇವಿ ಹೇಳ್ತಾರೆ ಭದ್ರಾ ಈಕಿ ಶ್ರುತಿಕೀರ್ತಿ ಅಂತ ಗೆದ್ದಕಿ ಶ್ರೀಕೃಷ್ಣ ಶರ್ಮೈಸಿ ತಪಸ್ ಮಾಡಿರ್ತಕ್ಕಂಥಕ್ಕೆ ಸುಖವಿಂದ ಮಿತ್ರವಿಂದ ಅಂತಕ್ಕಂಥಕ್ಕೆ ಅಕ್ಕಿ ಹೇಳ್ತಾರೆ ಅಗ್ನಿಷ್ಠಾನ ಪುತ್ರ ಆಗಿರ್ತಕ್ಕಂಥಕ್ಕೆ ಸದಾ ಆಯ್ತು ಒಂದು ಕೆಲಸ ಬೇರೆ ಆಗಿಲ್ಲ ಇಲ್ಲ ಮನೆಗೆ ಬೇಕಾದ ಅನುಕೂಲ ಇತ್ತು ರಾಜನ ಮಗಳು ಕೃಷ್ಣ ಲಗ್ನ ಆಗಬೇಕು ನಿತ್ಯ ಪುರಾಣ ತಪಸ್ಸು ಪೂಜಾ ಪುನಸ್ಕಾರ ಹೀಗೆ ಮಾಡ್ಕೊಳಕ್ಕೆ ಉದ್ದೇಶ ಏನು ಕೃಷ್ಣನ ಗಂಡಿ ಹಾಕಿ ಗಂಡ ಹಾಕಿ ಅಕ್ಕಿ ಲಗ್ನ ಮಾಡ್ಕೊಂಡ ಇಷ್ಟು ಬಂದಿದ್ದಾರೆ ಆ ರೀತಿಯಾಗಿರ್ತಕ್ಕಂಥವ್ರು ಇವಾಗ ವಿಶೇಷ ಯಾರು ಗೊತ್ತೆ ನಿಮಗೆ ಜಾಂಬೂತಿ ಅಕ್ಕಿ ವಿಶೇಷ ಯಾರಾವೇಶ ಜಾಂಬೂತಿ ಕರಡಿ ಮಗಳು ಹೌದಾ ಜಾಂಬು ಅಂತ ಮಗಳಾಗಿತ್ತು ಜಾಂಬು ಸಾಕಿದ್ದಕ್ಕಿನ ಕರ್ಕೊಂಡೋಗಿ ಕೃಷ್ಣ ಪರಮಾತ್ಮ ಲಗ್ನ ಮಾಡ್ಕೊಳ್ತಾ ಅದಕ್ಕೆ ಅದ ಇಷ್ಟು